ಲಕ್ಷ್ಮಣ ಪೇಳೆ ಭೂಪಾಲತ ಅಚ್ಚಣದಲ್ಲಿ ಬಂತು ಕೈಕೇಯಿಯ ಕಂಡ ಅಚ್ಚಣದಲ್ಲಿ ಬಂದು ಕೈಕೇಯಿಯ ಕಂಡ ನಿಶ್ಚಯಿಸಿದಂತಹ ಮುಹೂರ್ತದಲ್ಲಿ ಪಟ್ಟಬಂಧ ಮಹೋತ್ಸವವನ್ನು ನೆರವೇರಿ ಬಿಟ್ಟರೆ ಸಾಕು. ಈ ಯೋಚನೆಯಿಂದಲೇ ನಾನಿಲ್ಲಿದ್ದದ್ದು. ಆತಂಕ ಬಂದೇ ಬಿಟ್ಟಿತಲ್ಲ. ಯಾವುದು ಬರಬಾರದು ಅಂತ ನಾನು ಊಹಿಸಿದನೋ, ಯಾವುದು ವಿಘ್ನ ಒದಗುವುದಕ್ಕಿಂತ ಮುನ್ನವೇ ಮಾಡಿ ಮುಗಿಸಬೇಕು ಅಂತ ನಾನು ಸಂಕಲ್ಪಿಸಿದನೋ ಅದಕ್ಕೆ ತಡೆ ಬಂದು ಹೋಯಿತು ಅಂತ ಆತಂಕ ಪ್ರಾರಂಭ ಆಗಿ ಹೋಯಿತು. ಆಗಲೇ ರಾಮ ಕೇಳುವಾಗಲೇ ನಿರುತ್ತರನಾಗಿ ಸುಮ್ಮನೆ ಕುಳಿತಿದ್ದೆ, ಮೌನವನ್ನು ತಳೆದು. ಅವನ ಪ್ರಶ್ನೆ ನನ್ನ ಕಿವಿಗೆ ಬೀಳದೇ ಇದ್ದದ್ದಲ್ಲ, ಉತ್ತರಿಸುವ ಸಂದರ್ಭ ಇದಲ್ಲ. ಕೆಲವು ಸಲ ಹಾಗೆ ಉತ್ತರ ಇದ್ರೂ ಹೇಳುವುದಕ್ಕಾಗುವುದಿಲ್ಲ. ಅದಕ್ಕಾಗಿ ಮೌನವನ್ನು ತಳೆದದ್ದು. ಅವನ ಪ್ರಶ್ನೆಯನ್ನು ನಾನು ನಿಯಂತ್ರಿಸಬಹುದು, ಆದರೆ ಅವನ ಮನಸ್ಸನ್ನು ನಿಯಂತ್ರಿಸಲಿಕ್ಕೆ ನನಗಾಗುತ್ತದೆ. ಒಂದು ಹೆಜ್ಜೆ ಮುಂದೆಯೇ ಕಾಲಿರಿಸಿದ ಮಗನಾದಂತಹ ರಾಮಚಂದ್ರ. ಅವನ ಸ್ವಭಾವವೇ ಅದು. ಏನು ಮಾಡೋಣ, ನೋಡುವ. ನಮ್ಮ ಕೈಕೇಯಿಯಲ್ವೋ, ಹೇಗಾದರೂ ಸಮಾಧಾನ ಪಡಿಸಿ ಕರೆತರಬಹುದು. ಈ ವಿಶ್ವಾಸ ಆ ಕಡೆಗೆ ನಾನು ಹೋಗುವಂತೆ ನನ್ನ ಮನಸ್ಸನ್ನು ಪ್ರೇರಿಸಿತು. ಅದಕ್ಕಾಗಿಯೇ ನೇರವಾಗಿ ಕೋಪಾಗಾರದತ್ತ ಬಂದು ನೋಡಿದರೆ, ಕೈಕಾ ಕೈಕಾ, ಏನೇ ಇದು ನಿನ್ನ ಸ್ಥಿತಿ? ಇಷ್ಟೊಂದು ದುಸ್ಥಿತಿಯಲ್ಲಿ ನೀನಿದ್ದೀಯ ಅನ್ನುವಂತಹ ಕಲ್ಪನೆಯೂ ನನಗಾಗಲಿಲ್ಲ. ಹುಡುಗ ಲಕ್ಷ್ಮಣ ಬಂದು ಏನೋ ಹೇಳುವ ಕಾಲಕ್ಕೆ ಏನೋ ಸ್ವಲ್ಪ ಮನಕಷಾಯದಿಂದ ಕ್ಲೇಶದಿಂದ ನೀನು ಮುಖ ಮುದುಡಿಸಿ ಕುಳಿತಿರಬೇಕು ಅಂತ ನಾನು ಭಾವಿಸಿದ್ದೆ. ಸಹಜವೇ, ಮನುಷ್ಯರು ಅಂದ ಮೇಲೆ ಕೋಪತಾಪಾದಿ ಭಾವಗಳಿಗೆ ಒಳಗಾಗುವುದಿದ್ದದ್ದೇ. ಮನಸ್ಸನ್ನು ನಿಯಂತ್ರಿಸಿ ಇಂದ್ರಿಯ ನಿಗ್ರಹವನ್ನು ಸಾಧಿಸಿದ ಋಷಿ ಮುನಿಗಳಾದರೂ ವ್ಯಗ್ರರಾಗುತ್ತಾರೆ, ಮೋಹವಶರಾಗುತ್ತಾರೆ, ದುಃಖಿತರಾಗುತ್ತಾರೆ. ನಮ್ಮ ಗುರುಗಳು ಬ್ರಹ್ಮರ್ಷಿ ವರೆಣ್ಯರು ವಸಿಷ್ಠರು ದುಃಖವನ್ನು ಅನುಭವಿಸಿದಂತಹ ಕಥನವನ್ನು ನಾವು ಕೇಳ್ತೇವೆ. ಹಾಗಿದ್ರೆ ಒಂದು ಸಾಮಾನ್ಯ ಸಂಸಾರಿಗರಲ್ಲಿ ಕೋಪತಾಪಾದಿ ಭಾವಗಳು ಸಹಜವೇ, ಏನೋ ಇರುತ್ತದೆ. ಆದರೆ ನಮ್ಮ ಮನದ ಭಾವ ಪ್ರಧಾನವೋ ಅಥವಾ ಬಹಳ ಮಂದಿಗಳಿಗೆ ಅನುಕೂಲವಾಗಬಹುದಾದಂತಹ ಒಂದು ಕಾರ್ಯ ದೊಡ್ಡದೋ, ಇದನ್ನು ಯೋಚಿಸಿ ನಮ್ಮ ಮನದ ಭಾವವನ್ನು ಹತ್ತಿಕ್ಕೆ ಆದರೂ ನಾವು ಸಮಾಜದ ಮಧ್ಯದಲ್ಲಿ ಬದುಕುವುದರಿಂದ ಅದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಳ್ಬೇಕಾಗುತ್ತದೆ.
ಸೂರ್ಯವಂಶದ ಸೊಸೆಯಾಗಿ ಈ ಮನೆತನವನ್ನು ಬೆಳಗುವುದಕ್ಕಾಗಿ ಒದಗಿ ಬಂದವಳು ನೀನು. ದುಃಖದ ಕಾರ್ಮೋಡವೇ ತುಂಬಿ ಹೋಗಿತ್ತು ನನ್ನ ಸಂಸಾರದಲ್ಲಿ. ಭವಿಷ್ಯದ ಒಂದೇ ಒಂದು ಆಶಾಕಿರಣವು ಹೊರಸೂಸದೇ ಇದ್ದಷ್ಟು ದಟ್ಟೈಸಿತ್ತು. ಆ ಕಾಲಕ್ಕೆ ಭವಿಷ್ಯದ ಒಂದು ಹೊಂಗಿರಣವನ್ನು ಸೂಸುವ ಕುಲವಧುವಾಗಿ ಈ ಮನೆಯನ್ನು ಶುಭ ಮುಹೂರ್ತದಲ್ಲಿ ನೀನು ಪ್ರವೇಶಿಸಿದವಳು. ಸಂತೋಷ ಸಂಭ್ರಮ ಅನುಭವಿಸುವುದಕ್ಕೆ ಯಥೇಚ್ಛವಾಗಿ ಅನುಕೂಲವನ್ನು ನೀನು ಒದಗಿಸಿಕೊಟ್ಟವಳು. ಒಂದು ದಿನವಾದರೂ ಮುದುಡಿದಂತಹ ಮುಖವನ್ನು ನಿನ್ನಲ್ಲಿ ನಾನು ಕಾಣಲಿಲ್ಲ. ನಿನ್ನ ಕಣ್ಣುಗಳು ಕಳೆಗುಂದಿದ್ದನ್ನು ನಾನು ಕಾಣಲಿಲ್ಲ. ಕಾಣಲಿಲ್ಲ ಅಂದ್ರೆ ಅರ್ಥ ಏನು? ದುಗುಡ ದುಮ್ಮಾನಗಳಿಂದ ಹೊರತಾಗಿಯೇ ನೀನು ಸದಾಕಾಲ ಬದುಕಿದ್ಯನ್ನು ಹಾಗೆ ನಾನು ಹೆಗ್ಗಳಿಕೆ ಹೇಳಿದ್ದಲ್ಲ. ಒಂದು ಪತಿಯ ಆಗಮನದಲ್ಲಿ ಸತಿಯಾದವಳು ಹೇಗಿರಬೇಕು? ತನ್ನನ್ನು ತಾನು ಒಪ್ಪಿಸಿಕೊಂಡಂತಹ ಸ್ಥಿತಿಯಲ್ಲಿ ತನ್ನ ದುಃಖ ದುಮ್ಮಾನಗಳನ್ನಾದರೂ ಬದಿಗಿಕ್ಕಿ ಪತಿಯ ಇಷ್ಟ ಏನು ಅನ್ನುವುದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾದಾಗ ತನ್ನನ್ನು ಒಪ್ಪಿಸಿಕೊಳ್ಳುವುದಕ್ಕೆ ಮುಂದಾಗಬೇಕು. ಸದಾಕಾಲ ಶೃಂಗರಿಸಿಕೊಂಡು ನನ್ನನ್ನು ಸ್ವಾಗತಿಸುವುದಕ್ಕಾಗಿ ಅರಮನೆಯ ಹೊಸ್ತಿಲಿನ ಬಳಿಯಲ್ಲೇ ಸದಾಕಾಲ ನಿರೀಕ್ಷೆಯ ನೋಟ ಬೀರುತ್ತಾ ಅರಳು ಕಂಗಳಿಂದ ನಿತ್ತಂತಹ ನನ್ನ ಕೈಕೆಯ ಚಿತ್ರವೇ ನನ್ನ ಅಂತರಂಗದಲ್ಲಿರುವುದು. ಅಂಬುಜನೇತ್ರ ಸೂರ್ಯಕಿರಣ ಸಂಸ್ಪರ್ಶದ ಮೂಲಕವಾಗಿ ಅರಳಿ ನಿಂತಹ ತಾವರೆಯ ಹಾಗೆ ಕಣ್ಣುಗಳನ್ನು ಅರಳಿಸಿ ನನ್ನ ಆಗಮನಕ್ಕಾಗಿ ಪ್ರತೀಕ್ಷಿಸುತ್ತಾ ಇದ್ದಂತಹ ಕೈಕೆ. ಆದರೆ ಏನಾಯಿತೇ ಇದು? ಮಾನಿನಿಯರ ಮೌಳಿ. ಕೇವಲ ಹೆಣ್ಣು ಅನ್ನುವಂತಹ ಒಂದೇ ಒಂದು ಅರ್ಥದಿಂದ ಅಲ್ಲಲ್ಲ ಹೆಣ್ಣನ್ನು ಮಾನಿನಿ ಅಂತ ಹೇಳುವುದು. ಮಾನವನ್ನು ಸದಾಕಾಲ ಪ್ರಜ್ಞೆಯಿಂದ ಉಳಿಸಿಕೊಂಡವಳಾದ್ದರಿಂದ ಅವಳು ಮಾನಿನಿ. ಈಗ ಮಾನ ಅಂದರೆ ಏನು? ನಾನು ನಿನಗೆ ಮತ್ತೆ ಅರ್ಥ ವಿವರಣೆ ಮಾಡುವುದು ಬೇಡಲ್ಲ, ಗೊತ್ತುಂಟಲ್ಲ ನಿನಗೆ. ಅಳತೆ ಮೀರದೇ ಇದ್ದವಳು. ಏನೇ ಇದು? ಮಾನಿನಿಯರ ಮೌಳಿಯಾದಂತಹ ನೀನು ಅಳತೆ ಮೀರಿದಂತಹ ಸ್ಥಿತಿಯಲ್ಲಿ ಕಾಣಿಸ್ತಾ ಇದ್ದು ನನಗೆ ಪಕ್ಕನೆ ವಿಧಿಯೇ ನನ್ನನ್ನು ಅಣಕಿಸಿತು ಅಂತ ಅನ್ನಿಸಿತು ನಿನ್ನನ್ನು ನೋಡಿದ ಕ್ಷಣಕ್ಕೆ. ನೋಡು, ಬದುಕಿನ ವಿಪರ್ಯಾಸ ಹಾಗೆ ಹೌದಲ್ಲ? ಯಾಕಂದ್ರೆ ನಾವೀ ಪ್ರಪಂಚವನ್ನು ಸರ್ವಸ್ವವನ್ನು ಸ್ವೀಕರಿಸಿದ್ದೇ ಹಾಗೆ. ಯಾವನು ಪ್ರಪಂಚಕ್ಕೆ ಆಧಾರಭೂತನಾದ ಭಗವಂತನೋ ಅವನ ಮುಖದಲ್ಲಿ ಧರ್ಮ ಅಂತೆ, ಬೆನ್ನಿನಲ್ಲಿ ಅಧರ್ಮ. ಧರ್ಮಾಯ ನಮಃ ಅಧರ್ಮಾಯ ನಮಃ. ವೈದಿಕರು ಕೊಂಡಾಡುವುದು ಹಾಗಲ್ಲ. ಎರಡನ್ನೂ ನಾವು ಒಪ್ಪುತ್ತೇವೆ, ಸ್ವೀಕರಿಸ್ತೇವೆ. ಬಹುಶಃ ನನಗೆ ಅದರದ್ದೇ ಪ್ರತಿರೂಪ ಇಂದಿನ ದಿನ ಇಲ್ಲಿ ಅಯೋಧ್ಯೆಯಲ್ಲಿ ಕಾಣಿಸ್ತಾ ಇದೆ. ಮಂಗಲಮಯವಾದಂತಹ ಮಹೋತ್ಸವಕ್ಕೆ ಸಿದ್ಧವಾಗಿ ಶುಭ ಮುಹೂರ್ತಕ್ಕಾಗಿ ಪ್ರತೀಕ್ಷೆಯಿಂದ ಕಾಯುತ್ತಿರುವಂತಹ ಅಯೋಧ್ಯೆಯ ಪ್ರಜಾಮಂದಿಗಳು ಬ್ರಹ್ಮರ್ಷಿ ವರೇಣ್ಯರಾದ ವಸಿಷ್ಠರಿಂದ ಮೊದಲುಗೊಂಡು ಒಬ್ಬ ಸಾಮಾನ್ಯ ಪ್ರಜೆಯ ತನಕವು ತರತಮವಿಲ್ಲದೆ ಏಕಪ್ರಕಾರವಾಗಿ ಆ ಸಂತೋಷಾಧಿಕ್ಯವನ್ನು ಅನುಭವಿಸುವಂತಹ ಶುಭಾವಸರಕ್ಕಾಗಿ ಕಾದಿದ್ದು ಕುಣಿದು ವ್ಯವಹರಿಸ್ತಾ ಇದ್ದಾರೆ. ನಿಜವಾಗಿ ದಶರಥನ ಜೀವನದಲ್ಲಿ ಒಂದು ಬಹಳ ಸಂಭ್ರಮದ ಕ್ಷಣ ಅದು. ಆದರೆ ನನ್ನದೇ ಅರಮನೆಯಲ್ಲಿ ಈ ತನಕ ಬಾಗಿಲು ತೆಗೆಯದೇ ಇದ್ದಂತಹ ಕೋಪಾಗಾರದಲ್ಲಿ ನನ್ನ ಮನವನ್ನು ಸದಾಕಾಲ ಅರಳಿಸುತ್ತಿದ್ದಂತಹ ಮಾನಿನಿ ಮೌಳಿಯಾದಂತಹ ನೀನು ಇನ್ನು ಇದಕ್ಕಿಂತ ಹೆಚ್ಚಿನ ದುಃಖವನ್ನು ಇನ್ನು ಪ್ರಪಂಚದಲ್ಲಿ ಯಾರೂ ಅನುಭವಿಸಲಿಕ್ಕಿಲ್ಲ. ಆ ಸ್ಥಿತಿಯಲ್ಲಿ ನೀನೀಗ ಕಾಣಿಸಿಕೊಳ್ತಾ ಇದ್ದ. ಹಾಗಿದ್ರೇನು? ಬಹಿರಂಗದಲ್ಲಿ ಸಂತೋಷ ಪ್ರಕಟವಾಗಿದೆ, ಪ್ರತಿಯೊಬ್ಬ ಪ್ರಜೆಯ ಮುಖದಲ್ಲಿಯೂ ಅದು ಬಿಂಬಿಸ್ತಾ ಇದೆ. ಅಂತರಂಗದಲ್ಲಿ ಇಲ್ಲಿ ದುಃಖವೇ ಮೈತಳೆದು ನಿಂತಿದೆ. ನಿನ್ನ ಮೂಲಕವಾಗಿ ಅದು ಪ್ರಕಟವಾಗುತ್ತಾ ಇದೆ. ಹಾಗಿದ್ರೆ ಒಂದು ಮುಖ ಸಂತೋಷದ್ದು, ಒಂದು ಮುಖ ದುಃಖದ್ದು ಏಕಕಾಲದಲ್ಲಿ ಈ ಅಯೋಧ್ಯೆಯಲ್ಲೇ ಕಾಣಿಸ್ತಾ ಉಂಟು. ಯಥಾರ್ಥಕ್ಕಾದರೆ ಒಂದು ಆತ್ಮದರ್ಶನಕ್ಕೆ ಅವಕಾಶವಾಗಬಹುದಾದ ಸನ್ನಿವೇಶ ಇದು. ಬದುಕಿನ ಕಠೋರವಾದ ಸತ್ಯದರ್ಶನವಾದಂತಹ ಅನುಭವವನ್ನು ನಿನ್ನದಾದಂತಹ ಈ ಸ್ವರೂಪದ ಮೂಲಕವಾಗಿ ಒಂದು ಕ್ಷಣಕ್ಕೆ ನಾನು ಅನುಭವಿಸುವ ಹಾಗಾಗಿ ಹೋಯಿತು. ಇಲ್ಲದಿದ್ರೇನೆ ನೀನು ಅನ್ನಾಹಾರವನ್ನಾದರೂ ಮರೆಯುತ್ತಿ. ಒಂದು ದಿನವೂ ಅಲಂಕಾರದ ಬಗ್ಗೆ ನೀನು ಅಸಡ್ಡೆ ತಳೆದವಳಲ್ಲ. ಯಾಕೆ? ಒಬ್ಬಳು ಕುಲವಧು ಅನ್ನಿಸಿಕೊಂಡವಳು ತಾನು ಚಂದ ಕಾಣಬೇಕು ಅನ್ನುವಂತಹ ಒಂದೇ ಒಂದು ಉದ್ದೇಶಕ್ಕಾಗಿ ಅಲಂಕಾರ ಮಾಡುವುದಲ್ಲ, ತನ್ನವರಿಗಾಗಿ ಆ ಅಲಂಕಾರ.
ಒಬ್ಬಳು ಸದ್ಗೃಹಿಣಿಯಾದವಳು ಅಲಂಕರಿಸಿಕೊಳ್ಳುವುದು ಯಾಕೆ? ತನ್ನ ಪತಿಯ ಮನಸ್ಸಿಗೆ ಹಿತವಾಗಬೇಕು ಅನ್ನುವಂತಹ ಉದ್ದೇಶದಿಂದ. ಸದಾ ಕಾಲ ನನ್ನ ಕಣ್ಣುಗಳು ನಿನ್ನನ್ನು ನಿರೀಕ್ಷಿಸುವುದು ಅದೇ ದೃಷ್ಟಿಯಿಂದ. ಸರ್ವಾಭರಣಯುತಳಾಗಿ ಅಲಂಕಾರವನ್ನು ಹೊಂದಿ ನನ್ನನ್ನು ಸ್ವಾಗತಿಸುವುದಕ್ಕಾಗಿ ನಗುನಗುತ್ತಾ ನಿಲ್ಲುವ ನನ್ನ ಹೃದಯ ಸಿಂಹಾಸನವನ್ನೇರಿದಂತಹ ನನ್ನ ಕೈಕೆಯ ನಿರೀಕ್ಷೆಯಲ್ಲಿ ನಾನು ಬಂದರೆ ಆಕಾಶದಿಂದ ಜಾರಿ ಬಿದ್ದಂತಹ ದೇವಸ್ತ್ರೀಯ ಹಾಗೆ, ಬುಡ ಕತ್ತರಿಸಿದಂತಹ ಬಳ್ಳಿಯ ಹಾಗೆ, ಆಸರೆ ಆಶ್ರಯ ಎರಡೂ ತಪ್ಪಿ ಹೋದಂತಹ ಅತಂತ್ರ ಸ್ಥಿತಿಯಲ್ಲಿ ಈ ಬರೀ ನೆಲದಲ್ಲಿ ಹುಡಿ ಧೂಳಲ್ಲಿ ನೀನು ಹೊರಳಾಡುತ್ತಾ ಇದ್ದಿ. ಏನೇ ಇದು? ಸದಾಕಾಲ ಮಾಂಗಲ್ಯವತಿಯಾದಂತಹ ಹೆಣ್ಣಿನ ಹಣೆಯಲ್ಲಿ ರಾರಾಜಿಸಬೇಕಾದಂತಹ ಸಿಂಧೂರದ ತಿಲಕ ಉದ್ದೇಶ ಇಟ್ಟು ಒರೆಸಿದೆಯೋ, ನೀನು ಹೊರಳಾಡುವ ಕಾಲಕ್ಕೆ ಒರೆಸಿ ಹೋಯಿತೋ ನನಗೆ ಅರಿವಿಲ್ಲ. ಆದರೆ ಅಮಂಗಲವನ್ನು ಸೂಚಿಸ್ತಾ ಇದೆ. ಅಯ್ಯೋ, ನಿನ್ನ ಕೈಯ ಬಳೆಯಲ್ಲ ಇಲ್ಲಿ ತುಂಡು ತುಂಡಾಗಿ ಬಿದ್ದಿದೆ. ಒಬ್ಬಳಾಕೆ ಗೃಹಿಣಿ ಅನ್ನಿಸಿಕೊಂಡವಳು ಕೈಯ ಕಂಕಣವನ್ನು ಒಡೆದು ಹಣೆಯ ಸಿಂಧೂರವನ್ನು ಒರೆಸುವುದು ಯಾವಾಗ? ನಾನಿನ್ನಿಲ್ಲಿ ಈಗಲೂ ಇದ್ದೇನೆ ಅಲ್ಲ ಹೇಳಿದ್ ನಾನು. ಎಂಥದೋ ಒಂದು ಅಪಶಕುನ, ಎಂಥದೋ ಒಂದು ಅಮಂಗಲ, ಯಾವುದೋ ಒಂದು ಸೂತಕದ ಛಾಯೆ ನಿನ್ನದಾದಂತಹ ವ್ಯವಹಾರದಲ್ಲಿ ಕಾಣಿಸ್ತದೆ. ಉದ್ದೇಶಪಟ್ಟು ನೀನು ಮಾಡಿದ್ದಿಂತ ನಾನು ನಿನ್ನನ್ನು ಆಕ್ಷೇಪಿಸಿದ್ದಲ್ಲ. ಹಾಗಿದ್ರೆ ನಿನ್ನ ಸೌಮಾಂಗಲ್ಯ, ನಿನ್ನ ಸೌಭಾಗ್ಯ ನಿನ್ನ ಕೈಯಿಂದಲೇ ನಾಶವಾಗಿ ಹೋದದ್ದು ನಿನ್ನ ಅರಿವಿಗೆ ಬಾರದೇ ಇದ್ದಷ್ಟು ಕ್ಲೇಶವನ್ನು ನೀನು ಅನುಭವಿಸ್ತೀಂತಾದ್ರೆ ಎಂಥದ್ದೇ ಅದು ಅಂತ ಕ್ಲೇಶ. ಏನೋ ಹುಡುಗ ಬಂದು ಹೇಳಿದನಂತೆ ಅಲ್ವೋ, ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳು ಆಗಿದೆ, ಬರಬೇಕು. ಏನೋ ಕೋಪದಲ್ಲಿ ಮಾತಾಡಿದೆ ನೀನು ಅಂತ ಹೇಳಿದ ಅವ. ಈಗ ಅವ ಹೇಳಿದ ದೂರನು ನಿನ್ನ ಹತ್ರ ಕೇಳಲಿಕ್ಕೆ ನಾನು ಬಂದದ್ದಲ್ಲ. ಹಾಗಿದ್ರೆ ಹೆತ್ತ ಮಗನಿಗಿಂತಲೂ ಅಧಿಕವಾದಂತಹ ಪ್ರೀತಿಯಿಂದ ನೀನೆಲ್ಲ ಮಕ್ಕಳನ್ನು ಕಂಡವಳು. ಅಂತಹ ನೀನು ನಿನ್ನ ಮನಸ್ಸಿಗೆ ಯಾವ ನೋವೇ ಇರಲಿ, ಯಾರಲ್ಲಿ ಬೇಕಾದ್ರೂ ಕೋಪದ ಮಾತು ಮಾತಾಡಬಹುದು. ಆದರೆ ಮಕ್ಕಳಲ್ಲಿ ಕೋಪ ತೋರಿಸುವವಳಲ್ಲ ಕೈಕಿ. ಅದು ಕೈಲಾಗದೇ ಇದ್ದವರು ಮಾಡುವ ಕೆಲಸ. ನೀನು ಮಕ್ಕಳಲ್ಲಿ ಕೋಪದಲ್ಲಿ ಮಾತಾಡ್ತೀಂತಾದ್ರೆ ಹಾಗಿದ್ರೆ ಎಷ್ಟು ತೀವ್ರವಾದಂತಹ ನೋವನ್ನು ನೀನು ಅನುಭವಿಸುತ್ತಿರಬೇಕು. ಇಲ್ಲದಿದ್ರೆ ಈ ಕಾರ್ಯಾವಸರದ ಮಧ್ಯದಲ್ಲಿ ನಿನ್ನ ಅಂತಃಪುರದತ್ತ ಮುಖ ಮಾಡುವುದಕ್ಕೂ ನನಗೂ ವ್ಯವಧಾನ ಇರಲಿಲ್ಲ. ಆದರೆ ಅದೆಷ್ಟು ಪ್ರಾಮುಖ್ಯವೋ ಅದಕ್ಕಿಂತ ಏನೇನೂ ಕಡಿಮೆ ಅಲ್ಲ ನನ್ನ ಕೈಕೆ. ಆ ಕಾರಣಕ್ಕಾಗಿಯೇ ನಿನ್ನ ದುಃಖವನ್ನು ವಿಚಾರಿಸುವಂತಹ ಉದ್ದೇಶಕ್ಕಾಗಿ ಹೇಳು. ಇದು ಒಮ್ಮೆ ಸರಿಯಾಗಿ ಮಂಗಲ ಸ್ನಾನವನ್ನು ಮಾಡಿ ಆ ತಲೆಯನ್ನೆಲ್ಲ ಬಾಚಿ ಸಿಂಧೂರದ ತಿಲಕವನ್ನಿಟ್ಟು ಬೇಕಾದಂತಹ ಆಭರಣಗಳನ್ನೆಲ್ಲ ತೊಟ್ಟು ನೀನು ಬಾ ಬಾ ಹೋಗುವ ಅಲ್ಲಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳಾಗಿ ನೀನು ಉದಾಸೀನ ಮಾಡಿದ್ರಾಗಿದೆ. ಹೇಳು, ಬಾ ಹೋಗುವ. ಕ್ರೋಧಾಗಾರದ ಒಳಗೆ ಮುದುಡಿದಂತಹ ಕಮಲದೋಪಾದಿಯಲ್ಲೇ ನಾನು ಇದ್ದವಳು. ಅರೆತೆರೆದ ಬಾಗಿಲಿಂದ ಒಳಪ್ರವೇಶಿಸುವಾಗ ಚಕ್ರವರ್ತಿಯ ಟಿವಿಯಿಂದಲೇ ಒಳಪ್ರವೇಶ ಆಗುತ್ತದೆ ಅಂತ ಭಾವಿಸಿದ್ದೆ. ಚಕ್ರವರ್ತಿಯ ಟಿವಿಯಿಂದಲೇ ಪ್ರವೇಶವಾಗುತ್ತಿದ್ರೆ ಮುದುಡಿದ ತಾವರೆ ಅಲ್ಲಿಯೇ ಬೆಂದು ಹೋಗುತ್ತಿತ್ತು. ಹಾಗಲ್ಲ, ಎಂದಿನಂತೆಯೇ ನಲ್ನುಡಿಗಳನ್ನಾಡುತ್ತಾ ಬೆಂಗದಿರನಾಗದೆ ತಂಗದಿರನೋಪಾದಿಯಲ್ಲಿ ತಣುಪಾದ ಕಿರಣವನ್ನೇ ಚೆಲ್ಲುತ್ತಾ ಈ ಕಮಲ ಅರಳಬೇಕು ಅಂತ ಬಯಸ್ತಾ ಇದ್ದೀರಿ ಅಂತಾದ್ರೆ ಕ್ರೋಧಾಗಾರದ ಒಳಗೆ ಅಡಿಯಿಟ್ಟವರು ಸಮ್ರಾಟನಾದ ದಶರಥ ಅಲ್ಲ. ಅಯ್ಯೋ, ಸಿಂಹಾಸನದಲ್ಲಿ ಕುಳಿತರೆ ನಾನು ಅದೇ. ಆದರೆ ಇಲ್ಲಿಗೆ ಹೃದಯ ಸಿಂಹಾಸನದಲ್ಲಿ ಕುಳಿತವಳು ಅಲ್ಲಿಗೆ ಬರುವಾಗ ಅದು ಏನು ನನಗೆ ರಸಿಕತೆ ಇಲ್ಲ ಅಂತ ಭಾವಿಸಿದ್ಯಾ? ಹಾಗಾದ್ರೆ ಕೈಕೆಯ ಹೃದಯ ಸಿಂಹಾಸನವನ್ನು ಅಲಂಕರಿಸಿದ ವಲ್ಲಭನೇ. ವಯಸ್ಸಾದದ್ದು ದೇಹಕ್ಕೆ ಮಾತ್ರ, ಮನಸ್ಸಿಗಾಗಲಿಲ್ಲ. ಹೌದು. ಮತ್ತೆ ಎನ್ನ ಮನದಲ್ಲಿರುವ ಕ್ಲೇಶ ರಮಣ
ವಲ್ಲಭ, ಕೈಕಾ, ಕಲ್ಯಾಣ ಕಾಮನೆಯಿಂದಲೇ ಕೇಕಯ್ಯದವರೆಗೆ ಸಾಗಿ ಬಂದು ನನ್ನ ಕೊರಳಿಗೆ ಮಾಂಗಲ್ಯ ಬಂಧನವನ್ನು ಮಾಡುವ ಕಾಲದಲ್ಲಿಯೇ ನೆರೆದ ಕೂದಲನ್ನು ಹೊಂದಿದವರು ತಾವು. ಹೌದು, ಸ್ವಲ್ಪ ಸ್ವಲ್ಪ ಆಗಲೇ ಬೆಳ್ಳಗಾಗಿತ್ತು. ಆ ಕಾಲದಲ್ಲಿಯೇ ನಿಮ್ಮ ಅರಸಿಯಾಗಿ ನಿಮ್ಮೊಂದಿಗೆ ಸಾಕೇತಕ್ಕೆ ಸಾಗಿ ಬಂದ ಮೇಲಾದರು ನೀವಾಡುತ್ತಾ ಇದ್ದ ಮಾತು ಅಕ್ಷರಾಕ್ಷರದಿಂದ ನೀ ನನ್ನ ಯೌವನ ಕೈಕ ಅಂತ. ಹೌದೌದು, ನನ್ನ ಕೂದಲೇ ಬೆಳ್ಳಗಾದ್ರೂ ನೀನೊಂದು ದಿವಸವೂ ಮುಖ ಕಪ್ಪು ಮಾಡಿಕೊಳ್ಳಿ. ಹೌದಾ? ಯಾಕಂದ್ರೆ ಬಯಸಿ ಬಂದದ್ದು ಕಪ್ಪಾದ ಕೂದಲನ್ನಲ್ಲ ಸ್ವಾಮಿ, ಕಿವಿದರೆಯಿಂದ ಇಳಿಯಬಹುದಾದಂತಹ ನೆರೆತ ಕೂದಲು ಎಷ್ಟು ಬಿಳುಪಾಗಿದೆಯೋ ಅಷ್ಟೇ ಶುಭ್ರವಾಗಿರುವ ಹೃದಯವನ್ನು ನನ್ನ ಅರಸನ ನೊಲ್ಲಭ ಹೊಂದಿದ್ದಾರೆ ಎಂಬ ಕಾರಣದಿಂದ. ಸರಿ, ವಿಶಾಲವಾದಂತಹ ತಮ್ಮ ಎದೆಯಲ್ಲಿ ಇರಬಹುದಾದಂತಹ ಕೇಶ ರಾಶಿಯಲ್ಲಿ ನನ್ನ ತಲೆಯನ್ನಿರಿಸಿ ಪವಡಿಸುವ ಕಾಲದಲ್ಲಿ ನೆನಪಾಗುತ್ತಾ ಇದ್ದದ್ದು ಕೇಕಯ್ಯದ ದೇಶ. ತವರಿನಲ್ಲಿ ಯಾವ ಭದ್ರತೆ ನನಗೆ ಲಭ್ಯವಾಗುತ್ತಿತ್ತೋ ಆ ಭದ್ರತೆಯನ್ನು ನಿಮ್ಮ ಎದೆಯಲ್ಲಿ ಕಾಣುತ್ತಾ ಇದ್ದೆ. ಕಲ್ಯಾಣಾಂಗನಾಗಿ ನನ್ನ ಬದುಕಿನಲ್ಲಿ ಕಾಣಿಸಿಕೊಂಡವರು ನೀವು. ಪ್ರಾಸಂಗಿಕವಾಗಿ ಆಡಿದ್ರಿ. ಒಂದು ದಿವಸವಾದರೂ ನೀನು ದುಗುಡವನ್ನು, ದುಮ್ಮಾನವನ್ನು, ಕ್ಲೇಶವನ್ನು ಹೊಂದಿದ್ದನ್ನು ಕಾಣಲಿಲ್ಲ ಸಾಕೇತದಲ್ಲಿ. ಇಲ್ಲ, ನೋಡ್ಲಿಲ್ಲ. ಇಲ್ಲ ಸ್ವಾಮಿ, ನೀವಿರುವ ಕಾಲದಲ್ಲಿ ಹೇಗೆ, ಯಾಕೆ? ಇನ್ನು ನಾನು ಇಲ್ಲದೇ ಇರುವಾಗ ದುಃಖ ಮಾಡಿದ್ಯೋ ಗೊತ್ತಿಲ್ಲ ನನಗೆ. ನನ್ನ ಮುಂಭಾಗದಲ್ಲಿ ನೀನು ಒಂದು ದಿವಸ ದುಗುಡದಿಂದಿರಲಿಲ್ಲ. ನೀವಿಲ್ಲದೇ ಇದ್ದ ಕಾಲದಲ್ಲಿಯೂ ನಿಮ್ಮ ನೆವನದಿಂದ ದುಃಖವನ್ನು ಹೊಂದಿದವಳಲ್ಲ. ಸರಿ, ನನ್ನ ಆಶೋತ್ತರಗಳನ್ನೆಲ್ಲ ಈಡೇರಿಸುವುದಕ್ಕಾಗಿ ಕಟಿಬದ್ಧರಾಗಿ ನಿತ್ತವರು ನೀವು. ನಾ ಆಡಿದ್ದನ್ನು ಮಾಡುವುದು ಅಂತಲ್ಲ ಸ್ವಾಮಿ, ನಾ ಆಡುವ ಪೂರ್ವದಲ್ಲಿ ನನ್ನ ಆಶಯವನ್ನು ಅರಿತು ಮಾಡುತ್ತಾ ಇದ್ದವರು ನೀವು. ನನಗೆ ನೆನಪಿಲ್ಲ, ಮದುವೆಯಾಗಿ ಬಂದಲ್ಲಿಂದ ನನ್ನ ಅಂತಃಪುರಕ್ಕೆ ಬಾರದೆ ನೀವಿದ್ದ ದಿನ ನನಗೆ ನೆನಪಾಗುವುದಿಲ್ಲ. ಇಲ್ಲ, ನನಗೂ ನೆನಪಿಲ್ಲ ಯಾವ ದಿವಸ ಬರಲಿಲ್ಲ ಅಂತ. ಅಂದರೆ ಎಲ್ಲ ದಿವಸ ಬಂದಿದ್ದೇನೆ ಅಂತ. ನನ್ನಲ್ಲಿಗೆ ಬಾರದೆ ಸೂರ್ಯ ಅಸ್ತಮಿಸುವುದಿಲ್ಲ, ನನ್ನ ಮುಖ ಕಾಣದೆ ಸೂರ್ಯೋದಯವಾಗುವುದಿಲ್ಲ ಎಂಬ ದಾಂಪತ್ಯವನ್ನು ಬೆಳಗುತ್ತಾ ಇದ್ದ ನೀವೇ ಬದುಕಿನಲ್ಲಿ ಮೊದಲ ಬಾರಿ ಹೀಗೆ ಯಾಕೆ ಮಾಡಿದ್ರಿ ಸ್ವಾಮಿ? ಪ್ರತಿ ದಿವಸವೂ ಉದಯಿಸುವ ಸೂರ್ಯನನ್ನು ನಿನ್ನ ಮನೆಯಲ್ಲಿ ನಿಂತೇ ನೋಡಿದ್ ನಾನು. ಈಗ ಅದೇ ಸೂರ್ಯನೇ, ಅರಳಿಸಬೇಕಾದ ಸೂರ್ಯನೇ ಕೆರಳಿ ಕಮಲವನ್ನು ಸುಡುತ್ತೇನೆ ಅಂತ ಯಾಕೆ ಸ್ವಾಮಿ ನನ್ನ ಮೇಲೊಂದು ನಿಗ್ರಹವನ್ನು ಮಾಡುತ್ತಾ ಇದ್ದೀರಿ? ಅನುಗ್ರಹಕಾರಕರಾಗಬೇಕಾದ ನಿಮಗೆ ನನ್ನಲ್ಲಿ ಯಾವ ಅಪರಾಧವನ್ನು ಕಂಡ್ರಿ, ಯಾವ ದೋಷವನ್ನು ಕಂಡ್ರಿ? ಆದರೆ ಒಂದುಂಟು, ಸೂರ್ಯ ಸುಡ್ತೇನೆ ಅಂತ ಭಾವಿಸಿದ್ರು ಕಮಲ ಸ್ಥಾನ ಪಲ್ಲಟ ಆಗಲಿಲ್ಲ ಅಂತ ಆದರೆ ಸೂರ್ಯನಿಂದ ಸುಡ್ಲಿಕ್ಕೆ ಆಗುವುದೇ ಇಲ್ಲ, ಅರಳಿಸುವುದೇ. ಕಮಲ ಸ್ಥಾನ ಪಲ್ಲಟ ಆದರೆ ಸೂರ್ಯನ ಶಾಖವೇ ಸುಟ್ಟು ಬಿಡ್ತದೆ. ಸ್ವಾಮಿ, ಕಮಲಕ್ಕೆ ಇರಬಹುದಾದ ಕಾಸಾರವೇ ಶಾಶ್ವತ ನೆಲೆ ಅಂತ ತಿಳಿದ ಕಮಲಕ್ಕೆ ಆ ಕಾಸಾರದ ಬದುಕೇ ಕ್ಲೇಶದಾಯಕ ಅಂತ ಆದರೆ ಸ್ಥಾನ ಪಲ್ಲಟವಾಗದೆ ಮತ್ತೇನು ಮಾಡುವುದು? ಅಯ್ಯೋ, ಸ್ಥಾನ ಪಲ್ಲಟ ನೀರಿನಿಂದ ಮೇಲೆ ಬಂಡೆಗೆ ಬಿತ್ತು ಅಂತಾದರೆ ಕಮಲ ಅಂತ ನೋಡುವುದಿಲ್ಲ, ಸೂರ್ಯಕಿರಣ ಸುಡುವುದೇ. ಕಾಸಾರವೇ ಕೆಂಡವಾಗಿರುವ ಕಾಲದಲ್ಲಿ ಕೆಂಡಕ್ಕಿಂತ ಬಂಡೆಯಾದೀತು ಅಂತ ಮೇಲೆದ್ದು ಬಂದಿದ್ದೇನೆ. ಅಂದರೆ ನೀರು ಕುದಿಯಿತ? ನೀರು ಕುದ್ದದ್ದಲ್ಲ ಸ್ವಾಮಿ, ಮನಸ್ಸಿನ ಬೇಗುದಿ ನನ್ನನ್ನು ಸುಡುತ್ತಾ ಇದೆ. ಅದಕ್ಕೆ ಕಾರಣ ಆದದ್ದು ಕುದಿಯುತ್ತಾ ಇರುವ ನಿಮ್ಮ ಮನಸ್ಸು, ನಿಮ್ಮ ಹೃದಯ. ನನ್ನಲ್ಲಿ ಅವಿಶ್ವಾಸವ? ಪ್ರಭೋ, ಕೈಕೆಯ ಮುಖದಲ್ಲಿ ಆನಂದವನ್ನು ಕಾಣುವುದಕ್ಕಾಗಿ ಹಪಹಪಿಸ್ತಾ ಇದ್ದ ನಿಮಗೆ ನನ್ನ ಕಣ್ಣಲ್ಲಿ ಕಣ್ಣೀರಿಳಿಯುವುದನ್ನು ನೋಡಿ ಸಂತೋಷ ಪಡಬೇಕು ಅಂತ ಆಸೆ ಆಯಿತೋ ಹೇಳಿ? ಎಂಥ ವಾಕ್ಯ ಇದು ನಿನ್ನದು, ನನಗೆ ಅರ್ಥವೇ ಆಗುವುದಿಲ್ಲ. ಹೇಳುತ್ತೀರಿ ಬ್ರಹ್ಮರ್ಷಿಗಳಿಂದ ತೊಡಗಿ ಮಹರ್ಷಿಗಳು, ರಾಜರ್ಷಿಗಳು, ಕ್ಷತ್ರಿಯರೋ, ಧರಾಧಿಪಾಲಕರೋ ಸೇರಿ ಯಾವುದಾಗಬೇಕು ಅಂತ ಬಯಸ್ತಾ ಇದ್ದಾರೋ ಅದು ಧರ್ಮ. ಧರ್ಮಾಯ ನಮಃ, ಅಧರ್ಮಾಯ ನಮಃ ಇದ್ದ ಹಾಗೆ ಒಂದೆಡೆಯಲ್ಲಿ ಸಂತೋಷ, ಒಂದೆಡೆಯಲ್ಲಿ ಕ್ಲೇಶ ಅಂತಃಪುರದಲ್ಲೇ ಕಾಣಿಸ್ತಾ ಇದೆ. ಅದೇ ನಾನು ವಿಧಿಯ ವೈಚಿತ್ರ್ಯವನ್ನು ಹೇಳಿದ್ದಷ್ಟೇ. ಅಲ್ಲಿ ಎಷ್ಟು ಸಂತೋಷದ ಮುಖ ಕಾಣಿಸ್ತದೆ, ಅಷ್ಟು ಸಂತೋಷ ಇರುವಾಗ ಇಷ್ಟು ದುಃಖ ಬೆಂಗಡೆಯಲ್ಲಿ ಇರಬಹುದು ಅಂತ ಯಾವನಿಗೆ ಊಹಿಸಲಿಕ್ಕೂ ಸಾಧ್ಯ ಇಲ್ಲ. ಈ ದುಃಖ ನೋಡಿದರೆ ಬಾಕಿದ್ದವರಿಗೆ ಸಂತೋಷ ಇದ್ದೀತು ಅನ್ನುವುದನ್ನು ಕಲ್ಪಿಸಲಿಕ್ಕೂ ಬರಲಿಕ್ಕಿಲ್ಲ. ಅಷ್ಟು ವಿಪರೀತವಾದದ್ದು ಒಂದೇ ಕ್ಷಣದಲ್ಲಿ ಕಾಣಿಸ್ತಾ ಉಂಟಲ್ಲ, ಒಂದೇ ಸ್ಥಳದಲ್ಲಿ ಅಂತ ಆಡಿದ್ದಷ್ಟೇ. ಪ್ರಭೋ, ಅಲ್ಲಿ ಬೆಳಗುತ್ತಾ ಇರುವ ಬೆಳಕಿನ ಪ್ರತಿಫಲನ ಈ ಅಂತಃಪುರಕ್ಕೆ ಆಗಬೇಡವೋ ಹೇಳಿ? ಇಲ್ಲಿ ಬೆಳಗಬೇಕು ಅಂತಾದ್ರೆ, ಆಗಬೇಕಾದ್ರೆ ಬಾಗಿಲು ತೆರೀಬೇಕಲ್ಲ. ಬಾಗಿಲು ಮುಚ್ಚಿ ಕುಳಿತು ಮನೆ ಕತ್ತಲೆ ಅಂತ ಹೇಳಿದರೆ ಆಗ್ತದೆ? ಬಾಗಿಲು ತೆರೆದ್ರೆ ಬೆಳಕು ಬರ್ತದೆ. ಮನಸ್ಸೇ ಮುಚ್ಚಿದ ಮೇಲೆ ಬಾಗಿಲು ತೆರೆದಿಟ್ಟು ಪ್ರಯೋಜನ ಏನು ಸ್ವಾಮಿ? ನೀನು ಯಾವಾಗಲೂ ಮುಚ್ಚಿದ ಮನಸ್ಸಿನಿಂದ ವ್ಯವಹರಿಸಿದವಳೇ ಅಲ್ಲ, ಏನಿದ್ರು ಮನಸ್ಸು ತೆರೆದು ನನ್ನೊಂದಿಗೆ ಹೇಳಿದವಳು. ನನಗೆ ಮುಚ್ಚಿ ಅಭ್ಯಾಸ ಇಲ್ಲ ಸ್ವಾಮಿ, ಬಿಚ್ಚಿಯೇ ನಿಮ್ಮ ಮುಂಭಾಗದಲ್ಲಿ ಆಡುತ್ತಾ ಇದ್ದವಳು. ಮುಚ್ಚಿದ್ದು ನನ್ನ ಮನಸ್ಸಲ್ಲ, ನಿಮ್ಮ ಮನಸ್ಸು. ನನ್ನ ಮನಸ್ಸು ಮುಚ್ಚಿದ್ದ? ಪ್ರಭೋ, ನೇರವಾಗಿ ಪ್ರಶ್ನಿಸ್ತಾ ಇದ್ದೇನೆ. ಅದಿತ್ತು ಹೇಳು. ಅರಮನೆಯಲ್ಲಿ ಏನ್ ನಡೀತಾ ಇದೆ ಸ್ವಾಮಿ? ಅಲ್ಲಿ ಪಟ್ಟಬಂಧ ಮಹೋತ್ಸವ, ಪಟ್ಟಾಭಿಷೇಕ. ಯಾರಿಗೆ ಪ್ರಭು?
ಅಯ್ಯೋ, ರಾಮನಿಗೆ ಊರಿಗಿಡಿ ಗೊತ್ತುಂಟು, ನಿನ್ನ ನನ್ನ ಹತ್ರ ಹೊಸತ್ತೆ ಕೇಳುತ್ತೆ. ನಮ್ಮ ರಾಮನಿಗಲ್ವ? ಆಕೋ ರಾಮನನ್ನು ಯಾವ ಕ್ಷಣದಲ್ಲಿ ಆದರೂ ಪ್ರತ್ಯೇಕವಾಗಿರಿಸಿ ಭರತ ಬೇರೆ, ರಾಮ ಬೇರೆ, ಲಕ್ಷ್ಮಣ ಬೇರೆ, ಶತ್ರುಘ್ನ ಬೇರೆ ಅಂತ ಮಾಡಿದವಳು ಕೈಕೆ. ಯಾರೂ ಅಯೋಧ್ಯೆಯಲ್ಲಿ ಮಾಡಲಿಲ್ಲ. 4 ಮಂದಿ ಮಕ್ಕಳನ್ನು ಏಕಪ್ರಕಾರವಾಗಿ ಕಂಡಿದ್ದಾರೆ. ಒಂದು ಮಾತು ನನಗೆ ಹೇಳಬೇಕು ಅಂತ ಕಾಣಲಿಲ್ವ ಸ್ವಾಮಿ ನಿಮಗೆ? ಏನಂತ? ರಾಮನಿಗೆ ಪಟ್ಟವನ್ನು ಕಟ್ಟುತ್ತಾ ಇದ್ದೇನೆ, ಕೈಕಾ ನನ್ನೊತ್ತಿಗಿದ್ದು ಸಂಭ್ರಮದಲ್ಲಿ ಪಾಲ್ಗೊಳ್ಳಬೇಕು, ನೀನಿಲ್ಲದೆ ಅಪೂರ್ಣ ಆಗ್ತದೆ ಅಂತ ಒಂದು ಮಾತು ರಾಮನ ಪಟ್ಟಾಭಿಷೇಕದ ವಾರ್ತೆಯನ್ನು ನಿಮ್ಮ ಪ್ರೇಮದ ರಸಿಯಾದ ಕೈಕೆಗೆ ಆಡಬೇಕು ಅಂತ ಕಾಣಲಿಲ್ವ ಸ್ವಾಮಿ? ಅಲ್ಲ, ದೂರಾಗಿ ಹೋದ್ಲು ನಾನು. ಈಗ ನಿನಗೆ ವರ್ತಮಾನವೇ ಗೊತ್ತಾಗಲಿಲ್ವ? ವರ್ತಮಾನ ತಿಳಿಯಲಿಲ್ಲ ಅಂತ ಆತ್ಮವಂಚನೆ ಮಾಡುವುದಿಲ್ಲ ಸ್ವಾಮಿ, ತಿಳಿದೇ ಹೀಗೆ ವ್ಯವಹರಿಸ್ತಾ ಇರುವುದು. ಆದರೆ ತಿಳಿಯಬೇಕಾದವರಿಂದ ತಿಳಿಯಲಿಲ್ಲ, ತಿಳಿಯಬೇಕಾದ ಹಾಗೆ ತಿಳಿಯಲಿಲ್ಲ. ನಾನು ಒಟ್ಟು ಅವಸರದಲ್ಲಿ ಯಾರತ್ರ ಹೇಳಲಿಲ್ಲ, ಇದನ್ನು ರಾಮನ ಹತ್ರ ಮಾತ್ರ ಹೇಳಿದ್ದು ಪಟ್ಟಾಭಿಷೇಕ ಅಂತ. ಆಕ್ಷೇಪಿಸ್ತೇನೆ ಅಂತ ತಿಳಿಯಬೇಡಿ ಸ್ವಾಮಿ. ಕೌಸಲ್ಯಕ್ಕನ ಮನೆಯಲ್ಲಿ ದಾನ ಧರ್ಮಾದಿಗಳು, ದಕ್ಷಿಣಾದಿಗಳು ನಡೀತಾ ಇದೆ. ಬ್ರಾಹ್ಮಣ ಭೋಜನ, ಸುಹಾಸಿನಿ ಭೋಜನ ಎಲ್ಲ ಆಗ್ತಾ ಉಂಟು. ಹೌದು, ಅಲ್ಲಿಗೆ ವಿಷಯ ಗೊತ್ತಾಗಲೇಬೇಕಲ್ಲ. ನಿನ್ನೆ ದಿವಸ ಗುರುಗಳಾದ ವಸಿಷ್ಠರು ರಾಮನಿಗೆ ಬೇಕಾದಂತಹ ವಿಧಿವಿಧಾನಗಳನ್ನೆಲ್ಲ ಮಾಡಿಸುವುದಕ್ಕೆ ಮುಂದಾಗಿದ್ದಾರೆ. ಎಲ್ಲ ಕೌಸಲ್ಯರ ಮನೆಯಲ್ಲಿ ಅದು. ಸುಮಿತ್ರಕ್ಕನ ಮನೆಯಲ್ಲಿಯೂ ನಡೀಬೇಕಾದಷ್ಟು ಒಂದಷ್ಟು ನಡೀತಾ ಉಂಟು. ಅಮ್ಮ ಮತ್ತೆ ಲಕ್ಷ್ಮಣನಿಗೆ ಸುದ್ದಿ ಗೊತ್ತಾದ್ರೆ ಅಮ್ಮನ ಹತ್ರ ಹೇಳದೇ ಇರ್ತಾನಮ್ಮ. ಕೌಸಲ್ಯಕ್ಕನಿಗೆ ತಿಳಿಲೇಬೇಕು, ಸುಮಿತ್ರೆಗೆ ತಿಳಿಯದೇ ಇರ್ತದ. ಕೈಕೆ ಒಬ್ಬಳು ಈ ಅಂತಃಪುರದಲ್ಲಿ ಯಾರ ಮನೆಯಲ್ಲಿ ಇದ್ದೂ ಇಲ್ಲದೆ ಇದ್ದ ಹಾಗೆ ಅಲ್ವಾ? ಯಥಾರ್ಥಕ್ಕಾದರೆ ನಿನ್ನ ಹತ್ರ ಹೇಳಲಿಕ್ಕೆ ಅಂತ ಸಂಜೆ ಹೊತ್ತಿಗೆ ಅರಮನೆ ಹತ್ರ ಬಂದಿದ್ದೆ ನಾನು. ಬರುವ ಕಾಲಕ್ಕೆ ಪ್ರತಿಹಾರಿ ಹೇಳಿದ, ಅಮ್ಮನವರು ಇಲ್ಲಿಲ್ಲ, ಕಣ್ಣು ದೊಡ್ಡದು ಮಾಡಿಕೊಂಡು ಹೋಗಿದ್ದಾರೆ ಅಂತ. ನೀನು ಬಹುಶಃ ಕೌಸಲ್ಯರ ಮನೆಗೆ ಹೋಗಿರ್ಬೇಕು ಅಂತ ಭಾವಿಸಿದೆ. ಪ್ರಭೋ, ಓ ತಪ್ಪು ತಿಳಿಯಬೇಡಿ. ನನ್ನ ಅಪ್ಪನಿಗಾದ್ರೂ ಒಂದು ಮಾತು ಹೇಳಿದ್ದೀರಾ? ಇಲ್ಲ, ಹೇಳಲಿಲ್ಲ. ಯಾಕೆ ಸ್ವಾಮಿ? ತಕ್ಷಣಕ್ಕೆ ನಿರ್ಣಯ ಮಾಡಿದ ಪಟ್ಟಾಭಿಷೇಕ ಅಲ್ವೋ, ಅಲ್ಲಿಗೆ ಹೇಳಿ ಸುದ್ದಿ ಮುಟ್ಟಿಸುವಷ್ಟು ವ್ಯವಧಾನ ಇಲ್ಲಿದು. ನಿನ್ನೆ ನಿರ್ಣಯ ಮಾಡಿದ್ದು ಇವತ್ತು ಪಟ್ಟಾಭಿಷೇಕ. ಈ ಅವಸರದಲ್ಲಿ ಕಾರ್ಯಕ್ರಮ ನಿರ್ಣಯ ಮಾಡುವಾಗ ಆಗುವ ಸಮಸ್ಯೆ ಅದು. ಕೈಕೆಗೆ ಹೇಗೂ ತಿಳಿಯುತ್ತದೆ, ಕೈಕೆ ತಿಳಿಯಲೇಬೇಕು ಅಂತ ಇಲ್ಲ ಅವಸರದ ನಿರ್ಣಯ. ಅಲ್ಲ, ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕ ಆಗೋಗಿ ಕೈಕೆಗೆ ತಿಳಿಸಲೇಬೇಕಾದದ್ದು ವಿಧಿ ಅಲ್ಲ. ಅಲ್ಲ, ಕ್ರಮ ಸಂಬಂಧಿಕರು ಹೌದು. ಈಗ ಮಿಥಿಲೆಗೂ ಹೇಳಲಿಲ್ಲ. ದಶರಥನ ಪರಿಧಿಯೊಳಗೆ ಕೈಕೆಯೂ ಇಲ್ಲ, ಕೇಕೆಯೂ ಇಲ್ಲ. ಅಲ್ಲ, ಮಿಥಿಲೆಗೂ ಹೇಳಿಕೆ ಕೊಡಲಿಲ್ಲ. ಈಗ ಇಲ್ಲಿಗೆ 4 ಮಂದಿ ಸೊಸೆಯರನ್ನು ಕೊಟ್ಟ ಮನೆ ಅಲ್ವಾ ಅದು? ಅಲ್ಲ, ಹೇಳಿದ್ ನಾನು. ಹೆಣ್ಣು ಕೊಟ್ಟವರಿಗೂ ಇಲ್ಲ, ಹೆಣ್ಣು ತಂದವರಿಗೂ ಇಲ್ಲ ಅಲ್ವಾ ಸ್ವಾಮಿ? ಓ, ಈಗ ನೀವಾಗೊಂದು ಮಾತಾಡಿದ್ರಲ್ಲ, ಸದಾಕಾಲ ಪತಿಯ ಧರ್ಮ ಕಾರ್ಯದಲ್ಲಿ ಪ್ರೇರೇಪಣೆಯನ್ನು ಮಾಡುತ್ತಾ ಇರಬೇಕಾದವಳು ಹೆಂಡತಿ ಸತಿ. ಅವಳು ಅಲಂಕರಿಸುವುದು ಪತಿಯ ಪ್ರೇಮಕ್ಕಾಗಿಯೇ, ಪತಿಯ ಮನಸ್ಸಂತೋಷಕ್ಕಾಗಿ. ಪತ್ನಿ ಎಂಬ ಶಬ್ದಕ್ಕೆ ಹಾಗೆ ಅರ್ಥ ಅಂತಲ್ವ ಸ್ವಾಮಿ? ಶಾಸ್ತ್ರ ಹೇಳುವುದು ಹಾಗೆ. ಪತಿಯನ್ನು ಸದ್ಧರ್ಮದಲ್ಲಿ ಪ್ರೇರೇಪಿಸುವ, ಪತಿಯನ್ನು ಯಜ್ಞಯಾದಾದಿಗಳಲ್ಲಿ ಪ್ರೇರೇಪಿಸುವ, ಪತಿ ವ್ರತ ಸತ್ಯ ಶುಚಿತ್ವದಿಂದ ಭ್ರಷ್ಟನಾಗದಂತೆ ರಕ್ಷಿಸುವ, ಇದೆಲ್ಲವನ್ನು ಯಾರು ಮಾಡುತ್ತಾಳೋ ಅವಳು ಪತ್ನಿ ಎಂಬ ಶಬ್ದಕ್ಕೆ ಅರ್ಹಳಾಗುತ್ತಾಳೆ ಅಂತ ನಾ ಕೇಳಿ ತಿಳಿದದ್ದು ಸ್ವಾಮಿ. ನನಗೀಗ ನೀವು ಸತ್ಯದಿಂದ ಚ್ಯುತರಾಗದ ಹಾಗೆ, ಧರ್ಮದಿಂದ ಭ್ರಷ್ಟರಾಗದ ಹಾಗೆ, ನೀತಿಯಿಂದ ತಪ್ಪದ ಹಾಗೆ ನಿಮ್ಮನ್ನು ಪ್ರೇರೇಪಿಸಬೇಕು ಅಂತ ಈ ಕಾಲದಲ್ಲಿಯೂ ಕಾಣಿಸ್ತಾ ಇದೆ ಸ್ವಾಮಿ. ಅಲ್ಲ, ಬೇಕಾದ್ದೇ ಅದು. ಈಗ ಎಲ್ಲಿ ತಪ್ಪಿದ್ದು ಅಂತ ಹೇಳ್ಬೇಕಷ್ಟೇ ಇರೋದು. ಅಂದರೆ ಈಗ ನೀವು ಚಕ್ರವರ್ತಿಯಾಗಿ ಈ ಕ್ಷಣಕ್ಕೂ ಸಾಕೇತವನ್ನು ಆಳುತ್ತಾ ಇದ್ದೀರಿ. ಪಟ್ಟಬಂಧವನ್ನು ಹಸ್ತಾಂತರಿಸಿದ್ರಿ ಅಂತ ಆದರೆ ನಾಳೆ ಸಾಕೇತದ ಸಮ್ರಾಟನಾಗಿ ಕಾಣಿಸಬಹುದಾದವನು ಶ್ರೀರಾಮಚಂದ್ರ. ಹೌದು, ಮತ್ತೆ ಅವನಿಗೆ ಸಿಂಹಾಸನ. ಹೌದಾ? ನಾವು ವಿಶ್ರಾಂತ ಜೀವನ. ಹೌದಾ? ನೀವು ವಿಶ್ರಾಂತ ಜೀವನಕ್ಕೆ ತೆರಳುವ ಪೂರ್ವದಲ್ಲಿ, ವಿಶ್ರಮಿಸುವ ಪೂರ್ವದಲ್ಲಿ, ನೀವು ವಿರಮಿಸಲಾಗದೇ ಇದ್ದದ್ದನ್ನು, ನೀವು ಕೈದಾಟಿಸುವುದಕ್ಕಾಗದೇ ಇದ್ದದ್ದನ್ನು ಕಳಚಿಕೊಳ್ಳಬೇಡುವ, ಕಳೆದುಕೊಳ್ಳಬೇಡುವ. ಅದೆಲ್ಲ ಮತ್ತೆ ಮಾತಾಡೋಕೆ ಅಲ್ಲಿಯ ಸಂಭ್ರಮ ಕೇಳು. ನಾವು ಒಮ್ಮೆ ಅಲ್ಲಿಗೆ ಹೋಗುವ, ಪಟ್ಟಾಭಿಷೇಕ ಒಂದಾಗಲಿ. ಸ್ವಾಮಿ, ಸ್ವಲ್ಪ ಹತ್ತಿರ ಬಂದು ನನ್ನ ಎದೆಗೆ ಕಿವಿಗೊಡಿ. ಅದಕ್ಕಿಂತ ಭೀಕರವಾದ ಅಪಘಾತದ ಅಪಾಯದ ಸೂಚನೆಗಳು ಹೃದಯದಲ್ಲಿ ಬಡಿಯುತ್ತಾ ಉಂಟು. ಅದಕ್ಕಿಂತ ಹೆಚ್ಚಿನ ಶಬ್ದ ಆಗುತ್ತಾ ಉಂಟು. ಹೌದಾ? ನಿಮಗಲ್ಲಿನ ಸಂಭ್ರಮ ಕೇಳುತ್ತದೆ, ಇಲ್ಲಿನ ಬೇಗುದಿಯ ಶಬ್ದ ಕೇಳುವುದಿಲ್ಲ. ಅದನ್ನೇ ಹೇಳಿದ್ದು, ಕೈಕೆ ದೂರ ಆಗುತ್ತಾ ಇದ್ದಾಳೆ, ಎಲ್ಲಿಯೋ ಇದ್ದದ್ದು ಹತ್ತಿರ ಆಗುತ್ತಾ ಉಂಟು ಅಂತ. ಅಲ್ಲ, ಇದು ಲೋಕದಲ್ಲಿ ಎಲ್ಲಾ ತಾಯಂದ್ರಿಗೂ ಬರುವ ಸಮಸ್ಯೆಯೋ ಅಂತ. ಯಾವುದು? ಅಲ್ಲ, ಕಾಣೋದು ನನಗೆ ಪಕ್ಕನೆ. ಮಕ್ಕಳ ಮೇಲೆ ಪ್ರೀತಿ ತೋರಿಸಿದ್ರೆ ಅವ ಗಂಡನ ಮೇಲೆ ಅವಳಿಗೆ ಸ್ವಲ್ಪ, ಈಗ ನನ್ನ ಹತ್ರ ಮೊದಲಿನಷ್ಟು ಪ್ರೀತಿ ಇಲ್ಲ. ಎಲ್ಲ
ಅದು ಹಂಚಿ ಹೋಗ್ತದೆ ಅಂತ ಭಾವಿಸ್ತೀಯ. ಮಕ್ಕಳಲ್ಲಿ ತೋರಿಸುವ ಪ್ರೀತಿಯೇ ಬೇರೆ, ಹೆಂಡತಿ ಹತ್ರ ತೋರಿಸುವ ಪ್ರೀತಿಯೇ ಬೇರೆ. ಹೆಂಡತಿ ಹತ್ರ ತೋರಿಸುವ ಪ್ರೀತಿ ಮಕ್ಕಳ ಹತ್ರಕ್ಕಾಗುವುದಿಲ್ಲ, ಮಕ್ಕಳಿಗೆ ತೋರಿಸುವ ಪ್ರೀತಿ ಹೆಂಡತಿ ಹತ್ರಕ್ಕಲ್ಲ. ಅಷ್ಟು ವ್ಯತ್ಯಾಸ ಇಲ್ವ ಅದಕ್ಕೆ? ಅದಿತ್ತು ಸ್ವಾಮಿ, ನಿಮ್ಮಷ್ಟು ಅನುಭವ ಇದ್ದವಳಲ್ಲ ನಾನು. ಅಲ್ಲ, ನಾನು ಅನುಭವದಿಂದಲೇ ಹೇಳಿದ್ದು. ಈಗ ನೀನು ಅಲ್ಲಿ ರಾಮನ ಅಭ್ಯುದಯವನ್ನು ನಾನು ನಿರೀಕ್ಷಿಸ್ತೇನೆ, ಅದನ್ನು ಹಾರೈಸ್ತೇನೆ ಅಂತ ಮಾತ್ರಕ್ಕೆ ನಿನ್ನಲ್ಲಿ ಪ್ರೀತಿ ಕಡಿಮೆ ಅಂತ ಯಾಕೆ ತಿಳಿಯುತ್ತೇನೆ? ಅದಿತ್ತು ಸ್ವಾಮಿ, ನಿಮ್ಮಲ್ಲಿ ವಾದವೂ ಇಲ್ಲ ನನ್ನದು. ನೀವು ಆಡಿದ ಹಾಗೆ ನೀವು ಮಕ್ಕಳ ಮೇಲೆ ತೋರಿಸುವ ಪ್ರೀತಿಯ ಬಗ್ಗೆ ನನ್ನ ಆಕ್ಷೇಪವೂ ಇಲ್ಲ, ನನ್ನ ಪ್ರಶ್ನೆಯೂ ಇಲ್ಲ. ನನ್ನ ಮೇಲೆ ತೋರಿಸುವ ಪ್ರೀತಿ ತೋರಿಸಲೇಬೇಕಾದ ಪ್ರೀತಿ. ಈಗ ನೀವು ತೋರಿಸದೇ ಇದ್ರೆ ಚ್ಯುತರಾಗಬಹುದಾದ ಸ್ಥಿತಿ. ಅಲ್ಲಿಗೆ ತೋರಿಸದೇ ಇದ್ದರೆ ಅನ್ನೋ ಒಂದು ಪ್ರಯೋಗ ಯಾಕೆ ಉಂಟಲ್ಲ? ಉಂಟು ಸ್ವಾಮಿ. ಈಗ ಪ್ರೀತಿ ಇಲ್ಲದೇ ಇದ್ರೆ ನಾನೀಗ ಈ ಸಂದರ್ಭದಲ್ಲಿ ಬರ್ತೇನೆ, ಅಲ್ಲಿ ಅದನ್ನು ಬಿಟ್ಟು. ಆದೀತು ಸ್ವಾಮಿ, ಪ್ರೀತಿ ಇರುವ ಕಾರಣಕ್ಕೆ ಅಲ್ಲೋ ಬಂದದ್ದು. ಮುಂದಾಗುವುದನ್ನು ಬಿಡುವ, ಹೋಗುವ. ಈಗ ನಡೀತಾ ಇರುವುದನ್ನು ಕ್ಷಣಕ್ಕೆ ಮರೆಯುವ. ಯಾಕಂದ್ರೆ ನಮ್ಮ ಬದುಕು ನೆಲೆಯಾದದ್ದು ಹಿಂದಿನಿಂದ. ಅಲ್ಲ, ನೀನಲ್ಲಿಗೆ ಬಾರದೀಗ ಪಟ್ಟವಂತ ಮಹೋತ್ಸವ ಮುಂದೆ ಹೋಗುವುದಿಲ್ಲ. ಹೊರಡುವ ಸ್ವಾಮಿ, ಹೊರಡುವ. ನಾನು ಹೊರಡಬೇಕೆಂಬ ಕಾರಣದಿಂದಲೇ ನಿರೀಕ್ಷಿಸ್ತಾ ಇರುವುದು, ನಿಮ್ಮೊಟ್ಟಿಗೆ ಸಾಗಬೇಕು. ಇದೀಗ ಹೊರಡಲಿಕ್ಕೆ ಬೇಕಾದ ಸಿದ್ಧತೆ ನಿನ್ನನ್ನು ನೋಡಿದರೆ. ನೀವು ಬಂದ ಮೇಲೆ ಸಿದ್ಧ ಆಗುವುದಕ್ಕೆ ಎಷ್ಟೊತ್ತು ಸ್ವಾಮಿ? ಹಿಂದಿನದ್ದನ್ನು ನೆನಪು ಮಾಡಿಕೊಳ್ಳಿ ಸ್ವಲ್ಪ. ಎಂಥದ್ದು ಹಿಂದಿನದ್ದು? ಸಾಕೇತ ಸಮ್ರಾಟನಾಗಿ ಮಕ್ಕಳನ್ನು ಪಡೆಯುವ ಪೂರ್ವದಲ್ಲಿ ನೀವು ಅರಸ, ನಾನು ಅರಸಿ, ನೀವು ಸಮ್ರಾಟ, ನಾ ಸಮ್ರಾಜ್ಞಿ. ಈ ನೆಲೆಯಿಂದ ನಾವು ಸದಾ ಒಟ್ಟಿಗೆ ಸಂಚರಿಸ್ತಾ ಇದ್ದ ಮದುವೆಯ ಪ್ರಾರಂಭದ ದಿನಗಳು. ಆಗ ನಾವೊಮ್ಮೆ ದೇವ ಸಹಾಯಕ್ಕಾಗಿ ನೀವು ಹೊರಟಾಗ ನಿಮ್ಮೊಟ್ಟಿಗೆ ನಾ ಸಾಗಿ ಬಂದದ್ದು ನೆನಪುಂಟ ಸ್ವಾಮಿ ನಿಮಗೆ? ಯುದ್ಧಕ್ಕೋದ್ ನಾನು. ಹೌದು ಹೌದು. ಅನೇಕ ಶತ್ರುಗಳನ್ನು ಮರ್ದಿಸಿದ ಸಾಮರ್ಥ್ಯ ಇದ್ದ ನಿಮಗೂ ದಾನವನೊಂದಿಗೆ ಸಂಘರ್ಷವನ್ನು ಮಾಡುತ್ತಾ ಇದ್ದ ಕಾಲದಲ್ಲಿ ಅರೆ ಕ್ಷಣವಾದರೂ ಮೂರ್ಛೆ ತಪ್ಪಿದಂತಹ ಸ್ಥಿತಿ ಒದಗಿ ತಿಮಿಧ್ವಜನ ಕಾಳ. ಹೌದು. ನಿಮ್ಮನ್ನು ಶೈತ್ಯೋಪಚಾರವನ್ನು ಗೊಳಿಸಿ ನಿಮ್ಮನ್ನು ಮರಳಿ ಚೇತನ ಬರುವ ಹಾಗೆ ಭೀತಚೇತಸರಾದಂತಹ ಸೇನಾವರ್ಗಕ್ಕೂ ಧೈರ್ಯವನ್ನು ತುಂಬುತ್ತಾ ನಿಮ್ಮನ್ನು ಎಬ್ಬಿಸಿದವಳು ನಾನು. ರಥವನ್ನು ನಡೆಸಿದ ಸಾರಥ್ಯ, ನಿಮ್ಮನ್ನು ಪುನಶ್ಚೇತನಗೊಳಿಸಿದ ಸಹಾಯ, ಎರಡನ್ನು ನಿರ್ಲಕ್ಷಿಸಿ ತಾವಾಡಿದ ಮಾತು, ಎರಡಕ್ಕೂ ಪ್ರತ್ಯೇಕವಾಗಿ ಒಂದೊಂದು ವರಗಳನ್ನು ಕೊಡ್ತೇನೆ. ಹೌದಲ್ಲ? ಹೌದಾ? ನಾ ಕೇಳಿದ್ನೋ ಸ್ವಾಮಿ? ನೀನು ಕೇಳಲಿಲ್ಲ, ಬೇಡ ಅಂತ ಆಡಿದೆ. ಹೌದು. ನೀವೇನಾಡಿದ್ರಿ ಸ್ವಾಮಿ? ಅಲ್ಲ, ತೆಕ್ಕೋ ಹೇಳಿದೆ. ಬೇಡ ಆಡಿದಾಗ ನೀವೊಂದು ಮಾತಾಡಿದ್ದು ನೆನಪು ಮಾಡಿಕೊಳ್ಳಿ ಸ್ವಾಮಿ. ಏನು ಮಾತಾಡಿ? ಕೊಡ್ತಾ ಇರುವುದು ಕೇವಲ ಕೈಕೆಯ ಪತಿ ಅಂತ ತಿಳಿಯಬೇಡ, ಸೂರ್ಯವಂಶದ ಸಮ್ರಾಟನಾದ ಚಕ್ರವರ್ತಿ ದಶರಥನಿಗೆ ಕೊಡ್ತಾ ಇರುವ ವರದ್ವಯಗಳು ಅಂತ ಆಡಿದ್ರಿ. ಹೌದಾ? ಹೌದು. ಚಕ್ರವರ್ತಿಯಾಗಿ ಸೂರ್ಯವಂಶದ ಸಮ್ರಾಟನಾಗಿ ತಾವೀಗ ಆ ಪದದಿಂದ ಇಳಿಯುವ ಹೊತ್ತು, ರಾಮ ಏರುವ ಹೊತ್ತು. ಚಕ್ರವರ್ತಿಯಾಗಿ ಕೊಟ್ಟಂತಹ ಎರಡು ವರಗಳು ನ್ಯಾಸಭೂತವಾಗಿ ನಿಮ್ಮಲ್ಲಿ ಹಾಗೆಯೇ ಇಟ್ಟಿದೆ. ಈಗ ನಾ ಇರಿಸಿದ್ದೇನೆ. ಹೌದು, ನೀನು ಕೇಳಲಿಲ್ಲ, ನಾನು ಕೊಡಲಿಲ್ಲ. ಕೊಡದೆ ನೀವು ಆ ಪದದಿಂದ ಕೆಳಗಿಳಿದ್ರೆ ಏರಿದವರೆಲ್ಲ ಕೊಡುವುದಕ್ಕಿದ್ದವರ ಅಲ್ಲ ಸ್ವಾಮಿ. ಅದು ಇಲ್ಲ. ಸಮ್ರಾಟನೇ ಕೊಡುವುದಾದ್ರೂ ನನ್ನ ವರನೇ, ನನ್ನ ವರಮನೋಹರನೇ ನನಗೆ ಕೊಡಬೇಕಾದ. ಅಲ್ಲ, ಸಿಂಹಾಸನದಿಂದ ಕೊಡ ಮಾಡಲ್ಪಡುವ ವರ ಅಲ್ಲ ಅಲ್ವಾ? ಸಿಂಹಾಸನ ಏರಿರುವಂತಹ ಚಕ್ರವರ್ತಿ ಹೇಳಿದ್ದಷ್ಟೇ. ಹೌದು. ಸಿಂಹಾಸನವನ್ನೇರಿದ ಚಕ್ರವರ್ತಿಯಾಗಿ ಕೈಕೆಯ ಮನೋರಥವನ್ನು ಬೆಳಗಿದ ಮುನ್ನಡೆಸುವ ಸಾರಥಿಯಾಗಿ ನೀವೇ ಕೊಡಬೇಕಾದ ಎರಡು ವರಗಳನ್ನು ಇರಿಸಿಕೊಂಡು ಹೇಗೆ ಸ್ವಾಮಿ ನೀವು ಅವನಿಗೆ ಪಟ್ಟ ಕಟ್ಟುತ್ತೀರಿ?
ಕೈಕ ವಲ್ಲಭ, ಮನುಷ್ಯ ಸ್ವಭಾವ ಹೇಗೆ ಗೊತ್ತೋ, ನಮಗೊಬ್ಬನಲ್ಲಿ ಹಿತ ಉಂಟು ಅಂತಾದ್ರೆ ಅವ ನಮಗೆ ಸ್ವಲ್ಪ ಅಪಚಾರವಾಗುವುದನ್ನು ಮಾಡಿದ್ರು ನಾವು ಅದನ್ನು ಸಹಿಸ್ತೇವೆ ಅಲ್ವಾ. ಎಂಥದೋ ಗೊತ್ತಿಲ್ಲದೆ ಆಗಿರಬೇಕು, ದೊಡ್ಡ ವಿಷಯ ಏನಿಲ್ಲ. ನಮ್ಮವರಲ್ವ, ನಮ್ಮವರಲ್ವ. ನಮಗೆ ಮೊದಲೇ ಏನಾದ್ರೂ ಒಂದು ಆಗ್ರಹ ಉಂಟು ಅಂತಾದ್ರೆ ಅವ ನಿಜವಾಗಿ ಸರಿಯಾದದ್ದನ್ನು ಮಾಡಿದ್ರೆ ಅದರಲ್ಲಿ ಎಂಥದ್ದು ಕೆಡುಕು ಅಂತ ಹುಡುಕುತ್ತೇವೆ ಅಲ್ವಾ. ನಾವು ಪ್ರೀತಿಸುವವರಲ್ಲಿನ ದೋಷ ಗುಣವಾಗುತ್ತದೆ, ನಾವು ದ್ವೇಷಿಸುವವರಲ್ಲಿನ ಗುಣವೂ ದೋಷವಾಗುತ್ತದೆ. ನನ್ನ ಕೈಕೆಯಲ್ಲಿ ಇಂಥದ್ದೊಂದು ಮುಖ ಉಂಟು ಅಂತ ನನಗೊತ್ತು ಹೊಸ ಪರಿಚಯ ಆದದ್ದು. ಏನು ಸ್ವಾಮಿ? ಇಷ್ಟರವರೆಗೆ ನಿನ್ನಲ್ಲಿ ಹುಡುಕಿದ್ರು ಆ ದೋಷ ನನಗೆ ಕಾಣಲಿಲ್ಲ. ಯಾವ ದೋಷ? ನಮ್ಮವರು ಅನ್ನುವ ಭಾವದಿಂದ ಪ್ರೀತಿಸುವುದು, ನಮ್ಮವರಲ್ಲ ಅನ್ನುವಂತಹ ಕಾರಣಕ್ಕಾಗಿ ಹುಡುಕುವಂತಹ ಬುದ್ಧಿಯನ್ನು ನೀನೂ ತೋರಿಸಲಿಕ್ಕೆ ಹೊರಟೆಯಲ್ಲ ಅಂತ ನನಗನ್ನಿಸಿದ್ದು. ಯಾಕೆ? ಎಲ್ಲಿ? ಏನೇ ಇದು, ಎಲ್ಲೋ ಹುಟ್ಟಿದಂತಹ ಒಬ್ಬಳಾಕೆ ಹೆಣ್ಣನ್ನು ಎಲ್ಲಿಯೋ ಹುಟ್ಟಿದಂತಹ ಒಬ್ಬಾತ ಪುರುಷ ಬಂದು ಕೈ ಹಿಡಿದು ಸಂಸಾರ ಜೀವನಕ್ಕೆ ಪ್ರಾರಂಭಿಸ್ತಾನೆ ಅಲ್ವೋ. ನಮ್ಮ ಶಾಸ್ತ್ರ ಒಂದು ಶ್ರದ್ಧೆ ಹುಟ್ಟಿಸ್ತದೆ. ಇಲ್ಲಿ ನಿರ್ಣಯ ಆಗುವುದಲ್ಲ, ವಿವಾಹ ಅನ್ನುವುದು ದೈವ ನಿರ್ಣಯ, ದೇವಲೋಕದಲ್ಲೇ ಆಗುತ್ತದೆ. ಜನ್ಮ ಜನ್ಮಾಂತರದ ಬಂಧ ಅಂತ ಆಡ್ತೇವೆ, ಹಾಗೆ ಒದಗುತ್ತದೆ. ಆದ್ದರಿಂದಲೇ ಆ ಸಂಬಂಧಗಳು ಮೇಳೈಸ್ತದೆ. ಅವರು ನಿರ್ಣಯಿಸಿದಷ್ಟು ಕಾಲ ಸಂಬಂಧವೂ ಮುಂದುವರಿಯುತ್ತದೆ. ಹೀಗೆಲ್ಲ ನಾವೊಂದು ಸಮಾಧಾನವನ್ನು, ಸಂತೃಪ್ತಿಯನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ. ಸತ್ಯ. ಈಗ ನಮಗೆ ಕಾಣದೇ ಇದ್ದ ಹಿನ್ನೆಲೆ ಬದಿಗಿರಲಿ, ಕಣ್ಣಿಗೆಷ್ಟು ಕಾಣುತ್ತದೆಯೋ ಅದರ ಮೂಲಕವಾಗಿ ನಮ್ಮ ಸಂಸಾರದ ಭದ್ರತೆಯ ಕುರಿತಾಗಿ ನಾವು ಯೋಚಿಸಿದ್ರು, ಒಂದು ಗಂಡು ಹೆಣ್ಣು ಸಂಸಾರ ಸಂಬಂಧದಲ್ಲಿ ಬದುಕಿದಷ್ಟು ಕಾಲವು ಅನ್ಯೋನ್ಯವಾಗಿ ಮುಂದಕ್ಕೆ ಸಾಗಬೇಕು ಅಂತಾದ್ರೆ ಇರಬೇಕಾದದ್ದೇನು? ಪರಸ್ಪರ ವಿಶ್ವಾಸ ಮಾತ್ರ. ಸತ್ಯ ಅಲ್ವಾ. ವಿಶ್ವಾಸ ಇಲ್ಲೋ ಬಿದ್ದೋಯ್ತೋ ಅಲ್ಲಿಗೆ ಸಂಸಾರದ ಸಂಬಂಧವು ಸಡಿಲಗೊಂಡಿತು ಅಂತ ಅರ್ಥ. ಪೂರ್ತಿ ಹಾಳಾಗ್ತದೆ ಅಂತಲ್ಲ, ಅಂತೂ ಒಂದೊಂದು ಗೊಣಸು ಬೇರೆ ಬೇರೆ ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಇಲ್ಲದಿದ್ರೆ ಏನು? ನನಗೆ ಹೇಳಿದ್ರು, ನನ್ನ ಅಪ್ಪನ ಮನೆಗೆ ಹೇಳಿಕೆ ಕೊಟ್ಟರು, ಇದೆಲ್ಲ ನನ್ನ ಕೈಕೆಯ ಬಾಯಲ್ಲಿ ಬರುವ ಮಾತುಗಳು. ಈಗ ನೀನು ನಾನು ಬೇರೆ ಅಂತ ಆದದ್ದು ಯಾವಾಗ ಬೇಡುವ? ಮತ್ತೀಗ ನಿನಗೆ ಪ್ರತ್ಯೇಕ ಹೇಳುದು, ನಾನು ನಿರ್ಣಯ ಮಾಡಿದರೆ ನೀನು ನಿರ್ಣಯ ಮಾಡಿದ ಹಾಗೆ ಅಲ್ವ? ಓಹೋ, ಇಷ್ಟೊಂದು ಅನ್ಯೋನ್ಯವಾಗಿ ನಮ್ಮ ಸಂಬಂಧಕ್ಕೊಂದು ಮೌಲ್ಯವನ್ನು ಕಲ್ಪಿಸುತ್ತಿದ್ದ ನೀನು ಒಂದೇ ದಿನದಲ್ಲಿ ಹೀಗೆ ಬದಲಾಗುವುದಕ್ಕೆ ಹೇಗೆ ಸಾಧ್ಯ? ಏನೋ ನಿನ್ನ ಮನಸ್ಸು ಹಾಳಾಗಿದೆ, ಬಹುಶಃ ಎಲ್ಲ ಮುಗಿದು ಹೋಯಿತು ಅನ್ನೋ ಭಾವ ಬಂದಿರಬೇಕು. ಪ್ರಾಯಕ್ಕೆ ಬಂದಿದ್ದಾನೆ ಮಗ ರಾಮ, ನಮಗೆ ವೃದ್ಧಾಪ್ಯ ಬಂದಿದೆ, ಇನ್ನಾದರೂ ಸ್ವಲ್ಪ ಹೆಗಲಿನ ಹೊಣೆ ಕಡಿಮೆ ಮಾಡೋಣ. ಏನೀಗ ವಾನಪ್ರಸ್ಥಕ್ಕೆ ಹೊರಟದಲ್ಲ ನಾನು ಕಾವಿ ಹುಟ್ಟು, ಇನ್ನು ಸಂಸಾರ ಜೀವನದಲ್ಲಿ ಮಕ್ಕಳಿಗೆ ಒಂದು ಮಾರ್ಗದರ್ಶನ ಮಾಡುತ್ತಾ ಉಳಿದಂತಹ ಆಯುಷ್ಯವನ್ನು ಸುಖವಾಗಿ ಕಳೆಯೋಣ. ಬೇಕಾದ್ರೆ ಮತ್ತೆ ವಾನಪ್ರಸ್ಥ ಆಲೋಚನೆ ಮಾಡುವ. ಈ ನಿರ್ಣಯದಿಂದಲೋ ಮುಂದಾದದ್ದು. ಸರಿ. ಈಗ ನೀನು ಇದನ್ನು ಒಪ್ಪಿ ಸ್ವೀಕರಿಸುವುದಕ್ಕೆ, ಇಷ್ಟು ದಿವಸ ಅವರು ಯಾವಾಗಲೂ ಹಗಲಿಗೆ ಸಿಗ್ತಿರ್ಲಿಲ್ಲ, ರಾತ್ರಿ ಮಾತ್ರ ಬರ್ತಿದ್ದದ್ದು, ಇನ್ನು ಹಗಲು ನನ್ನೊಟ್ಟಿಗಿರ್ತಾರೆ ಅಂತ ನನಗೆ ಸಮಾಧಾನ ಅಲ್ಲೂ ಆಗಬೇಕಾದದ್ದು. ಅದಕ್ಕೆ ಬದಲಾಗಿ ನನಗೆ ಹೇಳಿಕೆ ಇಲ್ಲ, ಹೋಗಲಿ ಬಿಡು, ನಾನು ಹೇಳಿದನಲ್ಲ, ವಿಧಿಗೆ ತಪ್ಪಿ ವ್ಯವಹಾರ ಇಲ್ಲ ಅಯೋಧ್ಯೆಯಲ್ಲಿ. ಯಾವುದು ಶಾಸ್ತ್ರೋಕ್ತವೋ ನಿಯಮವ, ಶಾಸ್ತ್ರ ಮತ್ತು ನಿಯಮ ಇದೆರಡನ್ನಲ್ಲೂ ನಾವು ಪರಿಪಾಲನೆ ಮಾಡಬೇಕಾದದ್ದು. ಸರಿ. ಶಾಸ್ತ್ರ ಏನು? ಪಟ್ಟಾಭಿಷೇಕಕ್ಕೆ ವಸಿಷ್ಠರು ನಿರ್ದೇಶಾನುಸಾರವಾಗಿ ಬೇಕಾದನ್ನೆಲ್ಲ ಸಿದ್ಧ ಮಾಡಿದ್ದಾರೆ, ಶಾಸ್ತ್ರೋಕ್ತವಾಗಿ ಅಲ್ಲಿ ಆಗುವುದಕ್ಕೆ ವ್ಯವಸ್ಥೆ ಉಂಟು. ನಿಯಮ ಪುರೋಹಿತ ಪರಿಷತ್ತು, ಮಂತ್ರಿ ಪರಿಷತ್ತು ನಮಗೆ ಆ ನಿಯಮವನ್ನು ನೆನಪಿಸಬೇಕು. ಅವರು ಯಾರು ಈಗ ನಾನು ಮಾಡುತ್ತಿರುವುದನ್ನು ಅಲ್ಲ ಅಂತ ಹೇಳಲೇ ಇಲ್ಲ, ಸರಿ ಅಂತ ಹೇಳಿದ್ದಾರೆ. ಈಗ ಏನಾದರೂ ಅವರಿಗೆ ಆಮಿಷ ತೋರಿಸಿ ನಾನು ಒಪ್ಪಿಸಿದ್ದಲ್ಲ, ಅವರು ಒಪ್ಪಿದ್ದಾರೆ ಅಂದ್ರೆ ಅರ್ಥ ಏನು? ಹಾಗಿದ್ರೆ ಶಾಸ್ತ್ರಕ್ಕೆ ನಿಯಮಕ್ಕೆ ವಿರೋಧವಾಗದ ಹಾಗೆ ಪಟ್ಟಬಂಧ ಮಹೋತ್ಸವಕ್ಕೆ ಎಲ್ಲ ವ್ಯವಸ್ಥೆಗಳಾಗಿದೆ. ಭಾವನಾತ್ಮಕವಾಗಿ ತಾಯಿ ಮಗ ಅನ್ನುವಂತಹ ಗೌರವದಿಂದ, ಆ ಒಂದು ಸಂಬಂಧದ ವ್ಯಾಪ್ತಿಯಿಂದ, ನೀನು ಬಾರದೆ ನಿನ್ನ ಸಮಕ್ಷದಲ್ಲಲ್ಲದೆ ಸಿಂಹಾಸನ ಏರುವುದಿಲ್ಲ ಅನ್ನುವ ಹಠದಿಂದ ರಾಮ ಕುಳಿತಿದ್ದ ಅಲ್ಲ. ಇದು ಭಾವನಾತ್ಮಕವಾದ್ದು. ಸರಿ. ಭಾವನಾತ್ಮಕವಾದಂತಹ ವಿಷಯವನ್ನು ಶಾಸ್ತ್ರ ವಿಷಯಕ್ಕೆ ನಮಗೆ ಅನ್ವಯ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಮನಸ್ಸಿಗೆ ಸಂಬಂಧಿಸಿದ್ದನ್ನು ನಮಗೆ ನೀತಿ ವಿಚಾರದಿಂದ ಅಳತೆ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಬುದ್ಧಿಯಿಂದ, ಒಂದು ಭಾವದಿಂದ ಅಲ್ಲ. ಭಾವನಾತ್ಮಕವಾಗಿ ನೀನು ಬೇಕು. ಈಗ ನನಗೂ ಅಲ್ಲಿ ಪಕ್ಕನೆ ಗಮನಕ್ಕೆ ಬರಲಿಲ್ಲ. ಈಗ ಎಡಬಲ ನೋಡುವಾಗ ನೀನಿಲ್ಲದಿದ್ದರೆ ನನಗೂ ತಲೆಬೀಸಿಯೇ ಬೇಕಲ್ಲ, ಬರಲಿಲ್ಲ ನೀನು. ಆದ್ದರಿಂದಲೇ ಕರೆದೊಯ್ಯೋಣ ಅನ್ನುವಂತಹ ಉದ್ದೇಶಕ್ಕಾಗಿ ಬಂದ್ರೆ ನಿನ್ನದು ಇದು ಇಲ್ಲದೆ ಇದ್ದ ಒಂದು ವ್ಯಾಜ ತೆಗೆಯಿತು. ಈಗ ಏನಾದರೂ ನಾನು ಲುಬ್ಧನಾಗಿ ನಿನಗೆ ಕೊಡದೆ ಉಳಿದದ್ದ, ಅಥವಾ ನೀನು ನನ್ನಲ್ಲಿ ಕೇಳಿ ಪಡೆದದ್ದ,
ಈಗ ತಿಮಿಧ್ವಜನ ಪ್ರಕರಣದಲ್ಲಿ ನನಗೊಂದು ಸಹಾಯ ಮಾಡಿದ್ದು, ಏನಾದ್ರೂ ಇವರಿಂದ ಇಷ್ಟು ದೊಡ್ಡ ಗಂಟು ಸಿಗುತ್ತದೆ ಅಂತ ನೀನು ಮಾಡಿದ್ದ ಅಲ್ವ? ನಿನ್ನ ಕರ್ತವ್ಯ ಹೌದು ಅಲ್ವ? ನೀನೇ ಅದನ್ನು ಪ್ರಾಸಂಗಿಕವಾಗಿ ಆಡಿಯೂ ತೋರಿಸಿದ್ದು. ನಾನು ಪಕ್ಕನೆ ವರ ಕೊಡ್ತೇನೆ ಹೇಳಿದಾಗ ನೀನೇನು ಹೇಳಿದಿ? ನೀವೇ ನನ್ನ ವರ. ಮತ್ತೆ ನಿಮ್ಮನ್ನು ಉಳಿಸಿದ್ದು ಅಂದ್ರೆ ಏನು? ನನ್ನ ಹಣೆಯ ಕುಂಕುಮವನ್ನೆಲ್ಲೋ ನಾನು ಉಳಿಸಿದ್ದು, ನನ್ನ ಕೊರಳ ಮಾಂಗಲ್ಯವನ್ನೆಲ್ಲೋ ಉಳಿಸಿದ್ದು, ನನ್ನ ಸೌಭಾಗ್ಯ ನಾನು ಉಳಿಸಿದ್ದಕ್ಕೆ ಮತ್ತೆ ಪ್ರತ್ಯೇಕ ಎಂತದ್ದು ನೀವು ಕೊಡುವುದು? ನಿನ್ನ ಬಾಯಿಂದ ಬಂದ ವಾಕ್ಯ ಅಲ್ಲ, ಅದು ನನ್ನ ಕೈಕೆ. ಹೌದು. ಆಗ ನಾನು ಇಲ್ಲ ಚಕ್ರವರ್ತಿಯನ್ನು ಉಳಿಸಿದ್ದಿ. ನೀನು ಪ್ರತಿಫಲಾಪೇಕ್ಷೆಯಿಂದ ಮಾಡಿದ್ದಲ್ಲದೇ ಇರಬಹುದು, ಆದರೆ ನಾವು ಯಾರಿಂದ ಉಪಕೃತರೋ ಅಂಥವರಿಗೆ ನಾವು ಕೊಡಬೇಕಾದದ್ದು ನಮಗಿರುವ ಕರ್ತವ್ಯ. ಚಕ್ರವರ್ತಿಯ ಪ್ರಾಣ ಉಳಿಸಿದ್ದೆ ಆಪತ್ತಿನ ಕಾಲದಲ್ಲಿ, ಆದ್ದರಿಂದ ಚಕ್ರವರ್ತಿಯಾಗಿ ಹೇಳ್ತಾ ಇದ್ದೇನೆ ತೆಕೋ. ಅದು ನಿಮ್ಮ ಹತ್ರವೇ ಇರಲಿ, ನೀನೇ ಅಲ್ವಾ ಹೇಳಿದ್ದು? ಹೌದು ಅಲ್ವಾ? ಈಗ ನೀನು ಆಗ ತಕ್ಕೊಳ್ಬೇಡ ಅಂತ ನಾನು ಹೇಳಿದ್ದೇನೆ, ನಿಮ್ಮಲ್ಲಿ ಇರಲಿ ಹೇಳಿದ್ದೆ. ನೀನು ಒಂದು ದಿವಸ ಆದ್ರೂ ನನ್ನ ಹತ್ರ ಕೇಳಿದ್ಯಾ? ಮತ್ತೆ ಈವರೆಗೆ ಕೇಳಲೇ ಇಲ್ಲ. ಆಗೋ ಮತ್ತೆ ನೀವು ಕೊಟ್ಟಿದ್ದೀರಾ ಅಂತ ಕೇಳುದಂತದೆ. ನಿಮ್ಮಲ್ಲೇ ಇರಲಿ ನನಗೆ ಬೇಡ ಅಂತ ಹೇಳಿದ ಮೇಲೆ ಮತ್ತೆ ನೀನು ಕೇಳದೆ ನಾನು ಕೊಡ್ಲಿಕ್ಕಾಗ್ತದೆ? ಈಗ ಅದೇ ನಿನಗೆ ಪ್ರಧಾನವಾಗಿ ಕಾಣ್ತದೆ ಅಲ್ಲ? ಇದ್ರೂ ಇರ್ಬೋದು ನಿನ್ನ ಯೋಚನೆ, ನನಗದು ಸಂಬಂಧ ಅಲ್ಲ. ಅದೆರಡನ್ನು ನಾನು ಇವತ್ತಿನ ದಿವಸ ಪಡೆಯದೇ ಹೋದೆ ಅಂತ ಆದರೆ ನನ್ನ ಸರ್ವಸ್ವವು ಮುಗಿದು ಹೋಗುತ್ತದೆ ಅನ್ನುವಂಥ ಆತಂಕ ಭಯ ನಿನಗೇನಾದ್ರೂ ಇರುವುದಾದರೆ ಈಗ ಕೊಡುವುದಿಲ್ಲ ಅಂತ ನಾನು ಇವತ್ತಿಗಾದ್ರೂ ಹೇಳ್ತೇನೆ, ಕೊಡುವುದಕ್ಕೆ ಸಿದ್ಧನೇ. ಆದರೆ ಒಂದು ಎಚ್ಚರ ಬೇಕು. ಏನು? ನೀನೆಂಥದೋ ಮನಕಷಾಯ ಎಲ್ಲ ಇಟ್ಟುಕೊಂಡು ವರ ಕೇಳುವುದಲ್ಲ. ಆವತ್ತು ವರ ಕೊಡುವಾಗ ನಿನ್ನ ಮನಸ್ಥಿತಿ ಹೇಗಿತ್ತು ಅಲ್ವಾ? ಅಂತರಂಗ ಶುದ್ಧವಾಗಿ, ಇಲ್ಲದೆ ಇದ್ರಿಗೆ ಸಂದರ್ಭ ಸಿಕ್ಕಿತ್ತು ಎಂಥದ್ದು ತಗೊಳ್ಬಹುದು ಅನ್ನುವ ಭಾವದಿಂದ ಆವತ್ತೇ ನಿನಗೆ ಕೇಳ್ಬೋದಿತ್ತು. ನೀನು ಕೇಳಲಿಲ್ಲ. ನಮ್ಮದ್ದಾದಂತಹ ಅನ್ಯೋನ್ಯವಾದ ಅನನ್ಯವಾದಂತಹ ದಾಂಪತ್ಯದ ಕುರಿತಾಗಿ ನಿನಗಿರುವ ವಿಶ್ವಾಸದಿಂದ ಕೇಳಬೇಕಾದದ್ದಿಲ್ಲ, ಅವರಲ್ಲಿದ್ದರೆ ನನ್ನದ್ದೇ ಈ ಭಾವ ಅಂತರಂಗ ಶುದ್ಧವಾಗಿ ನಿನ್ನಲ್ಲಿ ಇದ್ದದ್ದರಿಂದ ಅಂದಿನ ದಿನ ನೀನು ಕೇಳದೆ ಉಳಿದಿದ್ದಂತ ನನ್ನ ತರ್ಕ. ಈಗ ಅದೇ ಹೌದಾದರೆ ಅಂದು ಕೊಡ್ತೇನೆ ಅಂತ ನಾನು ಹೇಳುವ ಕಾಲಕ್ಕೆ ನೀನೆಷ್ಟು ಶುದ್ಧಾಂತರಂಗವನ್ನು ಹೊಂದಿದ್ದೀಯೋ ಅಷ್ಟೇ ಅಂತರಂಗ ಶುದ್ಧಿಯಿಂದ ಕೇಳು. ಕೊಟ್ಟೆ ಸ್ವಾಮಿ. ಶಾಸ್ತ್ರವೋ ಧರ್ಮವೋ ನಿರ್ಣಯಿಸ್ತದೆ, ಸತ್ಯ. ಆದರೆ ಯಾವುದು ಶಾಸ್ತ್ರ ಧರ್ಮಗಳು ನಿರ್ಣಯಿಸುವುದಕ್ಕಾಗುವುದಿಲ್ಲವೋ ಆ ಕಾಲದಲ್ಲಿ ಅಂತಃಕರಣವನ್ನು ಮರೆ ಹೋಗಬಹುದು ಅಂತ ಶಾಸ್ತ್ರವೇ ಹೇಳ್ತದೆ. ಹೌದು, ನಿರ್ಣಯಕ್ಕೆ ಬರ್ಲಿಕ್ಕೆ ಆಗುವುದೇ ಇಲ್ಲ ಅದರಿಂದ ಅಂತಂದ್ರೆ ಮತ್ತೆ ಆತ್ಮಸಾಕ್ಷಿಗೆ ಅನುಗುಣವಾಗಿ ಹೌದು. ಭಾವದಿಂದ ತರ್ಕಿಸುವುದಕ್ಕೆ ಹೊರಟ ವಿಷಯವನ್ನು ಶಾಸ್ತ್ರದ ನಿಕಷ ಕೊಡುವುದಕ್ಕಾಗುವುದಿಲ್ಲ. ಯಾವ ಶಾಸ್ತ್ರವೂ ಭಾವಕ್ಕೆ ಸಂಬಂಧಿಸಿದ್ದಕ್ಕೊಂದು ಇದಮಿತ್ತಮೆಂಬ ನೆಲೆಯನ್ನು ಕೊಡುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಅದು ಭಾವನೆ. ಹೌದಾ? ಭಾವಕೀಯ, ನಿಮ್ಮ ಭಾವಕಿಯಾದ ಕೈಕೆಯ ಅಂತಃಕರಣದಲ್ಲಿ ಅಂತರಂಗದಲ್ಲಿ ಮೂಡಿದ ಭಾವ, ಇದನ್ನು ಪಡೆಯಲೇಬೇಕು. ಪಡೆಯದೇ ಇದ್ರೆ ನನ್ನ ಅಸ್ತಿತ್ವವೇ ಇಲ್ಲ, ಪ್ರಶ್ನಾರ್ಹ ಎಂಬ ಹಾಗಾಗುತ್ತದೆ ಎಂಬ ಭಾವ ನನ್ನದು. ಹೌದಪ್ಪ. ಈಗ ಯಾವ ಕಾರಣದಿಂದಲೇ ಇರಲಿ, ಕೈ ಹಿಡಿದ ಗಂಡನಲ್ಲಿ ಹೆಂಡತಿಗೆ ಅವಿಶ್ವಾಸ ಬಂತು, ಕಾರಣ ಯಾರೇ ಇರ್ಬೋದು, ಗಂಡನ ಕಾರಣದಿಂದಲೇ ಇರ್ಬೋದು, ಹೆಂಡತಿಯ ಕಲ್ಪನೆಯಿಂದಲೇ ಇರ್ಬೋದು, ಅವಿಶ್ವಾಸ ಮೂಡಿತೋ ಒಂದು ವೈಫಲ್ಯ ಪತಿಯದ್ದು ಅಂತ ಒಪ್ಪಲೇಬೇಕು. ಹೌದಾ? ನಿರ್ಣಯವೇ ಅವನ ವೈಫಲ್ಯವೇ ಅದು ಬದುಕಿನದ್ದು. ಯಾವ ಕಾರಣಕ್ಕೂ ಅವಿಶ್ವಾಸ ಬಾರದಾಗೆ ಅವ ಇರಬೇಕು. ಹೌದಾ? ಬೇಡ ಸ್ವಾಮಿ. ಅತಿಯಾಗಿ ಪ್ರೀತಿಸುವಂತಹ ವ್ಯಕ್ತಿಯಲ್ಲಿ ದೋಷವೇ ಇರಬೇಕು ಅಂತಿಲ್ಲ. ನಮ್ಮ ಅಪೇಕ್ಷೆ ಅಂತ ವರ್ತಿಸ್ತಾ ಇಲ್ಲ ಎಂಬ ಒಂದು ಕಾರಣವೇ ದೋಷವಾಗಿ ಗೋಚರಿಸುವುದಿಲ್ವಾ? ಹೌದಪ್ಪ ಅಲ್ವಾ? ಅದು ಸ್ವೀಕರಿಸುವವರ ಮನಸ್ಥಿತಿಯಲ್ಲಿರು. ಹೌದಾ? ನೀವು ಬದಲಾಗಿದ್ದೀರಿ ಅಂತಲ್ಲ, ಪರಿಸ್ಥಿತಿಯೋ ಕಾಲ ಪ್ರಚೋದನೆಯಿಂದ ನನ್ನ ರಸ ಬದಲಾಗಿದ್ದಾನೆ ಎಂಬ ಒಂದು ಅನಾಥ ಪ್ರಜ್ಞೆಯೋ ಭಾವವೋ ನನ್ನಲ್ಲಿ ಹುಟ್ಟಿದ್ರೆ ಅದನ್ನು ಸರಿಗೊಳಿಸಿಕೊಳ್ಬೇಕಾದ್ದು ನನ್ನದ್ದೇ ಹೊಣೆ ಅಲ್ವಾ? ಈಗ ಇಷ್ಟೆಲ್ಲ ಮಂದಿಗಳಲ್ಲಿ ನೀನೊಬ್ಬಳು ಬೇರೆ ಅಂತ ಕಾಣುತ್ತದೆ ನನಗೆ. ಖಂಡಿತ ಸ್ವಾಮಿ. ನನಗೆ ಕಂಡ ಕಾರಣದಿಂದಲೇ ನಿಮ್ಮ ಮುಂಭಾಗದಲ್ಲಿ ಈ ಅಪೇಕ್ಷೆಯನ್ನು ಇಡ್ತಾ ಇರೋದು. ಸ್ವಾಮಿ, ಆಡಿದ್ರಲ್ಲ ಅಂದಿನಂತೆ ಅಂತರಂಗ ಶುದ್ಧದಿಂದ ಕೇಳಿದರೆ ಕೊಟ್ಟೆ. ನೀವು ಆ ಕಾಲದಲ್ಲಿ ವರ ಕೊಡ್ತೇನೆ ಅಂತ ಆಡುವಾಗಲು ಕೈಕೆ ಇಂಥದ್ದನ್ನು ಕೇಳಿ ಆಳು, ಅಲ್ಲ ಇಂಥದ್ದನ್ನೇ ಕೇಳಬೇಕು ಎಂಬ ಭಾವದಿಂದ ವರ ಕೊಡ್ತೇನೆ ಅಂತ ಆಡಿದ್ದಲ್ವ? ಅಲ್ಲ, ಬೇಕಾದ್ದನ್ನು ಕೇಳು ಅಂತ ಹೇಳಿ. ಹೌದಾ? ಬೇಕಾದ್ದು ಅಂದ್ರೆ ಯಾರಿಗೆ ಬೇಕಾದ್ದನ್ನು? ಅಲ್ಲ, ಬೇಕಾದ್ದು ಅಂದ್ರೆ ಮೇಲಿಂದ ಮೇಲಿನ ಅರ್ಥ ಹಾಗೆ. ಹೌದು, ನಿನಗೆ ಬೇಕಾದ್ದು. ಹೌದಾ? ಇನ್ನೊಂದು ಹಾಗಲ್ಲ, ಒಂದು ಎಲ್ಲರಿಗೂ ಬೇಕಾದ್ದನ್ನು ಕೇಳು ಅಂತಲೂ ಮತ್ತೊಂದು ವಿಶಾಲ ಅರ್ಥ. ಸತ್ಯ ಸ್ವಾಮಿ. ಇನ್ನೊಬ್ಬರಿಗೆ ತೊಂದರೆ ಆಗುವುದನ್ನು ಕೇಳಬೇಡ ಅಂತ. ಸ್ವಾಮಿ, ನಾನೀಗ ನನಗೆ ಬೇಕಾದ್ದನ್ನಲ್ಲ, ನಿಜವಾಗಿ ಲೋಕಕ್ಕೆ ಬೇಕಾದ್ದನ್ನು ಕೇಳಬೇಕು ಅಂತ ಹೊರಟಿದ್ದೇನೆ. ಅದು ಬಹಳ ಒಳ್ಳೆಯ. ಹೌದು. ಈಗ ನಾವು ಲೋಕಕ್ಕೆ ಬೇಕಾದ್ದನ್ನೇ ಅಲ್ಲಿ ಮಾಡ್ಲಿಕ್ಕೆ ಹೊರಟ. ಹೌದು, ವ್ಯಷ್ಟಿ ಅಲ್ಲ ಸ್ವಾಮಿ, ಸಮಷ್ಟಿಯನ್ನೇ ಲಕ್ಷ್ಯವಾಗಿರಿಸಿಕೊಂಡು ಕೇಳ್ತಾ ಇರು. ಆದರೆ ಅದರ ಪೂರ್ವದಲ್ಲಿ ಅಂದು ಕೊಟ್ಟ ಮಾತೆರಡನ್ನು ಸತ್ಯವಾಗಿಸ್ತೇನೆ ಅಂತ ನೇಮದಿಂದ ನನ್ನ ಕೊರಳನ್ನು ಮುಟ್ಟಿ ನನ್ನ ಕೈಯನ್ನು ಮುಟ್ಟಿ ನೀವು ಮತ್ತೊಮ್ಮೆ ಪ್ರಮಾಣ ಕೊಡಬೇಕು. ನಿನಗೆ ಬೇರೆ ಕೆಲಸ ಇಲ್ವ? ಅಲ್ಲ ಹೇಳಿದ್ ನಾನಿನ್ನು ಬೇರೆ ಮತ್ತೆ ನಂಬಿಕೆ ಕೊಡಬೇಕು.
ಹೇಳಿದ್ದೆ ನಂಬುಗೆ ಅಲ್ವಾ? ಅಲ್ಲ ಹೇಳಿದ್ ನಾನು ಅಲ್ಲ, ನಾನು ಬೇಕಾದ್ರೆ ಮುಟ್ಟು, ಅದು ಪ್ರಶ್ನೆ ಬೇರೆ. ಬಹುಶಃ ನಿನ್ನೆಲ್ಲಿಯೂ ರಸಿಕದನ್ನ ಬಿಟ್ಟು ಹೋಗ್ಲಿಲ್ಲ. ಇಷ್ಟರೊಳಗೆ ನಾನು ದೂರದಿಂದಲೇ ಮಾತಾಡಿಸಿದೆ, ಸಾಕಾಗ್ಲಿಲ್ಲ ನನಗೆ, ಮುಟ್ಟಿಯೇ ಮಾತಾಡಬೇಕು ಅಂತ ಉಂಟು ಕಾಣ್ತದೆ. ನಿಮ್ಮ ಪ್ರಾಯಕ್ಕೆ ಬಿಡ್ಲಿಲ್ಲ, ನನಗೆ ಬಿಟ್ಟೀತ. ಒಳ್ಳೆಯದೇ. ಇದು ಈಗ ಅಂತರಂಗ ಶುದ್ಧವಾಗಿ ನೀನು ಕೇಳು, ನಾನು ಕೊಡ್ತೇನೆ. ನಿನ್ನ ಕೈ ಮುಟ್ಟಿ ಕೊರಳು ಮುಟ್ಟಿ ಆಣೆ ಪ್ರಮಾಣ ಮಾಡಿದೆ. ಹೌದಾ? ಹಾಗಾದ್ರೆ ನೀವು ನಡೆಸ್ತಾ. ಇನ್ನೂ ಒಂದು ಹೇಳ್ತೇನೆ, ಬೇಕಾದ್ರೆ ನನ್ನ ಆಣೆ ಮಾತ್ರ ಸಾಕಾಗುವುದಿಲ್ಲ. ಮೊದಲಾದ್ರೆ ಅಷ್ಟೇ ಸಾಕಾಗುತ್ತೆ. ಯಾಕೆ? ದಶರಥ ಹೇಳಿದ್ದೇ ಸಾಕು. ಹೌದು, ದಶರಥನನ್ನು ಮೀರಿದ್ದು ದಶರಥನಲ್ಲಿ ಮತ್ತೊಂದಿಲ್ಲ. ಆದ್ರೆ ಈಗ ಹಾಗಲ್ಲ, ನನ್ನನ್ನು ಮೀರಿದ್ದೊಂದು ಉಂಟೀಗ ನನಗೆ, ಮಗನಾದ ರಾಮ. ಬಲ. ಹೌದು, ಅದು ದಶರಥನನ್ನು ಮೀರಿದ್ದು. ಆದ್ದರಿಂದ ನಿನ್ನ ವಿಶ್ವಾಸ ಕೆಡ್ತಾನೆ. ನನಗೆ ರಾಮನಲ್ಲಿ ಎಷ್ಟು ಹೇಗುಂಟು ಪ್ರೀತಿ ನನಗೆ ಗೊತ್ತುಂಟಲ್ಲ. ಮಗನಾದ ರಾಮನ ಆಣೆ ಕೊಡ್ತೇನೆ. ಇಷ್ಟು ಹೇಳಿದ ಮೇಲೆ ಯಾವ ಸಂಕೋಚ ಇಲ್ಲದೆ ಅಂತರಂಗ ಶುದ್ಧವಾಗಿ, ನನಗಾಗಿ ಅಲ್ಲ ಭೂಮಿಗಾಗಿ ಒಂದು ವರ ಕೇಳ. ನನ್ನ ಪುತ್ರ ಭರತನಿಗೆ ಕೊಟ್ಟು ಪ್ರಾಣೇಶ್ವರ, ನೋಡಿದ್ರು ನನ್ನಲ್ಲಿ ಒಂದು ಹೊಸ ಉತ್ಸಾಹವೇ ಪುಟ್ಟಿದೆ ಹೇಳುತ್ತಾ ಇದೆ. ಈಗ ಹಳೆ ಕೈಕೆ ಆಗುತ್ತೀಯೋ ಅಂತ ಕಾಣ್ತದೆ. ಹೌದಾ? ಇದ್ದ ಕ್ಲೇಶ ಭಾವ ಅಡಗಿದೆ. ಯಾವುದು ಮುದುಡಿತ್ತು ಅಂತ ಆಡಿದ್ರು ಅದೇ ಕಮಲ ಅರಳಿ ನಿಂತಿದೆ ಈಗ. ಪ್ರಭೋ, ಭೂಮಿಗಾಗಿ ವರವನ್ನು ಕೊಡಬೇಕು, ನನಗಾಗಿ ಅಲ್ಲ. ಭೂಮಿಗಾಗಿ. ಭೂಮಿ ಅಂತ ಉಳಿದವರಾಡಿದ್ರೆ ಕೇವಲ ಅವರವರ ವ್ಯಾಪ್ತಿಯ ಭೂಮಿ ಅಂತ ಆದೀತು, ಮಾನದ ಭೂಮಿ ಅಂತ ಆದೀತು. ಒಂದು ಕರ್ತವ್ಯದ ಬದ್ಧತೆ ಬಂತು ನಿನಗೆ ಅಂತ ಅರ್ಥ. ಯಾಕೆ? ನೀನು ಪಡವಿ ಪಾಲಕನ ಮಡದಿ. ಹೌದು. ಆದ್ದರಿಂದಲೇ ಭೂಮಿಯ ಕ್ಷೇಮ ನಿನ್ನ ತಲೆಯಲ್ಲಿ ಇರಬೇಕಾದದ್ದು ಸದಾಕಾಲ. ಆದ್ದರಿಂದ ನಿನಗಾಗಿ ಕೇಳುವುದಲ್ಲ, ಭೂಮಿಗಾಗಿ. ಭೂಪತಿಯ ಸತಿಯಾಗಿ ಭೂಮಿಯನ್ನೇ ಲಕ್ಷ್ಯವಾಗಿರಿಸಿಕೊಂಡು ಕೇಳುತ್ತಾ ಇರೋದು. ಒಂದು ಮುಹೂರ್ತ ಕಾಲದಲ್ಲಿ ಈಗ ರಾಮನಿಗೆ ಪಟ್ಟಾಭಿಷೇಕ ಅಂತ ನಿರ್ಣಯ ಮಾಡಿದ್ದೀರಂತೆ. ಹೌದು, ಪುಷ್ಯಕ್ಕಾಗಬೇಕು, ಕರ್ಕಾಟಕ ಲಗ್ನ. ಹೌದು, ಅಪರಾಹ್ನಕ್ಕಿಂತ ಪೂರ್ವದಲ್ಲಿ ಕರ್ಕಾಟಕ ಲಗ್ನದಲ್ಲಿ ಆಗಬೇಕು ಅಂತ ಬಯಸಿದ್ದೀರಿ. ವಾಸಿಷ್ಠರು ಸಿದ್ಧರಾಗಿ ನಿಂತಿದ್ದಾರೆ. ಸಪ್ತಸಾಗರಗಳ ಜಲ ಎಲ್ಲ ಬಂದಿದೆ. ಎಲ್ಲ ವ್ಯವಸ್ಥೆ ಎಷ್ಟು ಆಗಿದೆ, ಒಳ್ಳೆಯದು. ಆದ ವ್ಯವಸ್ಥೆ ಎಲ್ಲ ಹಾಗೇ ಇರಲಿ. ವ್ಯವಸ್ಥೆಗೆ ಚ್ಯುತಿ ಆಗದ ಹಾಗೆ ಸಮಾವೇಷ್ಟಿತವಾದಂತಹ ಋಷಿ ಪರಿಷತ್ತಿನ ಸಮಕ್ಷದಲ್ಲಿ ಅದೇ ಮುಹೂರ್ತದಲ್ಲಿ ಈ ಭೂಮಿಯ ಒಡೆತನವನ್ನು ಎನ್ನ ತನುಜ ನೆನೆಸಿಕೊಂಡ ನನ್ನ ಮಗನಾದ ಭರತಂಗೆ ನೀ ಕಟ್ಟು. ಎಂಥದ್ದು? ಭೂಮಿ ಅಧಿಪತಿತ್ವವನ್ನು ನಮ್ಮ ಮಗನಾದ ಅಲ್ಲ, ನನ್ನ ಮಗನಾದ ಭರತಂಗೆ ನೀ ಕಟ್ಟು. ಒಂದು ವಿನೋದಕ್ಕಾದ್ರೂ ಒಂದು ಮಿತಿ ಬೇಕೆ, ಏನಾದ್ರೂ ಒಂದು ಹೇಳುದಲ್ಲ. ಅಲ್ಲ, ಪಕ್ಕನ ನನಗೊಂದು ದೊಡ್ಡ ಆಘಾತ ಆಗಿ ಹೋಯಿತು. ಅಲ್ಲ, ರಾಮನಿಗೆ ಪಟ್ಟಾಭಿಷೇಕ ಅಂತಲ್ಲ, ಎಲ್ಲ ವ್ಯವಸ್ಥೆ ಆಗಿದೆ, ನೀನಿಗೆ ಕೇಳುವುದಂಥದ್ದು ಭರತನಿಗೆ ಪಟ್ಟ ಅಂತಲ್ಲ. ಅದಕ್ಕೆ ತೊಂದರೆ ಆಗದಾಗೆ ವ್ಯವಸ್ಥೆ ಮಾಡುವ. ಈಗ ನಿರ್ಣಯಿಸಿದ್ದು ರಾಮನಿಗೆ ಪಟ್ಟ ಅಂತಲ್ವಾ? ಹೌದು. ಭರತನಿಗೆ ಪಟ್ಟ ಕಟ್ಟಿದ್ರೆ ರಾಮನಿಗೆ ಏನು ಅಂತ ಪ್ರಶ್ನೆ ಹುಟ್ಟುವುದಿಲ್ವಾ? ರಾಮನಿಗೆ ಏನು ಅನ್ನೋ ಪ್ರಶ್ನೆ ಅಲ್ಲ, ರಾಮನಿಗೆ ಪಟ್ಟ. ಹೌದು. ಈಗ ಭರತನಿಗೆ ಕಟ್ಟಿದ್ರೆ ರಾಮನಿಗೆ ಏನು ಅಂತ ಪ್ರಶ್ನೆ ಹುಟ್ಟುವುದಿಲ್ವೋ? ಸಿದ್ಧತೆ ರಾಮನಿಗೆ ಕೊಡುವುದನ್ನು ಭರತನಿಗೆ ಕೊಡುವುದು ಹೇಗೆ? ಹೌದು, ವರವಾಗಿ ರಾಮನಿಗೆ ಕೊಡಬೇಕಾದ್ದನ್ನು ಭರತನಿಗೆ ಕೊಟ್ಟರೆ ರಾಮನಿಗೆ ಏನು ಅಂತ ಪ್ರಶ್ನೆ ಹುಟ್ಟುವುದಿಲ್ವಾ? ಹೌದು. ಅದಕ್ಕೊಂದು ವ್ಯವಸ್ಥೆ ಸುಲಭದ್ದು ಮಾಡುವ. ಅದೇ ಮುಹೂರ್ತ ಕಾಲದಲ್ಲಿ ನಿಮ್ಮ ಮಗನಾದ ರಾಮನನ್ನು ಅಡವಿಗೆ ನೀ ಅಟ್ಟು. ಏನು? ಮೀರುವರ್ಯಾರು ಕಲ್ಪಿತವಾ ವಸುಧೇ ಕೊಟ್ಟ ನಂಬುಗಿಗೆ ಮೂರ್ಛಿತನಾಗಿ ಅಮ್ಮೈತಿ ಬಿದ್ದಿದ್ದನು. ಒಂದು 60,000 ವರ್ಷ ಆದಾಗ ಮೂರ್ಛೆ ತಪ್ಪು ದೊಡ್ಡ ವಿಷಯ. ಉಸಿರಲಾರದೆ 3 ಗಳಿಗೆ ಪರ್ಯಂತ ತನ್ನೊಶಮಿಲ್ಲದಾಯ್ತು ಸರ್ವೇಂದ್ರಿಯಗಳು ವಶವಿಲ್ಲದಾಯ್ತು ಸರ್ವೇಂದ್ರಿಯಗಳು.
ಬಿಸಜಲೋಚನೆ ಕೈಕೇಯ ನೋಡಿ ಧೈರ್ಯದಿಂ ದಶರಥೇಂದ್ರಂ ನುಡಿದನು. ದಶರಥೇಂದ್ರಂ ನುಡಿದನು. ಏನಾಯಿತು? ಎಲ್ಲಿದ್ದೇನೆ ನಾನು? ಇಲ್ಲಿ 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 ಕೈಕಾ, ಇಲ್ಲಿ ಇಲ್ಲಿ ಕೈಕಾ, ಕೈಕಾ ಚಾರುಶೀಲೆ ಕಮಲಮುಖಿ ಕುಂಭಕುಚೆ ಪುತ್ತಳಿಯ ಬೊಂಬೆ ಪ್ರತಿರಂಬೆ ಪ್ರತಿರಂಬೆ ಬೊಂಬೆ ಮಕ್ಕಳಿಲ್ಲದೆ ಬಹಳ ಕಾಲ ನಾವಿರಲು ಮಕ್ಕಳಿಲ್ಲದೆ ಬಗಳ ಕಾಲ ನಾವಿರಲು ವಂದೇ ಮಗೆ ಅಕ್ಕರಿದುಪದೇಶ ಇತ್ತುದಿದು ಮೂಲ ಮುನಿ ಪಾಲ ಇತ್ತುದಿದು ಮೂಲಗೆ ಕಂಬು ಕೈಟಿನಿ ಚಾರುಶೀಲಿ ಕುಂಭಗುಜಿ ಪುತ್ತಳಿಯ ಬೊಂಬೆ ಪತಿರಂಬೆ ಬೊಂಬೆ ಪ್ರತಿರಂಬೆ ಕಮಲಮುಖಿ ರಂಬೆ ರಮಣಿ ಕೈಕಾ, ಕೈಕಾ, ಏನಾಯ್ತು ಸ್ವಾಮಿ? ಎಂತಹ ಮಾತುಗಳನ್ನು ಆಡಿಬಿಟ್ಟೆ ಏನೇ. ನನಗದನ್ನು ತರ್ಕಿಸುವುದಕ್ಕೋ ಊಹಿಸುವುದಕ್ಕೋ ಸಾಮರ್ಥ್ಯವಿಲ್ಲ. ಅಂತರಂಗ ಶುದ್ಧವಾಗಿ ಬೇಕಾದದ್ದನ್ನು ಕೇಳು ಅನ್ನುವ ಹಾಗೆ ನಿನಗೆ ಅವಕಾಶವನ್ನು ಒದಗಿಸಿದರೆ ನನ್ನ ಹೃದಯವೇ ಒಡೆದು ಹೋಗುವ ಹಾಗಿದ್ದಂತಹ ವರವನ್ನು ಯಾಚಿಸಿದೆಯಾ ಹೇಳು? ತುಂಬು ಗೊರಳಿನ ನಿನ್ನನ್ನು ಕಂಬು ಕಂಠಿನಿ ಅಂತ ಎಷ್ಟೊಂದು ಸೊಗಸಾಗಿ ನಾನು ಕರೆಯುತ್ತಾ ಇದ್ದೆ. ಕೇವಲ ಬಾಹ್ಯ ಸೌಂದರ್ಯವನ್ನು ಸಂಬಂಧಿಸಿ ಅಲ್ವಲ್ಲ ಹೇಳಿಕೆ ಇರುವುದು ಹೇಳು. ಒಬ್ಬಳು ಹೆಣ್ಣಾದವಳು ಕಂಬು ಕಂಠಿನಿ ಅಂತ ಗುರುತಿಸಲ್ಪಡಬೇಕಾದದ್ದು ಯಾವ ವಿಧದಿಂದ? ಹೊರಗಿನ ಸೌಂದರ್ಯದಿಂದ ಅಲ್ಲ, ಅದರದ್ದಾದಂತಹ ಪರಮ ಪ್ರಯೋಜನದ ಕಾರಣದಿಂದ. ಶಂಖಧ್ವನಿಗಿರುವಂತಹ ಮಹತ್ತಿಕೆ ಅದು ಅಮಂಗಲವನ್ನು ದೂರ ಮಾಡ್ತದೆ. ಯಾವುದು ನಮಗೆ ಉಪದ್ರವಕಾರಿಯಾದಂತಹ ಭೂತ ಪೇಶಾಚಾದಿಗಳು ಅದನ್ನು ದೂರ ಮಾಡ್ತದೆ. ಆದರೆ ಇಂದಿನ ದಿನ ನಿನ್ನ ಕೊರಳಿಂದ ಹೊರಟಂತಹ ಹುಲಿ ಅಮಂಗಲವನ್ನು ಸ್ವಾಗತಿಸುವುದಕ್ಕೆ ಸಿದ್ಧವಾಗಿ ನಿಂತಿದೆ. ನಿನ್ನ ಅರಿವಿಗಿದು ಬಾರದೇ ಹೋಯ್ತೆ. ಏನು ಬುದ್ಧಿಯ ಬಡತನಮೋ ನಿನಗೆ? ಅಲ್ಲ, ಅತಿಯಾದಂತಹ ಆಸೆ ಆಕಾಂಕ್ಷೆಗಳಿಂದ ಪರಿಣಾಮ ಏನಾಗ್ತದೆ ಅನ್ನುವುದನ್ನು ವಿವೇಚಿಸುವಂತಹ ಮತಿಯೇ ನಿನಗೆ ಕೆಟ್ಟು ಹೋಯಿತೆ. ಶಂಕದ ಕುರಿತಾಗಿ ಮತ್ತೊಂದು ಐತಿಹ್ಯವೂ ಉಂಟು ಪ್ರಪಂಚದಲ್ಲಿ. ಆಗುವುದಕ್ಕೆ ಲಕ್ಷ್ಮೀದೇವಿ ಎಲ್ಲಿ ಹುಟ್ಟಿದಳೋ ಅದೇ ಸಮುದ್ರದಲ್ಲೇ ಶಂಖವು ಹುಟ್ಟಿತಂತೆ.
ಲಕ್ಷ್ಮೀದೇವಿ ಸಂಪತ್ತಿನ ಅಧಿಷ್ಠಾತೃವಾಗಿ ಮಾನಿತಳಾದಳು ಪ್ರಪಂಚದಲ್ಲಿ. ಆದರೆ ಶಂಖ ತನ್ನ ಬಡತನವನ್ನು ಕಂಡವರ ಮನೆ ಮುಂಭಾಗದಲ್ಲಿ ಸಾರ್ತಾ ಸಾಗಿತು. ಹೊಟ್ಟೆ ಹೊರೆಯುವುದಕ್ಕಾಗಿ ಶಂಖಧ್ವನಿಯನ್ನು ಮಾಡಿ ಮನೆ ಬಾಗಿಲಿಗೆ ಹೋಗುವ ಮಂದಿಗಳ ಕುರಿತಾಗಿ ಬಂದಂತಹ ಮಾತು ಅಂತ ಭಾವಿಸಬೇಡ. ಹುಟ್ಟಿದ್ದು ಎಲ್ಲಿಯಾದರೇನು, ವಿನಿಯೋಗ ಹೇಗೆ ಅನ್ನುವುದರ ಮೂಲಕವಾಗಿ ಈ ಪ್ರಪಂಚದಲ್ಲಿ ಸ್ಥಾನ ಸಿದ್ಧಿಯಾಗುತ್ತದೆ ಅನ್ನುವುದಕ್ಕಿರುವಂತಹ ಉದಾಹರಣೆ ಅದು. ಸರಿ. ಕುಂಭಕುಚೆ ಇನಿಯನ ಮನಸ್ಸನ್ನು ಆಹ್ಲಾದ ಕಾರಣವಾಗಿ ಸದಾಕಾಲ ಉಳಿಸಿಕೊಳ್ಳಬಹುದಾದ ಉನ್ನತವಾದ ಎದೆ ಉಂಟು ಅನ್ನುವ ಕಾರಣಕ್ಕೆ ಮಾತ್ರ ಅಲ್ಲ ಕುಂಭಕುಚೆ. ವಂಶೋದ್ಧಾರಕರನ್ನು ಬೆಳೆಸುವ ಅಮೃತ ತುಂಬಿರುವಂತಹ ಕುಂಭಗಳಾಗಿ ಒದಗಬೇಕು. ನನ್ನ ಕೈಕೆ ಕುಂಭಕುಚೆ ಕುಂಭಕುಚೆ. ಆದರೆ ಅದು ಬಂಗಾರದ ಕುಂಭ ಆಗಲಿಲ್ಲ, ಮಣ್ಣಿನ ಕುಂಭವಾಗಿ ಬದಲಾಯಿತು. ಮಣ್ಣಿನ ಕುಂಭ ಆದರೆ ಏನಾಗ್ತದೆ, ಒಡೆಯುವುದು ಬೇಗ, ಒಡೆದರೆ ಮತ್ತೆ ಒಂದು ಮಾಡ್ಲಿಕ್ಕೂ ಆಗುವುದಿಲ್ಲ. ಬಂಗಾರದ ಕುಂಭ ಆದರೆ ಹಾಗಲ್ಲ, ಒಡೆಯುವುದಕ್ಕೆ ಕಷ್ಟ. ಒಂದು ವೇಳೆ ಯಾವ ಕಾರಣದಿಂದಲಾದರೂ ಒಡೆದು ಹೋದರೆ ಮತ್ತದನ್ನು ಸಂದು ಸೇರಿಸುವುದಕ್ಕಾದರೂ ಸಾಧ್ಯ ಆಗುತ್ತದೆ, ನಿರರ್ಥಕ್ಕಾಗಿ ಹೋಗುವುದಿಲ್ಲ. ಸ್ವರ್ಣ ಕಲಶ ಆಗಲಿಲ್ಲ ನಿನ್ನ ಎದೆಯಲ್ಲಿ ಮೂಡಿದಂತಹ ದೇಹ ಭಾಗ, ಅದು ಮಣ್ಣಿನ ಕಲಶ ಆಗಿ ಹೋಯಿತು. ಯಾಕೆ? ಸಂಸಾರಕ್ಕಿಂತ ಮಣ್ಣು ಹೆಚ್ಚು ಅನ್ನುವುದನ್ನು ಇಂದಿನ ದಿನ ನಿನ್ನ ಮಾತು ಧ್ವನಿಸಿತಲ್ಲ. ನಿನ್ನ ಮಗನಿಗೆ ಪಟ್ಟ ಯಾವನೇ ನಿನ್ನ ಮಗ? ನೀನು ಹೆತ್ತದ್ದಿರಬಹುದು, ನಿನ್ನ ಸಾಮರ್ಥ್ಯವ? ಹೌದಾದರೆ ಮದುವೆಯಾಗಿ ಅಷ್ಟು ಸಂವತ್ಸರಗಳ ಕಾಲ ಹಗಲು ರಾತ್ರಿ ಮಕ್ಕಳಿಗಾಗಿ ಹಂಬಲಿಸಬೇಕಾದ ಅವಶ್ಯಕತೆ ಇರಲಿಲ್ವಲ್ಲ. ಪ್ರತಿರಂಭೆ ಅಂತ ನಿನ್ನನ್ನು ಹೊಗಳಿದ್ದು ಯಾಕೆ? ಸ್ವರ್ಗ ಸುಖವನ್ನು ನನಗೆ ಉಣಿಸುವವಳು ಅನ್ನುವ ಕಾರಣದಿಂದ. ಆದರೆ ಇಂದಿನ ದಿನ ನೀನು ರಂಬೆಗೆ ಪ್ರತಿಯಾಗಿ ಹೋದೆ ಅಂದ್ರೆ ವಿರೋಧಿಯಾದೆ ಅಂತ. ನರಕ ದರ್ಶನವನ್ನು ಮಾಡಿಸ್ತಿ, ನನಗಲ್ಲ ಸಮಸ್ತ ಲೋಕಕ್ಕೆ ನರಕ ದರ್ಶನ ಮಾಡಿಸಲಿಕ್ಕೆ ಹೊರ. ರಾಮನಾಗಲಿ, ಭರತನಾಗಲಿ, ಲಕ್ಷ್ಮಣ ಶತ್ರುಘ್ನರಾಗಲಿ ಹೆತ್ತಿದ್ದೇವೆ ನಾವು ಅನ್ನುವುದರಿಂದ ನಮ್ಮ ಮಕ್ಕಳು. ಇನ್ನು ಸ್ಪಷ್ಟ ಮಾತಿನಿಂದ ಹೇಳುವುದಾದರೆ ನಮಗವರು ಮಕ್ಕಳಾದದ್ದಲ್ಲ, ಆ ಮಕ್ಕಳಿಗೆ ಅಪ್ಪ ಅಮ್ಮ ಆಗುವಂತಹ ಅವಕಾಶವನ್ನು ನಮಗೆ ದೇವರು ಒದಗಿಸಿಕೊಟ್ಟದ್ದು. ಸರಿ. ದೇವ ನಿರ್ಮಿತವಾದಂತಹ ದಿವ್ಯ ಪಾಯಸದಿಂದ ಪುತ್ರವತಿಯರಾಗುವಂತಹ ಸೌಭಾಗ್ಯ ನಿಮಗೆ ಒದಗಿ ಬಂತು. ಒಂದು ದಿನವಾದರೂ ನಿನಗೆ ಅಳುಕು ಅನುಮಾನ ಬಂತೇನೆ ನನ್ನ ಬದುಕಿನಲ್ಲಿ, ನನ್ನ ವ್ಯವಹಾರದಲ್ಲಿ? ಎಂದೂ ಇಲ್ಲದೆ ಇದ್ದಂತಹ ಅನುಮಾನ ಇವತ್ತ್ಯಾಕೆ ನನಗೆ ತಲೆದೋರಿತು? ಉತ್ತರೋತ್ತರವನ್ನು ಸಾಧಿಸುವುದಕ್ಕೆ, ನಮಗೆ ಆಪತ್ತಿನ ಕಾಲದಲ್ಲಿ ಒದಗುವುದಕ್ಕೆ, ಪಿತೃಋಣದಿಂದ ನಾವು ಮುಕ್ತರಾಗುವುದಕ್ಕೆ, ಪರಲೋಕದಲ್ಲಿ ನಮಗೆ ಗತಿಸಿದ್ಧವಾಗುವುದಕ್ಕೆ ಆ ದೇವರು ನಮ್ಮ ಕರುಳ ಕುಡಿಯಲ್ಲಿ ಒಂದು ಮಿಡಿಯನ್ನು ಒದಗಿಸದೆ ಹೋದನಲ್ಲ ಅಂತ ನಾವೆಷ್ಟು ದಿನ ಹಂಬಲಿಸಿದೆವು. ಕಣ್ಣೀರಿಳಿಸ್ಲಿಲ್ಲೋ? ದೈವಾನುಗ್ರಹ. ಪ್ರಾಜಾಪತ್ಯ ಪುರುಷನೇ ಕೈಗೊಂಡಂತಹ ಅದ್ವರದ ಯಜ್ಞಕುಂಡದಿಂದ ಎದ್ದು ನಿಂತು ದೇವ ನಿರ್ಮಿತವಾದಂತಹ ದಿವ್ಯ ಪಾಯಸವನ್ನು ಒದಗಿಸಿಕೊಟ್ಟು ಧೃತಿಗೆಟ್ಟು ಕಣ್ಣೀರಿಳಿಸುತ್ತಾ ಬದುಕಿನಲ್ಲಿ ಸಾಗಬೇಕಾದದ್ದಲ್ಲ, ನರಶಾರ್ದೂಲನಾಗಿ ನೀನು ಸದಾಕಾಲ ಊರ್ಜಿತವಾಗಿ ಉಳಿಯಬೇಕಾದವ ಅನ್ನುವುದನ್ನು ಸಂಬೋಧಿಸಿ ಆಡಿದನಲ್ಲ. ಗೃಹಣೀತ ನರಶಾರ್ದೂಲ. ಆದರೆ ಎಂತಹ ಸ್ಥಿತಿಯನ್ನು ನೀನಿಂದಿನ ದಿನ ನನಗೆ ಒದಗಿಸಿಕೊಟ್ಟೆ. ಹೇಗೆ ನಿನಗಿಂತಹ ದುರ್ಬುದ್ಧಿ ಬಂತು ಹೇಳು? ಇದು ದುರ್ಬುದ್ಧಿಯೋ? ಎಷ್ಟು ದಿನ ನೀನೇ ಹೇಳಲಿಲ್ಲ. ನಾನು ಹೆತ್ತದ್ದು ಭರತನನಿರಬಹುದು, ಆದರೆ ನನಗೆ ಹಿರಿಯ ಮಗ ರಾಮನೇ. ಹೌದು. ತೋರಿಕೆಯ ಮಾತುಗಳೇನೆ ಅದು? ಅಂತರಂಗ ಶುದ್ಧಿಯಿಂದಲೇ ಬಂದದ್ದಲ್ವ? ಎಷ್ಟು ದಿನ ನೀನು ಹಂಬಲಿಸಲಿಲ್ಲ. ಭರತ ದುರ್ಗುಣಿ ಅಂತ ಆಕ್ಷೇಪಿಸಿದ್ದು ಅಂತ ಭಾವಿಸಬೇಡ. ರಾಮನಂತಹ ಗುಣಾಢ್ಯನಾದ ಮಗನಿಗೆ ತಾಯಿಯಾಗುವ ಸೌಭಾಗ್ಯ ಇಲ್ಲದೆ ಹೋಯ್ತಲ್ಲ, ಹಂಬಲಿಸಲಿಲ್ವೇ ನೀನು? ಹಂಬಲಿಸಿದ್ದೇನೆ. ಕೇವಲ ನನ್ನೊಬ್ಬನ ತೀರ್ಮಾನ ಅಲ್ಲ,
ಅಯೋಧ್ಯೆಯ ಪ್ರತಿಯೊಬ್ಬ ಪ್ರಜೆಯನ್ನು ಕರೆದು 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 ಕೇಳು. ಏನವರ ಬದುಕನ್ನು ಮುಳುಗಿಸಿದನೋ ನಾನು? ಏನು ನನ್ನ ದರ್ಪವನ್ನು ಕಾಣಿಸಿ ಪ್ರಜೆಗಳನ್ನು ದಂಡಿಸಿದನೋ ನಾನು? ಒಂದು ದಿವಸ ಆದರೂ ಅವರ ಸುಖಕ್ಕೆ ವ್ಯತ್ಯಯ ತಂದನೋ ನಾನು? ಆದ್ರೂ ಏನು ಹೇಳಿದರು ಪ್ರಜೆಗಳು? ನಿನ್ನ ಆಳ್ವಿಕೆಯಲ್ಲಿ ತೃಪ್ತರು ನರೇಂದ್ರ, ಆದರೆ ರಾಮನ ಅಧಿಕಾರದಲ್ಲಿ ಬದುಕುವ ಅವಕಾಶ ಯಾವಾಗ ಬರ್ತದೋ ಅನ್ನೋ ಹಾಗೆ ನಮ್ಮ ಹೃದಯ ಹಾರೈಸುತ್ತಾ ಇದೆ. ಸತ್ಯಶೀಲನಾದ, ಧರ್ಮಾತ್ಮನಾದ, ಗುರು ಹಿರಿಯರಿಗೆ ವಿಧೇಯನಾದ, ವಿನೀತನಾದ, ವಿದ್ಯಾವಂತನಾದ, ವಿಕ್ರಮ ಶ್ರೇಷ್ಠನನ್ನಿಸಿಕೊಂಡ ರಾಮನ ಒಡೆತನ ಬೇಡ ಅಂತ ಹೇಳುವವ ಯಾವನಿದ್ದಾನೆ ಪ್ರಪಂಚದಲ್ಲಿ? ಲೋಕವನ್ನೆಲ್ಲ ಬೆಳಗುವಂತಹ ಸೂರ್ಯೋದಯವಾಗುವ ಕಾಲಕ್ಕೆ ತನಗೆ ಕಣ್ಣು ತೆರೆಯುವುದಕ್ಕಾಗುವುದಿಲ್ಲ ಅನ್ನುವುದಕ್ಕಾಗಿ ಕಣ್ಣು ಮುಚ್ಚಿಕೊಳ್ಳುವಂತಹ ಗೂಬೆಯ ಹಾಗೆ ರಾಮಚಂದ್ರಮನ ಪಟ್ಟಬಂಧ ಮಹೋತ್ಸವದಲ್ಲಿ ಭಾಗವಹಿಸುವ ಸೌಭಾಗ್ಯ ಬಂತಲ್ಲ ಅನ್ನುವುದಕ್ಕಾಗಿ ಹರ್ಷಿಸುವ ಅಯೋಧ್ಯ ಮಂದಿಗಳ ಮಧ್ಯದಲ್ಲಿ ನೀನೊಬ್ಬಳು ಹೇಗೆ ಒದಗಿ ಬಂದೆ, ನನಗೆ ಹೇಗೆ ಒದಗಿ ಬಂದೆ? ನಾನು ಗೂಬೆ ಅಲ್ವಾ? ಯಾವಳನ್ನು ನನ್ನ ಮನೆಯ ಸೌಭಾಗ್ಯ, ನನ್ನ ಮನೆತನದ ಉತ್ತರೋತ್ತರವನ್ನು ಸಾಧಿಸುವುದಕ್ಕಿರುವಂತಹ ಮಧ್ಯವರ್ತಿ ಅನ್ನುವ ಭಾವದಿಂದ ನಾನು ಸ್ವೀಕರಿಸಿದನು. ನೀನೇ ಈ ಮನೆತನದ ಸರ್ವ ಯಶಸ್ಸನ್ನು ಮುಳುಗಿಸುವಂತಹ ಪಾಪಿಣಿಯಾಗಿ ಬದಲಾಗುತ್ತಿಂದ ನಾನು ಭಾವಿಸಲೇ ಇಲ್ಲ. ಕೇಳು, ನೀನು ಹೆತ್ತ ತಾಯಿ, ನಿನ್ನ ಕರುಳ ಬೇನೆ ನನಗೆ ಅರ್ಥ ಆಗುತ್ತದೆ. ಮಗನಾದ ಭರತನಿಗೆ ಪಟ್ಟ ಸರಿಯೋ ತಪ್ಪ ಆಮೇಲಿನ ಪ್ರಶ್ನೆ. ಹಿರಿಯ ಮಗನಾಗಿ ರಾಮನಿರುವಂತಹ ಕಾಲದಲ್ಲಿ ಭರತನಿಗೆ ಹೇಗೆ ಪಟ್ಟಾಗುತ್ತದೆ? ಮನೆತನಕ್ಕೆ ಮನೆತನದ್ದೇ ಆದಂತಹ ಅನೂಚಾನವಾದಂತಹ ಒಂದು ಪದ್ಧತಿ ಇದೆ. ಆ ಪರಂಪರೆಯನ್ನು ಅಲ್ಲಗಳೆಯುವುದಕ್ಕಾಗುವುದಿಲ್ಲ. ಅದನ್ನೇ ನಾನು ಈಗಾಗಲೇ ಆಡಿ ತೋರಿಸಿದ್ದು. ವಸಿಷ್ಠರಲ್ಲಿ, ಸುಮಂತ್ರರಲ್ಲಿ ವಿಮರ್ಶಿಸದೆ, ಪ್ರಜೆಗಳ ಅನುರಾಗವನ್ನು ನಿರೀಕ್ಷಿಸದೆ ರಾಮನ ಪಟ್ಟಬಂಧ ಮಹೋತ್ಸವಕ್ಕೆ ನಾನು ಮುಂದಾದದ್ದಲ್ಲ. ಸರ್ವರ ಸಮ್ಮತಿಯನ್ನು ಸ್ವೀಕರಿಸಿ ರಾಮನ ಪಟ್ಟಾಭಿಷೇಕಕ್ಕೆ ಬೇಕಾದಂತಹ ವ್ಯವಸ್ಥೆ ಮಾಡಿದ್ದೇನೆ. ಹಾಗಿದ್ರೆ ಏನು? ಕೇಳಬೇಕಾದದ್ದಿಲ್ಲ. ಸೂರ್ಯವಂಶದ ಆಚರಣೆಯೇ ಹಾಗೆ. ಹುಟ್ಟಿದ ಹಿರಿಯ ಮಗನೇ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವುದು. ಹೆತ್ತದ್ದು ನಾವಲ್ಲ, ಪಾಯಸಕ್ಕೆ ಹುಟ್ಟಿದ್ದಲ್ವ? ಯಾರು ದೊಡ್ಡದಾದ್ರೇನು, ಯಾರು ಸಣ್ಣದಾದ್ರೆ? ಹಾಗಿದ್ರೆ ಈಗ ರಾಮನನ್ನು ಅಣ್ಣ ಅಂತ ಯಾಕೆ ಭರತ ಕರಿಬೇಕು? ನೀವು ಹೇಳಿದ್ದಕ್ಕೆ ಹೇಳ್ತಾ ಇರುವುದು, ನಾನು ಈಗಲೂ ಹೇಳುವುದು ಅದನ್ನೇ. ಈಗ ಎಲ್ಲರೂ ಅಣ್ಣಂದ್ರೆ ಆಗಬಹುದಲ್ಲ, ಎಲ್ಲರೂ ತಮ್ಮಂದ್ರೆ ಆಗಬಹುದಲ್ಲ, ಯಾಕೆ ಆಗಲಿಲ್ಲ? ನೀವೇ ಹೇಳಿದಲ್ವ, ನೀನು ಎತ್ತಿಯೋ? ಒಂದೇ ದಿವಸ ಅಲ್ವ ಪಾಯಸ ಕುಡಿದದ್ದು ನೀವು? ಯಾಕೆ ರಾಮನಿಗಿಂತ ಮೊದಲೇ ಭರತನನ್ನು ನೀನು ಹೆರಲಿಲ್ಲ? ನನ್ನ ಪ್ರಾರಬ್ಧ, ಏನು ಮಾಡುವ? ಪ್ರಾಪ್ತಿ, ಪ್ರಾರಬ್ಧ ಅಲ್ಲ. ಭರತ ರಾಮನ ತಮ್ಮನಾಗಲಿಕ್ಕೆ ಇದ್ದವ. ರಾಮ ಯಾವತ್ತೂ ಎಲ್ಲರಿಗೂ ಅಣ್ಣನಾಗುವುದಕ್ಕೆ ಇದ್ದ. ಇದು ದಶರಥನ ಸಂಕಲ್ಪ ಅಲ್ಲ, ಅಥವಾ ಕೈಕೇಯಿಯ ಸಂಚು ಅಲ್ಲ. ಇದು ದೈವ ಸಂಕಲ್ಪ. ದೇವ ನಿರ್ಮಿತವಾದಂತಹ ಪಾಯಸದ ವಿನಿಯೋಗ. ಅಯೋಧ್ಯೆಯ ಪಾಕಶಾಲೆಯಲ್ಲಿ ಪ್ರವೀಣರು ಮಾಡಿದ ಪಾಯಸ ಅಲ್ಲ. ದೇವ ಪ್ರಸಾದದ ವಿನಿಯೋಗದಲ್ಲಿ ವಿಪರೀತ ಆದರೆ ಪರಿಣಾಮವನ್ನು ಒದಗಿಸದು, ಕೆಟ್ಟ ಪರಿಣಾಮವನ್ನೇ ಕೊಡ್ತದೆ. ಮಕ್ಕಳಾಗುತ್ತಿರ್ಲಿಲ್ಲ, ಆಗಿದೆ ಅಂತಾದ್ರೆ ಅರ್ಥ ಏನು? ದೇವ ಸಮ್ಮತಿಯಿಂದಲೇ ರಾಮನೇ ಜ್ಯೇಷ್ಠ ಸುತನಾಗಿ ಹುಟ್ಟಿದ್ದಾನೆ. ಆದ್ದರಿಂದ ಅಯೋಧ್ಯೆಯ ಸಿಂಹಾಸನಕ್ಕೆ ಯಾರು? ದೈವ ಸಂಕಲ್ಪದಂತೆ ರಾಮನೇ. ನೀನು ಎಷ್ಟು ಹಠ ಹಿಡಿದರೂ ಆಗೋದಿಲ್ಲ. ಒಂದು ವೇಳೆ ಭರತನಿಗೆ ಬೇಕು ಅಂತ ನೀನು ಹಠ ಹಿಡಿಯುವುದಾದರೆ ಅದನ್ನಾದರೂ ಕೊಡೋಣ. ಈಗ ಭರತನಿಗೆ ಸಿಂಹಾಸನ ಕೊಡೋಣ, ಮುಗೀತಲ್ಲ. ಆದರೆ ರಾಮನನ್ನು ಕಾಡಿಗಟ್ಟಬೇಕು ಅಂತ ಹೇಳಿದೆಯಲ್ಲ, 14 ವರ್ಷ ಪದಕ್ಕೇನು? ಯಾವ ಅಪರಾಧ ಮಾಡಿದ್ದಕ್ಕಾಗಿ ಅವನನ್ನು ಕಾಡಿಗಟ್ಟಬೇಕು? ಅಥವಾ ಅವನನ್ನು ಕಾಡಿಗಟ್ಟಿದರೆ ಏನಾಗುತ್ತದೆ ಬಲ್ಲೆಯ? ನಿಮಿಷ ಮಾತ್ರ ಮಾತ್ರ ರಾಘವನ ಬಿಟ್ಟು ಇರಲಾರೆನಯ್ಯೋ ಮೋಹನನ ಬಿಟ್ಟು ಇರಲಾರೆನಯ್ಯೋ ಮೋಗನ ಇನ್ನೆಂತೋ ಕರೆದು ವಿಪಿನ
ಹಠ ಮಾಡಬೇಡ್ವೆ? ಯಾಕೋ? ನೀನು ಕೇಳಿದ್ದೇನೇನು ಸರಿಯಾಗಲಿಲ್ವೇ? ಸರಿಯಾಗ್ಲಿಲ್ವಾ? ಮತ್ತೊಮ್ಮೆ ಯೋಚಿಸುವಂತಹ ಅವಕಾಶವನ್ನು ನೀನು ಖಂಡಿತವಾಗಿಯೂ ವಿನಿಯೋಗ ಮಾಡಿಕೊಳ್ಳಬೇಕು. ಒಂದು 14 ವರ್ಷ ಕಾಡಿಗೆ ಹೋದ್ರಾಯ್ತಪ್ಪ, ಏನು ದೊಡ್ಡ. ಅಯ್ಯೋ, ಎಷ್ಟು ವರ್ಷ ಅನ್ನುವುದು ಮುಖ್ಯ ಅಲ್ಲ, ಯಾವ ಕಾರಣಕ್ಕೆ ಅನ್ನುವುದು ಮುಖ್ಯವಾಗುತ್ತದೆ. ಈಗ ನಾವು ಹೆತ್ತ ಮಕ್ಕಳೇ ಆಗಿರಲಿ, ಅಪರಾಧ ಮಾಡಿದ್ದು ಹೌದಾದರೆ ದಂಡನೆಗೆ ಒಳಗು ಮಾಡಬೇಕಾದದ್ದು ತಂದೆ ತಾಯಿಗಳಾಗಿ ನಮ್ಮ ಕರ್ತವ್ಯ. ಯಾವನೇ ಒಬ್ಬ ಪ್ರಜೆ ಅಪರಾಧಿ ಹೌದಾದರೆ ನಾವು ಆ ಪ್ರಜೆಯಲ್ಲಿ ಎಷ್ಟೇ ಮೋಹವನ್ನು ಹೊಂದಿದ್ರು ಅವನನ್ನು ಶಾಸನಕ್ಕೆ ಒಳಗು ಮಾಡಬೇಕಾದದ್ದು ಸಿಂಹಾಸನಕ್ಕೆ ಕರ್ತವ್ಯ. ಹೇಗೆ ಅಪರಾಧಿಯೊಬ್ಬನಿಗೆ ದಂಡನೆಯನ್ನು ಮಾಡಬೇಕಾದದ್ದು ಅರಸನಾದವನಿಗೆ ಕರ್ತವ್ಯವಾಗುತ್ತದೆ, ಒಬ್ಬ ನಿರಪರಾಧಿಯನ್ನು ದಂಡಿಸದೇ ಇರುವುದು ಅರಸನ ಕರ್ತವ್ಯವೇ ಆಗುತ್ತದೆ. ಇದನ್ನು ನೀನು ಯೋಚಿಸಬೇಕು. ಒಬ್ಬ ನಿರಪರಾಧಿಯನ್ನು ದಂಡಿಸಿದರೆ ಏನಾಗುತ್ತದೆ? ದಂಡನೆ ನಾವು ಅನುಭವಿಸಿಯಾನು, ಆದರೆ ಅದರಿಂದ ಬರಬಹುದಾದಂತಹ ಪಾತಕವನ್ನು ಯಾವನು ದಂಡನೆಗೆ ಒಳಗು ಮಾಡಿದ್ದಾನೆ ಅವನು ಉಣ್ಣಬೇಕಾಗುತ್ತದೆ. ಇದು ಶಾಸ್ತ್ರ ವಚನ. ಭರತನಿಗೆ ಪಟ್ಟ ಸರಿಯಪ್ಪ, ನೀನು ಹೆತ್ತ ಮಗ, ಅವನಿಗೆ ಸಿಗಬೇಕು, ಬೇಕಾದರೆ ಅದನ್ನಾದರೂ ಒಪ್ಪಿಕೊಳ್ಳೋಣ. ಆದರೆ ನೀನು ಹೆರದೇ ಇದ್ದ ಮಗನನ್ನು ಕಾಡಿಗಟ್ಟಬೇಕು ಅನ್ನುವುದನ್ನು ಹೇಳುವುದಕ್ಕೆ ನಿನಗೆ ಯಾರು ಅಧಿಕಾರ ಕೊಟ್ಟರು? ನಿನಗಿಲ್ಲವಲ್ಲ ಅದು. ಯಾಕೆ? ನೀನು ಒಬ್ಬಳಾಕೆ ಹೆಣ್ಣು, ನಿನ್ನಂತೆಯೇ ಹೆತ್ತುದಲ್ವೇ ಕೌಸಲ್ಯ. ತಾನು ಹೆತ್ತ ಮಗನನ್ನು ಯಾವ ಅಪರಾಧಕ್ಕಾಗಿ ಕಾಡಿಗಟ್ಟಿದ್ರೆ ಅನ್ನೋ ಹಾಗೆ ಕೇಳಿದರೆ ನಾನೇನು ಉತ್ತರಿಸಬಲ್ಲೆ? ಅಲ್ಲ, ಅಯೋಧ್ಯೆಯಲ್ಲಿ ಪ್ರತಿಯೊಬ್ಬರು ನಿರೀಕ್ಷಿಸುತ್ತಿರುವಂತಹ ರಾಮನ ಪಟ್ಟಾಭಿಷೇಕ ಮಹೋತ್ಸವ ತಪ್ಪಿ ಅವ ಕಾಡಿಗೆ ಹೋಗುವಂತಹ ಸ್ಥಿತಿ ಸಿದ್ಧವಾದರೆ ಪ್ರತಿಯೊಬ್ಬ ಪ್ರಜೆಯೂ ಪ್ರಶ್ನಿಸುವ ಹಾಗಾಗ್ತದೆ, ರಾಮನನ್ನು ಯಾಕೆ ಕಾಡಿಗಟ್ಟಿದ? ನಾನೇನು ಉತ್ತರ ಕೊಡಬೇಕು? ಇರ್ಲಿ, ಕೌಸಲ್ಯಗಾದರೂ ಉತ್ತರಿಸಿಯೇನು, ಪ್ರಜೆಗಳಿಗಾದರೂ ಉತ್ತರ ಕೊಟ್ಟೇನು. ಮೊದಲೇ ಕೊಟ್ಟಂತಹ ವಚನ ಇತ್ತು, ಆ ವಚನಬದ್ಧತೆಗೆ ಬೇಕಾಗಿ ಇಂತಹ ಕೆಲಸ ಮಾಡಬೇಕಾಗಿ ಬಂತು ಅನ್ನುವ ಸಮಾಧಾನವನ್ನಾದರೂ ಹೇಳಬಹುದು ಅಂತ ಭಾವಿಸೋಣ. ಆದರೆ ಅವರಿಗೆ ಎಷ್ಟು ಸಮಾಧಾನ ಆಗ್ತದೆ ಅನ್ನುವುದು ಮುಖ್ಯ ಅಲ್ಲ. ರಾಮನನ್ನು ಕಾಡಿಗಟ್ಟಿ ನಾನು ಉಳಿಯುತ್ತೇನೆ ಅಂತ ಭಾವಿಸಿದೇನೆ. ಓ, ನನ್ನ ಮಗ ಹೋಗಿ 12 ವರ್ಷ ಆಗಿದೆ, ನೆನಪಿರ್ಲಿ. ಅರೆಕ್ಷಣವಾದರೂ ರಾಮನನ್ನಗಲಿ ಉಳಿಯುವಂತಹ ಸಾಮರ್ಥ್ಯ ನನಗಿಲ್ಲ. ಕೈಕೇಯಿ ನನ್ನದು ಬೇಕಾದರೆ ದೌರ್ಬಲ್ಯ ಅನ್ನು. ಈ ಪ್ರಪಂಚದಲ್ಲಿ ನಾನು ಅತ್ಯಧಿಕವಾಗಿ ಪ್ರೀತಿಸುತ್ತಿರುವ ಹೆಣ್ಣು ಅಂದ್ರೆ ಕೈಕೆ. ಈ ಪ್ರಪಂಚದಲ್ಲಿ ನಾನು ಅತ್ಯಂತವಾಗಿ ನನಗಿಂತಲೂ ಅಧಿಕವಾಗಿ ಪ್ರೀತಿಸುತ್ತಿರುವ ಗಂಡು ಅಂದ್ರೆ ಒಬ್ಬನೇ ಒಬ್ಬ, ಅವನಿಗೆ ರಾಮ ಅಂತ ಹೆಸರು. ಈ ದೇಹದಲ್ಲಿ ಸಂಚರಿಸುತ್ತಿರುವಂತಹ ಉಸಿರಿಗೆ ರಾಮ ಅಂತ ಹೆಸರು. ನಾನೀಗ ಉಣ್ಣುತ್ತಿರುವಂತಹ ಅನ್ನಕ್ಕೆ ರಾಮ ಅಂತ ಹೆಸರು. ರಾಮನಿಲ್ಲದೆ ಈ ದೇಹದಲ್ಲಿ ಒಂದು ಕ್ಷಣವೂ ಪ್ರಾಣ ನಿಲ್ಲದು. ನೀನು ಅಟ್ಟುತ್ತಿರುವುದು ರಾಮನನ್ನಲ್ಲ ಕೈಕೇಯಿ, ನಿನ್ನ ಸೌಮಾಂಗಲ್ಯವನ್ನು ನೀನು ಕಾಡಿಗಟ್ಟುತ್ತಾ ಇದ್ದಿ. ವೈಧವ್ಯ ದೀಕ್ಷೆಗೆ ನೀನು ಕಟಿಬದ್ಧರಾಗಿದ್ದಿ. ಭರತನಿಗೆ ಪಟ್ಟಾಭಿಷೇಕ ಅಲ್ಲ ಆಗುವುದು, ನಿನಗೆ ವೈಧವ್ಯ ಬರುವುದು, ನೆನಪಿಟ್ಟುಕೋ. ಯಾವುದನ್ನಾದ್ರೂ ಬಿಟ್ಟು ಕೊಡುವುದಕ್ಕೆ ಸಿದ್ಧಳಾಗ್ತಾಳೆ ಒಬ್ಬಳಾಕೆ ಹೆಣ್ಣು. ಆದರೆ ಕುಲವಧು ಅನ್ನಿಸಿಕೊಂಡಂತಹ ಒಬ್ಬಳಾಕೆ ತಾನು ಹೆತ್ತ ಮಗನನ್ನಾದರೂ ಬಿಟ್ಟಾಳು. ಆದರೆ ತನ್ನ ಹಣೆಯ ಸಿಂಧೂರವನ್ನು ತಾನೇ ಕೈಯಾರೆ ಒರೆಸಿಕೊಳ್ಳುವುದಕ್ಕೆ ಮುಂದಾದಾಳೆ. ಇಲ್ಲ, ಯಾಕೆ ನಿನಗಿಂತಹ ದುರ್ಬುದ್ಧಿ ಬಂತು? ಒಂದು ಸಲ ಹೇಳು. ರಾಮನನ್ನು ಕಾಡಿಗಟ್ಟುವ ವಿಚಾರ ಬಿಟ್ಟು ಬೇರೇನಾ ಬೇಕಾದ್ರೂ ಕೇಳು. ಬೇಡ ಸ್ವಾಮಿ. ಬೇಕಾದ್ರೆ ಭರತನಿಗೆ ರಾಜ್ಯವನ್ನು ವಿಭಾಗಿಸಿ ಕೊಡೋಣ, ಅದಕ್ಕೂ ನನ್ನ ಆಕ್ಷೇಪ ಇಲ್ಲ. ಈ ತನಕ ನಡೆದು ಬಂದದ್ದಲ್ಲಾದ್ರೂ ಒಂದು ಬದಲಾವಣೆಯನ್ನು ಮಾಡೋಣ. ಭರತನಿಗೂ ಒಂದು ಅಧಿಕಾರವನ್ನು ಒದಗಿಸೋಣ. ರಾಮನು ಒಂದು ಬದಿಯಲ್ಲಿ ಒಬ್ಬ ಪ್ರಜೆಯಾಗಿ ಬದುಕುವುದಕ್ಕೊಂದು ಅವಕಾಶವನ್ನು ಕಲ್ಪಿಸಿಕೊಡು. ರಾಮನಿಗಾಗಿ ಅಂತಲ್ಲ, ನಿರಪರಾಧಿಯಾದ ನಿಷ್ಕಲ್ಮಶ ಹೃದಯನಾದ ಗುರುಜನ ವಂದನೆಯನ್ನು ಸದಾಕಾಲ ಎಸಗುತ್ತಿರುವ ಶಾಸ್ತ್ರ ಧರ್ಮಗಳಲ್ಲಿ ಅತ್ಯಂತ ಶ್ರದ್ಧಾವಂತನಾದ ಆಚಾರ್ಯ ಪರಂಪರೆಗೆ ವಿಧೇಯನಾದ ಆ ರಾಮನನ್ನು ಕಾಡಿಗಟ್ಟಿದ್ರೆ ಸೂರ್ಯ ವಂಶದ ಸೌಭಾಗ್ಯವನ್ನೇ ಕಾಡಿಗಟ್ಟಿದಂತಹ ಸ್ಥಿತಿಯಾಗಿ ಹೋಗ್ತದೆ.
ಬೇಡ, ಯಾವುದೋ ಒಂದು ಕೆಟ್ಟ ಹಠಕ್ಕೆ ನೀನು ಒಳಗಾಗಿದ್ದಿ. ನನ್ನ ಕೈಕೇಯಿಯ ಮಾತಲ್ಲ ಇದು, ನಿನ್ನ ಮನಸ್ಸಿಗೆ ಯಾರೋ ಹುಳಿ ಹಿಂಡಿದ್ದಾರೆ. ನಿನ್ನ ಕೊರಳಿನಲ್ಲಿ ಈ ಸ್ವರ ಬರುವ ಹಾಗೆ ಯಾರೋ ನಿನ್ನ ಕಿವಿ ಊದಿದ್ದಾರೆ. ಅದನ್ನು ಬಿಟ್ಟು ಬಿಡು. ಪಿಶುಣರ ಮಾತು ಒಂದು ಕ್ಷಣಕ್ಕೆ ಮಾತ್ರ ಹಿತವಾಗ್ತದೆ. ಕಿವಿಗೆ ಹಿತವಾಗುವ ಮಾತುಗಳನ್ನು ಆಡುವವರು 1000 ಮಂದಿಗಳು ಪ್ರಪಂಚದಲ್ಲಿ ಸಿಕ್ಕ್ಯಾರು. ಕೈಕಾ, ಒಡಲಿಗೆ ಹಿತವಾಗುವುದನ್ನು ಆಡುವವರೇ ನಿಜವಾದಂತಹ ಹಿತವಂತರು. ಆಲೋಚನೆ ಮಾಡು. ನಿನ್ನನ್ನು ನೋಡಿದರೆ ಆಗುವುದಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ನಾನು ವಿಲಪಿಸುತ್ತಿರುವುದಲ್ಲ. ನಿನ್ನನ್ನು ಸದಾಕಾಲ ನೋಡುತ್ತಾ ಒಡಗೂಡುತ್ತಾ ನಿನ್ನೊಂದಿಗೆ ಸಂಸಾರ ಜೀವನವನ್ನು ನನ್ನ ಪೂರ್ಣ ಆಯುಷ್ಯದ ತನಕ ಉತ್ತರಿಸಬೇಕು ಅನ್ನುವಂತಹ ಉದ್ದೇಶದಿಂದಲೇ ಆಡುತ್ತಾ ಇರುವುದು. ಬೇಡ ರಾಮ, ನನ್ನ ರಾಮ ಇಲ್ಲದಿದ್ರೆ ನಾನಿಲ್ಲುವೆ. ಬಿಟ್ಟೆ ಸ್ವಾಮಿ, ಬಿಟ್ಟೆ. ಬೇಡ, ನನಗೆ ವರವೂ ಬೇಡ, ಭರತನಿಗೆ ಪಟ್ಟವೂ ಬೇಡ, ರಾಮ ಕಾಡಿಗೆ ಹೋಗುವುದು ಬೇಡ, ನೀವು ಕಣ್ಣೀರಿಡುವುದು ಬೇಡ, ನೀವಿಲ್ಲಿ ಪ್ರಲಾಪ ಯಾವುದು ಬೇಡ ಸ್ವಾಮಿ, ಎಲ್ಲ ಬಿಡುವ. ಬೇಡ, ಒಂದು ಮಾತು ಹೇಳಿದ್ರೆ ಸಾಕು ನೀವು. ಒಂದೇ ಮಾತು. ಈಗ ಹಳೆ ಯಾವ ಮಾತುಗಳು ಬೇಡ, 2 ವರ ಬೇಡ ಸ್ವಾಮಿ, ಒಂದು ಮಾತು ಹೇಳಿ. ಮನು ಮಾಂದಾತ ಹರಿಶ್ಚಂದ್ರಾದಿಗಳು ಹುಟ್ಟಿದ ಸೂರ್ಯವಂಶದಲ್ಲಿ ಚಕ್ರವರ್ತಿಯಾಗಿರುವಂತಹ ಈ ದಶರಥನ ಹಲ್ಲಿನ ಕೋಟೆಯೊಳಗಿರುವುದು ನಾಲಗೆ ಅಲ್ಲ, ಸತ್ತ ಕತ್ತೆಯ ಬೆನ್ನಿನ ಚರ್ಮ ಅಂತ ಹೇಳಿ ಸಾಕು. ಬಿಟ್ಟೆ. ವಚನ ಭ್ರಷ್ಟತೆ ನಾ ಮಾಡ್ತೇನೆ ಅಂತ ಹೇಳಿ, ಮಾತು ತಪ್ಪುತ್ತೇನೆ ಅಂತ ಹೇಳಿ ಸಂದಿಗ್ಧ. ನಿನ್ನ ಕಾಲು ಹಿಡಿಯುತ್ತೇನೆ ಬೇಕಾದ್ರೆ. ನನಗೆ ಬೇಡ. ಆದ್ರೆ ರಾಮನನ್ನು ಏನು ಮಾಡಲಿ? ಭರತ ರಾಮನನ್ನು ಅಟ್ಟು. ಅಯ್ಯೋ, ನನ್ನ ರಾಮನನ್ನು ಒಮ್ಮೆ ಕಾಣಬೇಕು. ಎಲ್ಲಿ? ರಾಮ ಜನಕ ಮಗನಾದಂತಹ ರಾಮ ಈ ಕಡೆಗೆ ಬರಲಿ ಅಂತ ಹೇಳಿ ಕಳುಹಿಸಿದರಂತೆ. ಹಾಗಾಗಿ ಶೀಘ್ರವಾಗಿ ಆಸ್ಥಾನದಿಂದ ಇಲ್ಲಿಗೆ ನಾನು ಓಡೋಡಿ ಅಪ್ಪ ಹೇಗಿರಬೇಕಾದಂತಹ ನೀವು ಹೇಗಿದ್ದೀರಿ? ರಾಮ ರಾಮ ಸೂರ್ಯವಂಶದ ಚಕ್ರವರ್ತಿ ಪೀಠವನ್ನು ಏರಿದಂತಹ ನೀವು ಹೀಗೆ ನೆಲದಲ್ಲಿ ಧೂಳಿನ ನಿಮ್ಮ ಮುಖವೆಲ್ಲ ಕಣ್ಣೀರಿನಿಂದ ತೊಯ್ದು ಹೋಗಿದೆ. ಮಾತ್ರವಲ್ಲ, ಯಾವುದೋ ಒಂದು ಅನಿರೀಕ್ಷಿತವಾದಂತಹ ಆಘಾತಕ್ಕೆ ಒಳಗಾದವರಂತೆ ಚಡಪಡಿಸ್ತಾ ಇದ್ದೀರಿ. ನಿಮಗೆ ಏನು ಚಿಂತೆ ಬಂತಪ್ಪ? ಏನು ಚಿಂತೆ ಬಂತು? ರಾಮ ಅಪ್ಪ ರಾಮ ರಾಮ ಈ ದಿನ ನನಗೆ ಅಭಿಷೇಕವನ್ನು ಮಾಡ್ತೇನೆ ಅಂತ ಹೇಳಿ ನೀವು ಇಲ್ಲಿಗೆ ಬಂದವರು. ಚಿಕ್ಕಮ್ಮನನ್ನು ಕರೆದು ತರ್ತೇನೆ ಆಸ್ಥಾನದ ಕಡೆಗೆ ಅಂತ ಹೇಳಿ ಇಲ್ಲಿಗೆ ಬಂದವರು. ಅಪ್ಪ, ಏನಾದ್ರೂ ತೊಡಕು ಬಂತ? ಪಟ್ಟಾಭಿಷೇಕಕ್ಕೆ ಬೇಕಾದಂತಹ ಸುವಸ್ತುವನ್ನು ತರುವುದಕ್ಕೆ ಸಾಧ್ಯ ಇಲ್ಲ ಅಂತ ನಿಮ್ಮ ಮನಸ್ಸಿಗೆ ಏನಾದ್ರೂ ಖಿನ್ನತೆ ಬಂತ? ಒಬ್ರಿಬ್ರಲ್ಲ, ಅಷ್ಟ ದಿಕ್ಪಾಲಕರು ಜೊತೆಯಾಗಿ ನನ್ನ ಮುಂದೆ ಹೋರಾಟಕ್ಕೆ ಬಂದರು. ತಂದೆಯಾದಂತಹ ನಿಮ್ಮ ಆಶೀರ್ವಾದ, ನಮ್ಮ ಗುರುಗಳ ಅನುಗ್ರಹ ಇರುವಲ್ಲಿವರೆಗೆ ಈ ರಾಮ ಅಂಜುವವನಲ್ಲ. ಏನಾಯ್ತಪ್ಪ? ಏನು ಬೇಕು ಹೇಳಿ? ರಾಮ ರಾಮ ನೀವು ಕೇವಲ ಇಲ್ಲಿ ಮಾತ್ರ ನೋಡ್ತೀರಿ, ಅಲ್ಲಿ ನಾವು ನೋಡಿದೆವು ಅಂತ ಆದ್ರೆ ಸೇರಿದಂತಹ ರಾಜಾದಿ ರಾಜರೆಲ್ಲ, ಚಕ್ರವರ್ತಿ ದಶರಥ ನಮ್ಮನ್ನು ಸ್ವಾಗತಿಸಬೇಕಿತ್ತು, ನಮ್ಮ ಜೊತೆಗೆ ಕುಶಲ ಸಮಾಚಾರವನ್ನು ಆಡಬೇಕಿತ್ತು. ಆದರೆ ಅವನು ಮಡದಿ ಅಂತಃಪುರದ ಒಳಗೆ ಹೋಗಿದ್ದಾನಲ್ಲ ಅಂತ ಗುಸುಗುಸು ಮಾತಾಡ್ತಾ ಇದ್ದಾರಪ್ಪ. ಯಾಕೆ ಹೀಗಾಯಿತು? ಏನಾಯಿತು? ರಾಮ, ನೀನು ದೀರ್ಘಾಯು ಆಗು ಮಗ. ರಾಮ 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 ರಾಘವ, ಅಮ್ಮ ನಿನ್ನ ಕೇಳು ರಾಘವ, ನಿನ್ನ ಪಿತ ಮಾತಾಡದಿರುವ ಪರಿಯನು
ಕೇಳು ರಾಘವನಿಲ್ಲದಿತ ಮಾತಾಡದಿರುವ ಪರಿಯನು ಪೇಳುವಿನು ಸಿಟ್ಟಾಗದಿರು ಸಿಟ್ಟಾಗದಿರು ಇನವಂಶ ಜಾತನ ಭರತಗಿತ್ತನು ರಾಜ್ಯವಿಲ್ಲವ ಧರಣಿ ಪಾಲನು ನಿನ್ನನು ಕರೆದು ಗಗನಕ್ಕೆ ಕಣ್ಣುಗಳಾರದ ಮರುಕೂತಿಗನು ರಾಘವ ಕೇಳು ರಾಮ ರಾಮ ರಾಘವ, ಅಮ್ಮ, ನಿನ್ನ ಅಪ್ಪ ಮಾತಾಡುವ ಸ್ಥಿತಿಯಲ್ಲಿ ಇಲ್ಲ ಮಗು. ಹೌದಮ್ಮ, ಏನಾಯಿತು ಅಂತ ಗೊತ್ತಾಗೋದಿಲ್ಲ. ಉದ್ವೇಗಕ್ಕೊಳಗಾಗಿದ್ದಾರೆ, ಆವೇಶಕ್ಕೊಳಗಾಗಿದ್ದಾರೆ. ಹಾಗೆಂದು ಬಳಿಯಲ್ಲಿರುವಂತಹ ನೀವು ಹಾಗೆ ಕಾಣುವುದಿಲ್ಲ. ಪಾರವಶ್ಯತೆಗೊಳಗಾದಂತಹ ನಿನ್ನ ಅಪ್ಪನ ಮಾತಾಗಿ ನಾನು ಆಡುತ್ತಾ ಇದ್ದೇನೆ ಮಗು. ತಾಯೇ, ಯಾರು ಹೇಳಿದ್ರೇನು, ನಮಗೆ ವರ್ತಮಾನ ಗೊತ್ತಾದ್ರೆ ಆಯ್ತಲ್ಲ. ನಿನ್ನ ಅಪ್ಪನೇ ಆಡಿದ ಮಾತು ಏನು? ನನ್ನೊಳಗಿದ್ದದನ್ನು ಹೊರಗೆ ಎಸೆಯುವುದಕ್ಕೆ ನನಗೆ ಸಾಧ್ಯ ಇಲ್ಲ. ನೀ ಶಂಕದೋಪಾದಿಯಲ್ಲಿ ಮಂಗಳಾಂಗಿ, ನೀನು ನಿನ್ನ ಸ್ವರ ಅನ್ನೋದು ಕಂಬು ಕಂಟಿನಿ. ಮಂಗಳ ಸ್ವರದಿಂದ ನೀನು ಆಡಿದ್ದೆಲ್ಲ ಮಂಗಳ ನಿನಾದವಾಗುತ್ತದೆ. ನೀ ಹೇಳು ಅಂತ ನಿನ್ನ ಅಪ್ಪನೇ ನೀ ಬರುವ ಮೊದಲು ಹೇಳಿದ ಮಾತು. ಅಯ್ಯೋ, ಹಾಗಿದ್ರೆ ನೀವೇ ಹೇಳಬೇಕಲ್ಲ. ನನ್ನಿಂದ ಹೇಳುವುದಕ್ಕಾಗುವುದಿಲ್ಲ ಅಂತ ಆಡಿದ ಅಪ್ಪನ ಮಾತನ್ನು ನಾನು ಆಡುತ್ತಾ ಇದ್ದೆ. ಖಂಡಿತ ತಾಯಿ. ಮಗು, ಅಮ್ಮ, ಇನ್ನೇನು ಕ್ಷಣಗಳು ಗತಿಸಿತು ಅಂತಾದ್ರೆ ಮುಹೂರ್ತ ಕಾಲದಲ್ಲಿ ನಿನಗೆ ಪಟ್ಟಾಭಿಷೇಕ ಅಂತ ನಿರ್ಣಯ ಆಗಿತ್ತಲ್ವ? ಹೌದಮ್ಮ, ತಂದೆ ಹಾಗೆ ಹೇಳಿದ್ದಾರೆ. ಆ ಹೊತ್ತಿನಲ್ಲಿ ಅಂತಃಪುರಕ್ಕೆ ಬಂದಂತಹ ನಿನ್ನ ಅಪ್ಪಯ್ಯನಿಗೆ ನನ್ನನ್ನು ಕಂಡು ಹಿಂದಿನ ಗತಕತನ ನೆನಪಾಯಿತು. ಕೊಡಬೇಕಾದ್ದು ಯಾವುದನ್ನು ಉಳಿಸಿಕೊಂಡು ಪಟ್ಟವನ್ನು ಕೊಡುವುದಕ್ಕಾಗುವುದಿಲ್ಲ ಅಂತ ನನ್ನಲ್ಲಿ ನಿನ್ನ ಅಪ್ಪ ಆಡಿದ್ರು. ಕೊಡಬೇಕಾದನ್ನು ಉಳಿಸಿಕೊಂಡು? ಹೌದು, ಸೂಕ್ಷ್ಮವಾಗಿ ಹೇಳಿಬಿಡ್ತೇನೆ. ಖಂಡಿತ. ಹಿಂದೆ ತಿಮಿಧ್ವಜ ಕಾಳಗದಲ್ಲಿ ವರದೊಯ್ಯಗಳನ್ನು ನನಗೆ ಕೊಟ್ಟಿದ್ರು. ಅದನ್ನು ಸಲ್ಲಿಸುವ ಅಪೇಕ್ಷೆಯನ್ನು ಮುಂದಿಟ್ಟ ಕಾಲಕ್ಕೆ ಕೊಡ್ತೇನೆ ಅಂತ ಆಡಿದ್ರು. ಅದರ ಅಪೇಕ್ಷೆಯಂತೆ ನೀ ಮಾಡಬೇಕಾದ್ದನ್ನು ಏನು ಮಾಡಬೇಕು ಅಂತ ಹೇಳುವುದಕ್ಕಾಗದೆ ತೊಳಲಾಡುತ್ತಾ ಇದ್ದಾರೆ. ಅಂದ್ರೆ ಅದೇ ಪುಷ್ಯ ನಕ್ಷತ್ರ ಕರ್ಕಾಟಕ ಲಗ್ನದಲ್ಲಿ ಸರಿ ಸಾಕೇತದ ಪೀಠವನ್ನು ಪಟ್ಟವನ್ನು ನನ್ನ ಮಗ ನಿನ್ನ ತಮ್ಮನಾದಂತಹ ಭರತನಿಗೆ ಕೊಡಬೇಕು ಅಂತ ಅವರ ಅಪೇಕ್ಷೆ. ಅದೇ ಮುಹೂರ್ತದಲ್ಲಿ ನೀನು ಕಾಡಿಗೆ ಹೋಗಬೇಕು ಅಂತ ಅಪ್ಪ ಹೇಳಿದ್ದು ಮಗು. ಅಮ್ಮ ಅದಕ್ಕೆ ಇಷ್ಟು ಚಿಂತೆ ಮಾಡುತ್ತಾ ಇದ್ದಾರೆ. ಇಷ್ಟಕ್ಕಾಗಿ ಅವರ ಚಿಂತೆ. ನೀನು ಆಡಿದ್ದು ಹೇಗಾಯಿತು ಗೊತ್ತೇ? ಈ ಸ್ವಲ್ಪ ಕೆಲಸಕ್ಕೆ ಈ ಚಿಂತೆಗಳಿಗೆ ಏಸು ದಿನ ಅರಣ್ಯ ವಾಸದೊಳಿರಬೇಕು. ಆ ತುತ್ತಿಗೆನಗಿಗೆ ಚಚಿ ಬದಲಿ ನೆಸನ ಬಿದ್ದಯವ್ವಗೀತ ಕೆಲಸಗಿ ಏಸು ಚಿಂತೆಗಳಿಗೆ ಗುಣವೇ. ತಾಯೇ, ನೀ ಕಾಡಿಗೆ ಹೋಗಬೇಕಂತೆ ಮಗು. ಎಂತಹ ಕಠಿಣತಮವಾದಂತಹ ಮಾತುಗಳನ್ನು ಹೇಳುವುದಕ್ಕೆ ಸಾಧ್ಯವಾಗದೆ ನಮ್ಮ ತಂದೆ ತೊಳಲಾಡ್ತಾ ಇದ್ದಾರೋ ಅಂತ ನಾನು ಚಿಂತಿಸಿದ್ರೆ ಇಷ್ಟು ಸರಳವಾದ್ದು. ನಾನು ಹೇಳಿದೆ, ನೀನು ಹೇಳು. ನಾನು ಹೇಳಿದ್ರೆ ಅರ್ಥವೇ ಆಗುದಿಲ್ಲ. ನನ್ನ ತಮ್ಮನಾದಂತಹ ಭರತನಿಗೆ ಪಟ್ಟಾಭಿಷೇಕ. ಹೌದು, ನಾನು ವನವಾಸಕ್ಕೆ ಬರಬೇಕು, ಹೋಗಬೇಕು, ಅಷ್ಟೇ. ಬಹಳ ಸುಲಭ ಮಗು. ಅಯ್ಯೋ ಅಮ್ಮ, ಆ ಸಣ್ಣದನ್ನು ದೊಡ್ಡ ಮಾಡಿ ಕಣ್ಣೀರಿಳಿಸ್ತಾ ಇದ್ದಾರೆ. ಅವರ ಅತ್ತದನ್ನು ನೋಡಬೇಕಿತ್ತು ನೀನು. ಅದೇ ಗೊತ್ತಾಯ್ತು. ಅಂದ್ರೆ ಅವರಿಗೆ ನನ್ನ ಕುರಿತಾದಂತಹ ಮೋಹ ಪ್ರೀತಿ ಹೆಚ್ಚು. ಹೌದು, ಎತ್ತುವುದಕ್ಕಾಗದು ಉತ್ತರಿಸುವುದಕ್ಕಾಗದು ಅಂತ ಹತ್ತು ಬಿಕ್ಕಳಿಸ್ತಾ ಇದ್ದಾರೆ. ಹಾಗೆಂದು ಹೇಳಬೇಕಾದನ್ನು ಹೇಳಲೇಬೇಕಲ್ಲ. ಹೌದು, ನಮ್ಮ ಕರ್ತವ್ಯವನ್ನು ನಾವು ಮಾಡಬೇಕು. ಈ ಸ್ವಲ್ಪ ಕೆಲಸಕ್ಕೆ ಈ ಸುಚಿಂತೆಗಳೇಕೆ? ಆದ್ರೆ ಒಂದು ಸಂಶಯ ಉಳಿಯುತ್ತದೆ. ಸಂಶಯವ? ಹೌದು. ಏನು ಮಗು?
ಕಾಡಿಗೆ ಹೋಗಬೇಕು ನಾನು. ಹೌದು. ಹೋಗುವುದಕ್ಕೆ ಸನ್ನದ್ಧನಾಗಿದ್ದೇನೆ. ಈ ಕ್ಷಣ ನಾನು ಹೊರಟು ಹೋದೇನು. ಆದ್ರೆ ಶಾಶ್ವತವಾಗಿ ನಾನು ವನವಾಸಿಯೇ ಆಗಿರಬೇಕೋ ಅಲ್ಲ ಅಯೋಧ್ಯೆಗೆ ಬರುವಂತಹ ಅವಕಾಶ ಏನಾದ್ರೂ ನನಗುಂಟೋ ಅದೊಂದು ನಿನ್ನಿಂದ ಗೊತ್ತಾಗಬೇಕಿತ್ತು ನನಗೆ. ಶಾಶ್ವತವಾಗಿ ಸಾಕೇತದಿಂದ ನಿನ್ನನ್ನು ಹೊರಗೆ ಎಸೆಯುವುದಕ್ಕೋ ನೂಕುವುದಕ್ಕೋ ನಿನ್ನ ಅಪ್ಪ ನಿಷ್ಕರುಣಿ ಅಂತ ಮಾಡಿದೆಯೇನೋ. ಒಂದು ಅವಧಿಯನ್ನು ಇರಿಸಿದ್ದಾರೆ. ಬಹಳ ಸುಲಭ ಮಗು. ಈ ರೇಳು ಅಂತ ಹೇಳುವ. ಈ ರೇಳು ಬೇಡಪ್ಪ, ಇನ್ನೂ ಸುಲಭ ಮಾಡುವ. ನವ ಪಂಚವರ್ಷಾಣಿ. 9ರ ಮೇಲೆ 5. ಸರಿ, ಮೊದಲು 9 ಇಟ್ಟುಕೋ. ಹೌದು. ಮತ್ತೆ 5 ಸೇರಿಸು. ಸರಿ. ನವ ಪಂಚವರ್ಷಾಣಿ ದಂಡಕಾರಣ್ಯಮಾಶ್ರಿತ. 14 ವರ್ಷ. ದಂಡಕಾರಣ್ಯದಲ್ಲಿಯೇ ಇರಬೇಕು, ಇರುವುದಲ್ಲ. ಸರಿ. ಚೀರವಸನ ಜಟಾಧಾರಿ. ಚೀರವಸನವನ್ನಿರಿಸಿ ಉಟ್ಟು ಜಟಾವಲ್ಕಲವನ್ನು ಧರಿಸಿ ರಾಮೋ ಭವತು ತಾಪಸ, ತಪಸ್ವಿಯಂತೆ ನೀ 14 ವರ್ಷ ಇರಬೇಕು. ನಿನ್ನ ಅಪ್ಪ ಹೇಳಿದ್ದು ಮಗು. ಗೊತ್ತಾಯ್ತು. ಅಮ್ಮ ಹೊರಡುವ ಸಿದ್ಧತೆ ಮಾಡು. ನಾ ಕಳಿಸುವುದಕ್ಕೆ ಬೇಕಾದ ಸಿದ್ಧತೆ ಎಲ್ಲ ಮಾಡಬೇಕಲ್ಲ ಮಗು. ಆದಷ್ಟು ಶೀಘ್ರವಾಗಿ ನಾನು ಹೊರಡ್ತೇನೆ. ಆದ್ರೆ ಅಪ್ಪನಲ್ಲಿ 1-2 ಮಾತುಗಳನ್ನು ಆಡ್ಲು. ಹೆಚ್ಚು ಮಾತಾಡಬೇಡ, ಬೇಗ ಹೊರಡು. ಖಂಡಿತ ಆದಷ್ಟು ಬೇಗ ಹೊರಡ್ತೇನೆ. ಆದೀತು. ಜನಕ ಕೈಕಾದೇವಿಯ ಮನಸ್ಸಿನ ವ್ಯಥವನ್ನು ಸರಿಸಿ ಬರುವಿನ್ನು ನಂದೇ ಜನಕನು ಚಿಂತಿಸದಿರಿ ಕೈಕದೇವಿಯ ಮನಸ್ಸಿನ ವ್ರತವನ್ನು ಸಲ್ಲಿಸಿ ಬರುವೆನು. ಮನಸ್ಸಿನ ವ್ರತವನ್ನು ಸಲ್ಲಿಸಿ ಬರುವೆನು. ಎನ್ನುತ್ತ ಕೈ ಮುಗಿದ ಬಾಲನ ಕಂಡು ಎನ್ನುತ್ತಾ ಕೈ ಮುಗಿದ ಬಾಲನ ಕಂಡು ದಶರಥನ ಕರಗನು ಚಿಂತ ಮನದೊಳಿಂದ ಜನಗಳೆವು ಚಿಂತಿಸದಿ ಕೈಕದೇವಿಯ ಮನಸ್ಸಿನ ಮೃತವನ್ನು ಸರಿಸಿ ಬರುವೇನು ಜನಗ ಜನಕ ರಾಮ, ನೀವಾಡಿದಂತಹ ಮಾತೇ ಆದರೂ ಅದು ಚಿಕ್ಕಮ್ಮ ಕೇಳಿದ ವರ ಅಂತ ನನಗೆ ಅರ್ಥ ಆಯಿತು. ಅವಳ ಮಾತಿಗೆಲ್ಲ ಕಿವಿ ಕೊಡಬೇಡ, ಅವಳು ರಾಕ್ಷಸಿ. ಅವಳು ಛೇಚೆ, ಕೈಕಾದೇವಿಯ ವ್ರತ. ಅಪ್ಪ, ಸೂರ್ಯ ವಂಶದವರು ನಾವು. ಕಠಿಣವಾದಂತಹ ವ್ರತವನ್ನಾದರೂ ಹೂ ಎತ್ತಿದಂತೆ ಬಹಳ ಸುಲಭವಾಗಿ ನೆರವೇರಿಸಬಲ್ಲಂತಹ ಒಂದು ಮನಸ್ಸಿನ ದೃಢತೆ ನಮಗುಂಟಲ್ಲಪ್ಪ. ಪಟ್ಟಾಭಿಷಿಕ್ತನಾಗು ಅಂತ ಯಾವ ನಾಲಿಗೆಯನ್ನು ನೀವು ಆಡ್ತೀರೋ ಅದೇ ರೀತಿಯಾಗಿ ವನವಾಸಿಯಾಗು ಅಂತ ಹೇಳುವಂತಹ ಧಾರ್ಢ್ಯತೆಯೂ ಬೇಕು. ನಾನು ಕೇವಲ ನಿಮಗೆ ನೆನಪಿಸುವುದು ಮಾತ್ರ. ಧರ್ಮದ ದಶಲಕ್ಷಣಗಳಲ್ಲಿ ಧೃತಿ ಅನ್ನೋದು ಪ್ರಾರಂಭದ್ದು ತಾನೆ. ಯಾವ ಕಾಲಕ್ಕೂ ನಾವು ವಿವೇಕಿಯಾಗಿರಬೇಕು, ಧೃತಿಗೆಡಬಾರದು ಅಂತ ಆಡ್ತಾರೆ ಗುರುಗಳು. ಹಾಗಿರುವಾಗ ನಿಮ್ಮ ಮತ್ತೊಬ್ಬ ಮಗನೇ ಆದಂತಹ ಭರತನಿಗೆ ಪಟ್ಟಾಭಿಷೇಕ ಮಾತ್ರವಲ್ಲ, ಕೇವಲ 14 ವರ್ಷಗಳ ಕಾಲದ ವನವಾಸ ರಾಮನಿಗೆ ಅಂತ ಆಗುವಾಗ ನೀವು ಯಾಕೆ ಹೀಗೆ ಧೃತಿಗೆಡಬೇಕು ಹೇಳಿ? ಚಿಂತೆ ಬೇಡ ಅಪ್ಪ.
ಒಂದು ಸಂತಾಪ, ಒಂದು ಅಧಿತಾಪ ಅಂತ ನೀವು ಆಗಾಗ ಹೇಳ್ತೀರಿ. ಒಂದು ಶರೀರಕ್ಕೆ ಒದಗುವುದು, ಒಂದು ಮನಸ್ಸಿಗೆ ಒದಗುವುದು ಅಂತ. ಎಲ್ಲ ನಮ್ಮ ಮನಸ್ಸಿಗೆ ಸಂಬಂಧಿಸಿದ್ದು ತಾನೆ. ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ಮಗನಾದಂತಹ ರಾಮ ಬರ್ತಾನೆ ಅನ್ನುವ ನಿರೀಕ್ಷೆಯಲ್ಲಿ ನೀವಿದ್ರೆ ಖಂಡಿತವಾಗಿಯೂ ನಿಮಗೆ ವರ್ಷಗಳು ಅನ್ನೋದು ದಿನಗಳ ಹಾಗೆ, ಕ್ಷಣಗಳ ಹಾಗೆ ಕಳೆದು ಹೋಗ್ತದೆ. ಮಾತ್ರವಲ್ಲ, ನೀವು ಕೊಟ್ಟಂತಹ ಮಾತೇನುಂಟು ಅದನ್ನು ಪೂರೈಸಿದಂತಹ ಬದ್ಧತೆಯೂ ನನಗೆ ಬರ್ತದೆ. ಹಾಗಾಗಿ ಇದು ನಿಮ್ಮ ಕಾಲಿಗೆ ಎರಗಿದ್ದೇನೆ. ಆದಷ್ಟು ಬೇಗನೆ ಈ ವನವಾಸದ ವ್ರತವನ್ನು ಪೂರೈಸಿ ಬರ್ತೇನೆ. ಆದೀತೆ ಆ ಮಾತನಾಡಬೇಡ ಮಗ ರಾಮ, ಹೇಗಪ್ಪ ನೀನಿರ್ತೀಯ? ಗಿರುವೆಯೋ ಚಿನ್ನನ ಅಪ್ಪಿ ಮುತ್ತಿಸಿ ದಶರಥ ರಾಮ ಚಿನ್ನನ ಅಪ್ಪಿ ಮುತ್ತಿಸಿ ದಶರಥ ಬಲು ಬಳ್ಳಿಸಿ ಮರುಗಿ ಕಾರ್ಪಣ್ಯದುಳ್ ಬಿಡದೆ ಸಣ್ಣವ ನೀನಿಂದ ರಣ್ಯದೊಳಿಯುವೆಯ ಪುಣ್ಯಗಿನ ನಾನಿಂದ ಕಣ್ಣ ನೀರಿರುವುದ ಚಿನ್ನ ಚಿನ್ನನ ಅಪ್ಪಿ ಮುತ್ತಿಸಿ ದಶರಥ ರಾಮ, ಅಪ್ಪ ನಿನ್ನನ್ನು ಸಣ್ಣವ ಅನ್ನಲು ನಿನ್ನ ಹಿರಿತನವನ್ನೇ ನೀನು ಪ್ರಕಟಿಸ್ತಾ ಇದ್ದಿ. ನಿನ್ನನ್ನು ದೊಡ್ಡವ ಅಂತ ಒಪ್ಪಲೋ ನಿನ್ನ ಕೌಮಾರ್ಯ ಕೋಮಲತ್ವ ನನ್ನ ಕಣ್ಣ ಮುಂಭಾಗದಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಹೀಗೆ ಹೇಳುವುದಕ್ಕೆ ನೀನಲ್ಲದೆ ಇನ್ನಾರಿಂದ ಸಾಧ್ಯವಾದೀತು ರಾಮ? ಅಂದರೆ ನಮ್ಮ ಪೂರ್ವಸೂರಿಗಳು ಹೇಳಿದ್ದಿದನ್ನೇ. ಸತ್ಯವನ್ನು ಅತಿಕ್ರಮಿಸಕೂಡದು, ಅಲ್ಲವೇ? ಧರ್ಮ ವ್ಯತಿಕ್ರಮಣ ಆಗಕೂಡದು. ಆಡಿದಂತಹ ಮಾತು ಆಲೋಚನೆ ಇಲ್ಲದೆ ಬಂದ ವಾಕ್ಯವಾದರೂ ಅದಕ್ಕೊಂದು ಪ್ರಮಾಣವನ್ನು ಕಲ್ಪಿಸಿ ನಾಲಗೆಯ ಮೌಲ್ಯವನ್ನು ಶಾಶ್ವತವಾಗಿ ಉಳಿಸಿಕೊಳ್ಳಬೇಕಾದದ್ದು ಮನುಷ್ಯನಾದವನಿಗೆ ಆದ್ಯ ಕರ್ತವ್ಯ. ಹೌದಪ್ಪ. ಪೂರ್ವಸೂರಿಗಳ ಸ್ಮರಣೆ ಅಂದರೆ ಅದೇ ಅಲ್ವ ಮಗು? ಅದನ್ನು ಆಚರಣೆಯಲ್ಲಿ ನಾವು ತಂದುಕೊಳ್ಳುವುದು ಬದುಕು ಸದಾಚಾರ. ಹೌದು. ಏನು ಮಾಡಿದ್ದಾರೆ ನಮ್ಮ ಮನೆತನದಲ್ಲಿ ಹಿನ್ನೆಲೆಯವರು, ನಮ್ಮ ಗುರುಸ್ಥಾನದಲ್ಲಿರುವ ನಮಗೆ ಮಾರ್ಗದರ್ಶಕರು. ಆ ಪಥವನ್ನೇ ಅನುಸರಿಸಿ ಅವರು ತೋರಿಸಿದಂತಹ ಕೈದೀವಿಯ ಬೆಳಕಿನಲ್ಲೇ ನಮ್ಮ ಬದುಕಿನ ಕತ್ತಲೆಯನ್ನು ಕಳೆಯುವುದಕ್ಕೆ ನಾವು ಮುಂದಾಗಬೇಕಾದವು ಅಲ್ಲವೇ? ನೀನು ಆಡಿದ್ದು ತಪ್ಪು ಅಂತ ನಾನು ಯಾವ ನಾಲಗೆಯಲ್ಲಿ ಹೇಳಲಿ? ನಿನ್ನ ನಿರ್ಧಾರವನ್ನು ಪ್ರಶ್ನಿಸುತ್ತಿರುವುದಲ್ಲ ನಾನು. ಕೊಟ್ಟ ಮಾತಿಲ್ವೋ? ಇಲ್ಲವೇ? 2 ವರಗಳನ್ನು ಕೊಟ್ಟಿದ್ದೇನೆ, ಇಲ್ಲ ಅನ್ನುವುದಕ್ಕಾಗುವುದಿಲ್ಲ. ನನ್ನ ಗಂಟಲಲ್ಲಿ ಹಿಡಿದಿದ್ದಾಳವಳು, ಸರಿಯೇ? ಹಾಗೆಂದು ನಮ್ಮ ಮನೆತನದ ಪದ್ಧತಿಯಾಗಿ ನಡೆದುಕೊಂಡು ಬಂದಂತಹ ಆಚಾರ ವಿಚಾರಗಳು ಹೇಗೆ ಹಿರಿಯ ಮಗನಿಗೆ ಪಟ್ಟ, ನನಗದನ್ನು ಅತಿಕ್ರಮಿಸ್ಲಿಕ್ಕೆ ಆಗ್ತದ? ಒಂದು ಮಾತು ನಿನ್ನಲ್ಲಿ ನಾನು ಪಟ್ಟಾಭಿಷೇಕಕ್ಕೆ ಸಿದ್ಧನಾಗಬೇಕು ಅನ್ನುವಾಗ ಆಡುವಂತಹ ಸಂದರ್ಭದಲ್ಲೇ ಎಚ್ಚರಿಸಿದ್ದೆ, ನೆನಪಾಯಿತೋ ಮಗು? ಯಾವುದಪ್ಪ? ಸೋದರ ಮಾವನ ಮನೆಗೆ ತೆರಳಿದ ಭರತ ಬರುವುದಕ್ಕಿಂತ ಮುನ್ನವೇ ನಿನಗೆ ಪಟ್ಟಾಭಿಷೇಕ ಆಗಬೇಕು. ಆಡಿದ್ದೀರಿ. ನಿನ್ನಲ್ಲಿ ಹೇಳಿದ್ದೆ.
ಅದರ ಅರ್ಥ ಭರತನಿಗೆ ವಂಚನೆ ಮಾಡಲಿಕ್ಕೆ ಹೊರಟಿದ್ದೇನೆ ಅಂತ ಅಲ್ಲವಲ್ಲ, ನಿನಗೆ ಅರ್ಥ ಆಗಿದೆ. ಅವನು ನಿಮ್ಮ ಮಗನೇ. ಯಾಕಂದ್ರೆ ಅವನ ಕಿವಿಯನ್ನು ಯಾರಾದ್ರೂ ತುಂಬಿದರೆ ನಮ್ಮ ಮನೆತನದ ಮರ್ಯಾದೆಯನ್ನು ಅತಿಕ್ರಮಿಸಿ ವ್ಯವಹರಿಸುವಂತಹ ಒಂದು ಸನ್ನಿವೇಶಕ್ಕದು ಕಾರಣವಾಗಿ ಪರಿಣಮಿಸಿದರೆ ನಮ್ಮ ಪೂರ್ವಿಕರು ಆಚರಿಸಿಕೊಂಡು ಬಂದಂತಹ ಆಚಾರವನ್ನು ನಾನು ಭಂಗಪಡಿಸಿದ ಹಾಗಾಗ್ತದೆ. ಅದಾಗ ಕೂಡದು. ಸಮಸ್ತ ಪ್ರಜೆಗಳ ಸಮ್ಮತಿಯಂತೆಯೇ ಅಯೋಧ್ಯೆಯ ಸಿಂಹಾಸನಾರೋಹಣವನ್ನು ಮಾಡಬೇಕಾದವ ನೀನು. ಇದು ದೈವ ಕಲ್ಪಿತವಾದದ್ದು, ಋಷಿ ಕಲ್ಪಿತವಾದದ್ದು. ಆ ಕಾರಣದಿಂದ ಅವ ಬರುವುದಕ್ಕಿಂತ ಮುನ್ನವೇ ಮಾಡಿ ಮುಗಿಸಿ ಬಿಡೋಣ ಈ ನಿರ್ಣಯಕ್ಕೆ ಮುಂದಾದದ್ದು. ಆದರೆ ಅದು ನಡೆಸಬೇಕಾದದ್ದು ಎಷ್ಟು ಸತ್ಯವೋ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕಾದದ್ದಷ್ಟೇ ಸತ್ಯ ಅಲ್ಲವೇ? ಪರಸ್ಪರ ಸಂಘರ್ಷ ಕಾರಣವಾದ ವಿರೋಧವುಳ್ಳ ಎರಡು ಧರ್ಮಾಚರಣೆಗಳು ಏಕಕಾಲದಲ್ಲಿ ಬಂದ ಕಾಲಕ್ಕೆ ಏನು ಮಾಡಬೇಕು ನಾನು? ಹಾಗೆ ಮುಂದಿನ ದಾರಿ ಕಾಣದೆ ರಾಮ ಬರಲಿ ಅಂತ ಹೇಳಿದರೆ ಸುಲಭವಾಗಿ ನಾನು ಅರಣ್ಯಕ್ಕೆ ಹೋಗ್ತೇನಪ್ಪಯ್ಯ ಅಂತ ಹೊರಟು ನಿಂತಿದ್ದಿ. ಹೌದಪ್ಪ, ಸಣ್ಣವ ನೀನೆಂತು. ನೀನಾದ್ದರಿಂದಲೇ ಸಣ್ಣವಲ್ಲ, ಪ್ರೌಢನಾಗಿದ್ದಿ. ಸಂದಿಗ್ಧವನ್ನು ಸಮಸ್ಯೆಯನ್ನು ಹೇಗೆ ಬಗೆಹರಿಸಬೇಕು ಅನ್ನುವಂತಹ ವಿವೇಕ ನಿನ್ನಲ್ಲಿ ಉಂಟು. ಆದರೆ ಎಷ್ಟು ನೀನು ದೊಡ್ಡವನಾದರೂ ನನ್ನ ಮುಂಭಾಗದಲ್ಲಿ ಸಣ್ಣವನೇ ಅಲ್ವೇನೋ? ನಾನು ನಿಮ್ಮ ಮಗನೇ ಅಪ್ಪ. ಹೌದು. ಆದ್ದರಿಂದ ತಂದೆ ತಾಯಿಗಳ ಅಂತರಂಗದ ಭಾವ ಅದು. ನಿನ್ನನ್ನು ಕಾಡಿಗಟ್ಟಿದರೆ ಅಯ್ಯೋ, ಅಲ್ಲಿ ನೀನು ಹೇಗೆ ಆ ಕಷ್ಟ ನಿಷ್ಠೂರಗಳನ್ನು ಅನುಭವಿಸಿಕೊಂಡು ಬದುಕುವುದಕ್ಕೆ ಸಾಧ್ಯವಾದೀತು? ರತ್ನ ಪಲ್ಲಂಗದಲ್ಲೇ ಪವಡಿಸಿದವ, ಮಲ್ಲಿಗೆ ಅರಳಿನ ಮೇಲೆ ಕಾಲೂರಿದವ, ಬೆಳದಿಂಗಳಿಗೂ ಕೊಡೆ ಹಿಡಿದು ನಡೆದವ, ಸಕಲ ಸುಖೋಪಭೋಗಗಳ ಸಾಮ್ರಾಜ್ಯದಲ್ಲಿ ಸವಿಯಾಗಿ ಅನುಭವಿಸುತ್ತಾ ನಮ್ಮ ಆನಂದವರ್ಧನೆಗೆ ಕಾರಣನಾದವ. ಆ ಕಾಡಿನಲ್ಲಿ ನಿನ್ನ ಕಷ್ಟಕ್ಕೆ ಒದಗುವವರು ಯಾರಿದ್ದಾರೆ? ನಿನ್ನ ಹೊಟ್ಟೆಗೆ ಆಹಾರ ಕೊಡುವವರು ಯಾರಿದ್ದಾರೆ? ನಿನ್ನ ಜೊತೆಯಲ್ಲಿ ನಿನ್ನನ್ನು ಸಂರಕ್ಷಿಸಿಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ಕಾಯುವುದಕ್ಕೆ ಯಾರಿದ್ದಾರೆ? ಅಯ್ಯೋ, ನನ್ನ ಹೊಟ್ಟೆಯಲ್ಲಿ ಯಾಕೆ ಹುಟ್ಟಿದೆ ಮಗ? ನೀನು ಮಕ್ಕಳಿಲ್ಲದೆ ಇರುವ ಕಾಲದಲ್ಲಿ ಮಕ್ಕಳಿಲ್ಲಲ್ಲ ಅಂತ ದುಃಖಿಸಿದೆ. ಹುಟ್ಟಿದ ಗುಣಾಢ್ಯನಾದಂತಹ ಮಗ ಕೇವಲ ಸಂತಾನ ವೃದ್ಧಿಗೆ ಕಾರಣನು ಮಾತ್ರ ಅಲ್ಲಂತೆ. ಈ ಪ್ರಪಂಚದಲ್ಲಿ ಮಾನವನಾದವನಿಗೆ ಹುಟ್ಟಿದ ಸಂತಾನದಿಂದ ಅವನದ್ದಾದಂತಹ ಯೋಗ್ಯತೆಯನ್ನು ಪ್ರಪಂಚ ಅಳೆಯುತ್ತದೆ. ಗುಣವಂತನಾದ ಮಗನನ್ನು ಪಡೆದ ಒಬ್ಬಾತ ತಂದೆ ಇದ್ದಾನೆ ಅಂತ ಆದರೆ ಅವ ಪುಣ್ಯವಂತ ಅಂತ ಅರ್ಥ. ಒಬ್ಬ ತಂದೆಗೆ ಹುಟ್ಟಿದ ಮಕ್ಕಳು ದುರ್ಬುದ್ಧಿ ಮಾಡ್ತಾರೆ ಅಂತ ಆದ್ರೆ ಮಕ್ಕಳ ದೋಷ ಅಂತ ಮಾತ್ರ ಹೇಳಲಿಕ್ಕಿಲ್ಲ. ತಂದೆಯ ಪಾಪ ಕರ್ಮವೇ ಕಾರಣ ಅಂತ ಅದಕ್ಕೆ ಮತ್ತೊಂದು ಅರ್ಥ. ಪುಣ್ಯವಂತ ಅಂತ ನಾನು ಬೀಗಿದ್ದೆ, ಆದ್ರೆ ನನಗೀಗ ಅನ್ನಿಸ್ತದೆ ಪುಣ್ಯಹೀನ ನಾನು. ಇಲ್ಲದೇ ಇದ್ರೆ ಕೈಗೆ ಬಂದು ತುತ್ತು ಬಾಯಿಗೆ ಸೇರದ ಹಾಗೆ. ಇನ್ನೇನು ಸಿಂಹಾಸನಾರೋಹಣವನ್ನು ಮಾಡಬೇಕಾದ ನೀನು ಕಾಡಿಗೆ ಹೊರಟು ನಿಂತೆ ಅಂತ ಆದರೆ ಇಲ್ಲ ಮಗು ಬೇಡ, ಏಕೋ ನನ್ನನ್ನು ಸೆರೆಮನೆಗೆ ಬೇಕಾದ್ರೂ ಹಾಕು, ನೀನೇ ಸಿಂಹಾಸನದಲ್ಲಿ ಕುಳಿತುಕೋ. ನನಗೆ ನೀನು ಕಾಡಿಗೆ ಹೋಗುವುದರಿಂದ ನನಗೆ ಆ ನೋವನ್ನು ನಿನ್ನ ಅಗಲುವಿಕೆಯನ್ನು ಅರೆ ಕ್ಷಣವಾದ್ರೂ ಬಿಟ್ಟಿರ್ಲಿಕ್ಕೆ ಆಗುವುದಿಲ್ಲ ಮಗು. ಬೇಡಪ್ಪ, ಇಂತಹ ನಿಷ್ಠೂರವಾದ ನಿರ್ಧಾರ ಬೇಡ 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 ರಾಮ. ಈ ಜಗತ್ತಿಗೆ ನನ್ನನ್ನು ತಂದವರು ನೀವಲ್ವೇ? ತಂದೆ 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 ನೀವೇಗಿಲ್ಲ ನೆನೆದು ಮರುಗೋವಿರಿ ಕಂದರ್ಪಾತಕ ನಾಳೆ ಭಯವಿಲ್ಲ ಜನಕ ತಂದೆ ನೀವೇಗಿಲ್ಲ ನೆನೆದು ಮರುಗೋವಿರಿ ಕಂದರ್ಪಾತಕ ನಾಡಿ ಭಯವಿಲ್ಲ ತನಗೆ. ಹೌದಪ್ಪ, ಜವನಿಲ್ಲ ಭರತಗೆ ಕೊಟ್ಟು ಆ ಭರತಗೆ ಕೊಟ್ಟು ನೀವು ಚಂದದಿ ಸುಖವಾಗಿರೆಂದು ಕೈ ಮುಗಿರ ತಂದೆ ನೀವೇಕೆಲ್ಲ ನೆನೆದು ಮರುಗುವಿರಿ ಕಂದರ್ಪಾತಕ ನಾಡಿ ಭಯವಿಲ್ಲ ತನಗೆ ಜನಕಾಗ
ಹೆತ್ತ ಕರುಳಪ್ಪ ನಿಮ್ಮದು. ಹಾಗಾಗಿ ನಿಮ್ಮ ಮುಂಭಾಗದಲ್ಲಿ ಕಾಣುತ್ತಿರುವಂತಹ ಈ ರಾಮನ ಕುರಿತಾಗಿ ಇಂತಹ ನುಡಿಗಳನ್ನು ಆ ಕರುಳು ಆಡಿಸ್ತಾ ಇದೆ. ಇದು ಕೇವಲ ನಿಮ್ಮ ಕೊರಳಿನಿಂದ ಬಂದದ್ದಲ್ಲ ಅಂತ ನನಗೂ ಅರಿವಾಗುತ್ತದೆ. ಆದರೆ ನಾನು ಹೀಗೆ ಆಡ್ತೇನೆ ಅಂತ ನೀವು ಅನ್ಯಥಾ ಭಾವಿಸಬಾರದು. ಶಂಬರಾಸುರನನ್ನು ವಧಿಸುವುದಕ್ಕಾಗಿ ನೀವು ಹೋದಂತಹ ಕಾಲದಲ್ಲಿ ಮೂರ್ಛಿತರಾದಂತಹ ನಿಮ್ಮನ್ನು ದೂರ ಕೊಯ್ದು ಬೇಕಾದಂತಹ ಶುಶ್ರೂಷೆಯನ್ನು ಮಾಡಿದವರು ನಮ್ಮ ಅಮ್ಮನಂತೆ. ಅಲ್ಲೇ ಪ್ರಾಣ ಹೋಗುತ್ತಿದ್ರೆ ಸಂಕಟವೇ ಇರ್ತಿರ್ಲಿಲ್ಲ. ಆದರೆ ಒಂದಪ್ಪ, ಆಗ ಈ ರಾಜ್ಯವು ಅನಾಯಕತ್ವಕ್ಕೆ ಒಳಗಾಗುತ್ತಿತ್ತು. ಮಾತ್ರವಲ್ಲ, ನಾವೆಲ್ಲ ಇರುವುದಕ್ಕೇ ಇರಲಿಲ್ಲ. ಅಪ್ಪ, ಕಲ್ಲು ಮುಳ್ಳಿನ ದಾರಿಯಲ್ಲಿ ಹೇಗೆ ರಾಮ ನಡೆಯುತ್ತಾನೆ? ಹೊತ್ತು ಹೊತ್ತಿಗೆ ಏನನ್ನು ಉಣ್ಣುತ್ತಾನೆ? ತಂದೆ ತಾಯಿಯಂತಹ ನಿಮ್ಮ ಆಶೀರ್ವಾದ ಇರಬಹುದು, ಗುರುಗಳ ಅನುಗ್ರಹ ಇರಬಹುದು. ಅದು ನಾವು ನಡೆಯುವ ದಾರಿಯನ್ನೇ ಹೂವಾಗಿ ಮಾರ್ಪಡಿಸ್ತದೆ ಅಪ್ಪ. ವಿಶ್ವಾಮಿತ್ರರ ಜೊತೆಯಾಗಿ ನಾವು ಕೆಲ ದಿನಗಳ ಕಾಲವಾದರೂ ವನವಾಸಿಗಳಾದ ಹೌದಲ್ಲ. ಅದೇ ಮರದ ಬೇರಿನಲ್ಲೋ ಅಥವಾ ನೆಲದಲ್ಲೋ ನಾವು ಮಲಗಿ ಸುಖವಾಗಿ ನಿದ್ರಿಸಿದ್ದ ಹೌದಲ್ಲ. ಅಪ್ಪ, ಕೊಟ್ಟ ಮಾತನ್ನು ತಪ್ಪಿ ಅರಮನೆಯಲ್ಲಿ ಹಂಸತೂಲಿಕಾ ತಲ್ಪದಲ್ಲಿ ಮಲಗಿದ್ರು ರಾಮನಿಗೆ ಸುಖ ನಿದ್ದೆ ಬಂದೀತೆ ಅಲ್ಲ? ನಿಮ್ಮ ಅಂತರಂಗವಾದರೂ ಶುದ್ಧವಾಗಿ ಇದ್ದೀತೆ. ಅಮ್ಮನಲ್ಲಿ ನಾನು ಆಡಿದ್ದದನ್ನೇ ಈಗ ರಾಮೋ ದುರ್ನಾಭಿಭಾಷತೆ. ಒಂದು ಮಾತನ್ನು ನಾನು ಆಡಿದೆ ಅಂತ ಆದರೆ ಮತ್ತೆ ತಪ್ಪುವುದಕ್ಕಿಲ್ಲಪ್ಪ. ನಿಮ್ಮ ಮಾತಲ್ವೇ ಅದು, ನಿಮ್ಮ ಮಗನಲ್ವೇ ನಾನು ಹೇಳಿದ ಒಂದು ಮಾತನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ಹೆಂಡತಿಯನ್ನು ಮಗನನ್ನು ವಿಕ್ರಯಿಸಿದಂತಹ ವಂಶಪ್ಪ ನಮ್ಮದು. ಪೂರ್ವಸೂರಿಗಳು ನಡೆದ ದಾರಿಯಲ್ಲಿ ನಾವು ನಡಿಬೇಕು ಅಂತ ನೀವು ಹೇಳ್ತಾ ಇದ್ದೀರಿ. ಜನಕ, ಇದು ಭರತನು ನಿಮ್ಮ ಮಗನೇ. ಆದಷ್ಟು ಶೀಘ್ರವಾಗಿ ಕೇಕಯದಿಂದ ಭರತನನ್ನು ಬರುವಂತೆ ಕರೆ ಕಳುಹಿಸಿ, ಯಾವ ಪಟ್ಟಾಭಿಷೇಕಕ್ಕೆ ಬೇಕಾಗಿ ಸಿದ್ಧವಾದಂತಹ ಸುವಸ್ತುಗಳುಂಟು ಅದರಿಂದಲೇ ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡಿ ನಿಮ್ಮೆಲ್ಲರ ಹಾರೈಕೆಯಿಂದ ಸುಖವಾಗಿ 14 ವರ್ಷಗಳ ವನವಾಸವನ್ನು ಮುಗಿಸಿ ಮತ್ತೆ ನಿಮ್ಮ ಮುಖವನ್ನು ನೋಡ್ತೇನೆ. ಒಂದು ಆಶೀರ್ವಾದ. ರಾಮ, ಇಲ್ಲಪ್ಪ, ರಾಮನ ಪಟ್ಟಬಂಧ ಮಹೋತ್ಸವಕ್ಕಾಗಿ ನಾನು ಮಾಡಿದ ಸಿದ್ಧತೆಯಿಂದ ಬೇರೆಯವರಿಗೆ ನಾನಿಲ್ಲ ಪಟ್ಟಾಭಿಷೇಕ ಮಾಡಲಿಕ್ಕೆ. ಬೇಡುವ, ಹೋಗಬೇಡ ಕಾಡಿಗೆ, ನಿರ್ಧಾರವೇ ಮಾಡಿಬಿಟ್ಟೆಯ? ಒಮ್ಮೆ ಆಡಿದೆ ಅಂತಾದರೆ ಮಾತು ತಪ್ಪಬಹುದೇ? ಹೋಗುವುದೇ ಹೌದಾದರೂ. ಆದರೆ ರಾಮ, ಜನಕ, ನಿನ್ನ ಅಪ್ಪನ ಬೇಡಿಕೆಗಾಗಿ ಆದರೂ ನಾಳೆಯ ದಿನ ಆಲೋಚನೆ ಮಾಡಿ. ಇನ್ನೊಂದು ದಿನ ಒಟ್ಟಾಗಿ ಉಂಡು ನಾಳೆ ತೆರಳುವಿಯಂತೆ. ನಿನ್ನೆಯಿಂದ ಉಪವಾಸ ಇದ್ದಿ ಪಾಪ. ಅಪ್ಪ, ದ್ವಂದ್ವಕ್ಕೆ ಸಿಲುಕಿಸ್ತಿರೋ ಈ ರಾಮನನ್ನು ಆದಷ್ಟು ಶೀಘ್ರವಾಗಿ ಹೊರಡು ಅಂತ ಅಮ್ಮನ ಮತ. ಒಂದು ವೇಳೆ ನಾನು ಆಡುವುದು ನಿಮ್ಮ ಈ ಮಾತಿಗೆ ಮನ್ನಣೆಯನ್ನು ಕೊಟ್ಟು ನಿಮ್ಮೊಡನೆ ಈ ದಿನ ಉಂಡು ನಾನು ನಾಳೆ ಹೊರಡುವುದು ಅಂತ ನಿರ್ಣಯ ಮಾಡಿದರೆ ಏನಾಗ್ತದೆ ಗೊತ್ತೇ? ಹೇಗೂ ಮುಹೂರ್ತ ನಿರ್ಣಯ ಆಗಲಿಲ್ಲ, ಹಾಗಾಗಿ ನಾಳೆ ಬೇಡ ನಾಡಿದ್ದು ಅಂತ ಆಗ್ತದೆ, ಮತ್ತೆ ಅದರ ಮರುದಿನ ಅಂತ ಆಗ್ತದೆ, ಮತ್ತೆ 1 ವಾರ ಕಳೆದು ಅಂತ ಆಗ್ತದೆ. ಅಪ್ಪ, ಧರ್ಮ ಮಾರ್ಗ ಅನ್ನುವುದು ಅಷ್ಟು ಸುಲಭ ಅಲ್ಲ. ಆದರೆ ನಾವು ಸಾಧಿಸಿ ತೋರಿಸಬೇಕಾದ್ದು ಬಹಳ ಉಂಟು. ನಿಮಗೆ ನಾನು ಉಪದೇಶ ಮಾಡುವುದಲ್ಲ, ಕೇವಲ ನೆನಪಿಸುವುದು ಮಾತ್ರ. ಹೌದು, ಆ ನೆಲೆಯಿಂದಲಾದರೂ ನಿಮಗೆ ನಾನು ಬೆನ್ನು ಹಾಕಲೇಬೇಕಾಗ್ತದೆ. ಇಂದಿನದ್ದು ನಾಳೆಗೆ ಅಂತ ಇಟ್ಟದ್ರಿಂದಲೇ ಈ ಕಷ್ಟ ಬಂದದ್ದು. ಆವತ್ತೇ ಹೊರತೆ ಕೊಳ್ತಿದ್ರೆ ಈ ಸಮಸ್ಯೆ ಬರಲಿಕ್ಕಿತ್ತ? ಹೋಗುದೇ ರಾಮ. ಹಾಗಿದ್ರೆ ಊಟ ಬೇಡ ಅಂತಲೇ ಅಲ್ವಾ? ನಾನು ಮನಸ್ಸಿನಲ್ಲೇ ಉಂಡ ಆಯ್ತಪ್ಪ ನಿಮ್ಮ ಪ್ರೀತಿಯನ್ನು. ಒಳ್ಳೆಯದು. ಮತ್ತಿನ್ನೇನು ನಾನು ಹೇಳಲಿ ರಾಮ? ಒಮ್ಮೆ ಬಾರೋ. ಬಂದೆ. ನಿನ್ನನ್ನೊಮ್ಮೆ ಅಪ್ಪಿ ನಿನ್ನ ನಿತ್ಯನ್ನೊಮ್ಮೆ ಆಘ್ರಾಣಿಸಿಕೊಳ್ತೇನೆ. ಈಗ ತೆಗೆದುಕೊಂಡ ಉಸಿರು ನನ್ನ ದೇಹದಲ್ಲಿ ಎಲ್ಲಿವರೆಗೆ ಸಂಚರಿಸಬೇಕು ಅಂತ ದೈವ ನಿರ್ಣಯ ಉಂಟು, ಅಲ್ಲಿವರೆಗೆ ಸಂಚರಿಸ್ತದೆ. ಮತ್ತೊಮ್ಮೆ ನಿಮ್ಮ ಪಾದಗಳಿಗೆ ಪೊಡಮಟ್ಟು ಇದು ಮುಂದೆ ಸಾಗುತ್ತೇನೆ. ರಾಮ 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 ರಾಮ. ರಾಮ ಕಥೆಗೆ ಮಧು ಮಧುರ, ಈಗ ಪರ ಸುಖಗಳ ಒಲಿವ. ರಾಮ ಕಥೆಗೆ ಮಧು ಮಧುರ, ಸೂರ್ಯವಂಶದ ದಶರಥರಾಯನ ಯಾಗದ ಪುಣ್ಯದ ಫಲವಾಗಿ ಭೂಮಿಗೆ ಜನಿಸಿದ ಶುಭವನು ಹರಸಿದ ರಘುಪತಿ ರಾಮನು ದಾಶರಥ. ಮಂಗಳ ಜಯ ಮಂಗಳ ಮಂಗಳೋ.
ಪರುಜದಿ ಭಕ್ತರ ಪೊರೆವವಾಗಿ ಮೃಗಭೂಷಣನ ಕುಮಾರ ಗಜವದನನ ಚರಣ ಕಮಲಗಳಿಗಾರತಿ ಎತ್ತಿರೆ ಗಜಮುಖದವಗೆ ಗಣಪಗಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.